So in the previous class we were discussing about which topic? Emergence of state. Okay, emergence of state we were discussing. So probably I think we have discussed about the epigraphical evidence, right? So how do we construct the history of the modern time? So modern time na history na construct ಮಾಡಬೇಕು ಅಂದ್ರೆ ನಮ್ಮ ಹತ್ರ ಇರುವಂತ ಸೋರ್ಸಸ್ ಯಾವುದು? ನೆನ್ನೆ ನೋಡಿದ್ವಲ್ಲ ಬೇರೆ ಬೇರೆ ಸೋರ್ಸಸ್. Yes, literature. Which is the literature? Major source of literature. ಮಹಾವಂಶ ನೋಡಿದ್ವಿ. ಮತ್ತೆ ಮುದ್ರ ರಾಕ್ಷಸ ಆಫ್ ದ ಲೇಟರ್ ಪೀರಿಯಡ್. ಆಮೇಲೆ ಗ್ರೀಕ್ ಹಿಸ್ಟೋರಿಯನ್ಸ್ ಬರೆದಿರುವಂಥ ಲಿಟ್ರೇಚರ್ ಬಗ್ಗೆ ಎಲ್ಲ ನೋಡಿದ್ವಿ. ಓಕೆ, ಎಸ್, ಓಕೆ. ಈ ಥರ ಬೇರೆ ಬೇರೆ ಹಿಸ್ಟ್ರಿ, ಬೇರೆ ಬೇರೆ ಲಿಟ್ರೇಚರ್ನ ನೋಡಿ ನಾವು ಮಾಡರ್ನ್ ಪೀರಿಯಡ್ ಹಿಸ್ಟ್ರಿನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಅಶೋಕನ್ ಎಡಿಕ್ಟ್ಸ್ ಬಗ್ಗೆ ನೋಡ್ತೀವಿ. ಸೊ ಅಶೋಕನ್ ಎಡಿಕ್ಟ್ಸ್, ಅಶೋಕನ್ ಟೈಮಲ್ಲಿ ಬೇರೆ ಬೇರೆ ಕಡೆ ಇನ್ಫಾರ್ಮೇಷನ್ ಅವರು ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋಂಥ ಎಡಿಕ್ಟ್ಸ್ ಅಂತ ಕರಿತೀವಿ. ಮುಂದೆ ಎಡಿಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಡೀಟೇಲ್ ಆಗಿ. ಸೊ ಬೇರೆ ಬೇರೆ ಕಡೆ ಎಡಿಕ್ಟ್ಸ್ ನೋಡಿದಾಗ ಅಲ್ಲೇನು ಬರ್ತಿದ್ದಾರೆ? ದೇವನಾಮ ಪ್ರಿಯ. ಓಕೆ, ದೇವನಾಮ ಪ್ರಿಯ ಆರ್ ಪಿಯ ಆರ್ ಪಿಯದಸಿ. ಸೊ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಈ ದೇವನಾಮ ಪಿಯ ಆಮೇಲೆ ಪಿಯದಸಿ ಅನ್ನೋದನ್ನ ಅಶೋಕನ್ನೇ ಕರಿತಾ ಇದ್ರು ಅಂತ. ಮುಂದೆ ಯಾವಾಗ ಗೊತ್ತಾಯಿತು? ಒಂದು ಪರ್ಟಿಕ್ಯುಲರ್ ಎಡಿಕ್ಟ್ ನೋಡಿದಾಗ ಅಲ್ಲಿ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿರ್ತಾರೆ. ಏನಂತ? ದೇವನಾಮ ಪ್ರಿಯ ಅಶೋಕ. ಸೊ ಇದು ನೆನ್ನೆ ಡಿಸ್ಕಸ್ ಮಾಡಿದ್ವಿ. ನೆನ್ನೆ ಮತ್ತು ಆದಮೇಲೆ ಸ್ವಲ್ಪ ಅಪ್ಡೇಟ್ ಮಾಡಿದ್ವಿ ನೋಟ್ಸ್ನ. ಸೊ ಎವ್ರಿ ಟೈಮ್ ವಿಲ್ ಬಿ ಅಪ್ಡೇಟಿಂಗ್ ದ ನೋಟ್ಸ್. ಅದು ಯಾವ ಥರ ನೋಟ್ಸು? ಬೇಸ್ಡ್ ಆನ್ ಕ್ಯೂರಿಯಾಸಿಟಿ. ಓಕೆ, ಬೇಸ್ಡ್ ಆನ್ ಕ್ಯೂರಿಯಾಸಿಟಿ. ಸೊ ನೆನ್ನೆ ಹಂಗೆ ಓದುವಾಗ ಮತ್ತೆ ಏನೋ ಕ್ಯೂರಿಯಾಸಿಟಿ ಬೇಕು ಅಂತ ಅನಿಸ್ತು, ಹೆನ್ಸ್ ಐ ಅಪ್ಡೇಟೆಡ್. ಸೊ ಐಡೆಂಟಿಫೈಡ್ ಎಸ್ ಅಶೋಕ ವೆನ್ ಒನ್ ಎಡಿಕ್ಟ್ ಎಕ್ಸ್ಪ್ಲಿಸಿಟ್ಲಿ ಸೇಡ್ ದೇವನಾಮ ಪಿಯ. ಸೊ ಬುಕ್ಕಲ್ಲಿ ಇಷ್ಟೇ ಮೆನ್ಷನ್ ಮಾಡಿದ್ದಾರೆ. ಸೊ ಔಟ್ ಆಫ್ ಕ್ಯೂರಿಯಾಸಿಟಿ ಅಶೋಕನ ಎಡಿಕ್ಟ್ಸು ಮತ್ತೆ ನೋಡ್ತೀವಿ. ಅಂದರೆ ಎಡಿಕ್ಟ್ಸ್ ಅಂದರೆ ಏನು? ಅಶೋಕ ತನ್ನ ಎಂಪ್ರರ್ ಇದ್ದಾಗ ಬೇರೆ ಬೇರೆ ಕಡೆಯಲ್ಲಿ ಕಲ್ಲಿನಲ್ಲಿ ಏನು ಕೆತ್ತನೆ ಮಾಡಿಸಿ ಅವನ ಇನ್ಫಾರ್ಮೇಷನ್ನ ಆ ಕಡೆ ತಲುಪಿಸಿದ್ದಾನೆ. ಸೊ ದೇರ್ 14 ಮೇಜರ್ ಎಡಿಕ್ಟ್ಸ್. 14 ಬೇರೆ ಬೇರೆ ಮೆಸೇಜಸ್ನ ಕೊಟ್ಟಿದ್ದಾನೆ. ಸೊ 14 ಬೇರೆ ಬೇರೆ ಮೆಸೇಜು ಎಲ್ಲ ಕಡೆ ಇದೆ, ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಪ್ಲೇಸ್. ಫಾರ್ ಎಕ್ಸಾಂಪಲ್ ಸೋಪಾರ ಅನ್ನೋಂಥ ಪ್ಲೇಸಲ್ಲಿದೆ, ಆಮೇಲೆ ದೌಲಿ ಅನ್ನೋಂಥ ಪ್ಲೇಸ್ ಒಡಿಸ್ಸಾದಲ್ಲಿದೆ, ನೆಕ್ಸ್ಟ್ ಜೌಗಡ ಅನ್ನೋಂಥ ಪ್ಲೇಸಲ್ಲಿದೆ, ಕಳಸಿ ಅನ್ನೋಂಥ ಪ್ಲೇಸಲ್ಲಿದೆ. ಸೊ ಎಲ್ಲ ಪ್ಲೇಸಲ್ಲಿ 14 ಮೆಸೇಜಸ್ ಕೊಡ್ತಾ ಇರ್ತಾನೆ. ಆ 14 ಮೆಸೇಜಸ್ನ ಮೆಸೇಜಸ್ ಅಂತ ಕರೆಯಲ್ಲ, ಎಡಿಕ್ಟ್ಸ್ ಅಂತ ಕರಿತೀವಿ. ಇಟ್ಸ್ ಫಾರ್ಮಲ್ಲಿ ಗಿವನ್ ಬೈ ದ ಕಿಂಗ್. ಸೊ ಅದನ್ನ ಎಡಿಕ್ಟ್ಸ್ ಅಂತ ಕರಿತೀವಿ. ಸೊ ಆದರೆ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ನೋಡಿದಾಗ ಏನು ಅಂದರೆ, ಈ ಥರ ಅಶೋಕ ಅಂತ ಬರೆದಿರೋದು ಯಾವ ಸೈಟಲ್ಲಿ? ಬರೀ ಒಂದೇ ಸೈಟಲ್ಲಿ ಬರೆದಿರೋದು, ಅದು ಕರ್ನಾಟಕದಲ್ಲಿ. ಸೊ ಮಸ್ಕಿ ಇನ್ ಕರ್ನಾಟಕ ಈಸ್ ದ ಪ್ಲೇಸ್ ವೇರ್ ಅಶೋಕಾಸ್ ನೇಮ್ ವಾಸ್ ಫಸ್ಟ್ ಐಡೆಂಟಿಫೈಡ್ ಇನ್ ಹಿಸ್ ಎಡಿಕ್ಟ್ಸ್. ಬೇರೆ ಕಡೆನೂ ಬರೆದಿದೆ ಕೆಲವೊಂದಿಷ್ಟು ಕಡೆ, ಆದರೆ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡಿದ್ದಲ್ಲಿ ಮಸ್ಕಿ. ಸೊ ಮಸ್ಕಿ ಅನ್ನೋಂಥ ಪ್ಲೇಸು ಕರ್ನಾಟಕ. ಅಲ್ಲಿ ಬರೀ ದೇವನಾಮ ಪ್ರಿಯ ಅಂತ ಅಷ್ಟೇ ಬರೆದಿಲ್ಲ, ಏನಂತ ಬರೆದಿದ್ದಾರೆ? ದೇವನಾಮ ಪ್ರಿಯ ಅಶೋಕ. ಸೊ ಮೊದಲೇನು ಹಿಸ್ಟಾರಿಯನ್ಸ್ ಕನ್ಫ್ಯೂಷನ್ ಇತ್ತು, ವೆದರ್ ದೇವನಾಮ ಪ್ರಿಯ ಆಮೇಲೆ ಪಿಯದಸಿ ಅಶೋಕನೇನ ಅಥವಾ ಬೇರೆ ಎಂಪ್ರರ್ ಅಂತ ಏನು ಕನ್ಫ್ಯೂಷನ್ ಇತ್ತು, ಆ ಕನ್ಫ್ಯೂಷನ್ಗೊಂದು ಕ್ಲಾರಿಟಿ ಯಾವಾಗ ಸಿಕ್ತು? ಮಸ್ಕಿಯಲ್ಲಿ ಯಾವಾಗ ಇದು ಸಿಗುತ್ತೋ ಅಲ್ಲಿ ಎಕ್ಸ್ಪ್ಲಿಸಿಟ್ಲಿ ಬರೆದಿರ್ತಾರೆ ದೇವನಾಮ ಪ್ರಿಯ ಅಶೋಕ ಅಂತ. ಅಶೋಕ ಅಂತ. ನೆಕ್ಸ್ಟ್ ನೆನ್ನೆ ಇದ್ರ ಬಗ್ಗೆ ಕೂಡ ನೋಡಿದ್ವಿ, ಲೇಟರ್ ಸೋರ್ಸಸ್. ಓಕೆ, ಲೇಟರ್ ಸೋರ್ಸಸ್ ಅಂದರೆ ಅಶೋಕನ್ ಪೀರಿಯಡ್ ಮುಗ್ದಾದ್ಮೇಲೆ ಒಂದು 3-4 ವರ್ಷ ಆದಮೇಲೆ, 300-400 ವರ್ಷ ಆದಮೇಲೆ ಸಿಗುವಂಥದ್ದು. ಸೊ ಜುನಾಗಢ್ ರಾಕ್ ಇನ್ಸ್ಕ್ರಿಪ್ಷನ್ಸ್ ನೇನು ನೋಡಿದ್ವಿ. ಜುನಾಗಢ್ ಎಲ್ಲಿ ಬರುತ್ತೆ? ಯಾವ ಸ್ಟೇಟಲ್ಲಿ? ಗುಜರಾತ್. ಸೊ ನೆಕ್ಸ್ಟ್ ಟಾಪಿಕಲ್ಲಿ ರುದ್ರದಮನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಹಿ ಈಸ್ ಅ ಶಾಖಾ ರೂಲರ್. ಓಕೆ, ಶಾಖಾ ರೂಲರ್. ಸೊ ಈ ಇನ್ಸ್ಕ್ರಿಪ್ಷನ್ಸಲ್ಲಿ ಅಲ್ಲಿ ಮಾಡಿರುವಂಥ ಕೆತ್ತನೆ ನೋಡಿದಾಗ ಏನು ಗೊತ್ತಾಗುತ್ತೆ? ಪುಷ್ಯಗುಪ್ತ ಅನ್ನುವಂಥ ಗವರ್ನರ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಪುಷ್ಯಗುಪ್ತ ಯಾರಾಗಿದ್ರು? ಹಿ ವಾಸ್ ಅ ಗವರ್ನರ್ ಆಫ್ ಚಂದ್ರಗುಪ್ತ. ಸೊ ಇದ್ರ ಇಂಪಾರ್ಟೆನ್ಸ್ ಏನು ಅಂದರೆ, ಇಟ್ ಶೋಸ್ ಮೌರ್ಯನ್ ಎಂಪೈರ್ ಎಕ್ಸ್ಟೆಂಡೆಡ್ ಟು ಗುಜರಾತ್. ಅಂದರೆ ಗುಜರಾತ್ವರೆಗೂ ಮೌರ್ಯನ್ ಸಾಮ್ರಾಜ್ಯ ಎಕ್ಸ್ಟೆಂಡ್ ಆಗಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ ಸಿಕ್ತು. ಚಂದ್ರಗುಪ್ತಾಸ್ ಫೇಮ್ ರಿಮೆಂಬರ್ಡ್ 400 years ಲೇಟರ್. ಸೊ 400 ವರ್ಷ ಆದ್ಮೇಲೆ ಕೂಡ ಚಂದ್ರಗುಪ್ತನ ಬಗ್ಗೆ ಎಲ್ರಿಗೂ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ರ ಮುಖಾಂತರ ಗೊತ್ತಾಗುತ್ತೆ, ಜುನಾಗಢ್ ರಾಕ್ ಇನ್ಸ್ಕ್ರಿಪ್ಷನ್ಸ್ ಮುಖಾಂತರ. ನೆಕ್ಸ್ಟ್ ಮುದ್ರ ರಾಕ್ಷಸ ಬರೆದಿದ್ದು ಗುಪ್ತಾ ಪೀರಿಯಡಲ್ಲಿ, ಇದ್ರ ಬಗ್ಗೆ ಕೂಡ ನೋಡಿದ್ವಿ. ಸೊ ಮುದ್ರ ರಾಕ್ಷಸಲ್ಲಿ ಯಾವ ಸ್ಟೋರಿನ ಕಾಣ್ತೀವಿ ನಾವು? ಚಂದ್ರಗುಪ್ತ ಹೌ ಡಿಡ್ ಹಿ ಬಿಕಮ್ ಎನ್ ಎಂಪ್ರರ್. ಓಕೆ, ಸೊ ಆ ಟೈಮಲ್ಲಿ ಚಾಣಕ್ಯ ಯಾವ ತಂತ್ರಗಳನ್ನ ಯೂಸ್ ಮಾಡ್ತಾರೆ, ವಾಟ್ ಆರ್ ದ ಸ್ಟ್ರಾಟಜೀಸ್ ಯೂಸ್ ಬೈ ಚಾಣಕ್ಯ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಪ್ರೆಸೆಂಟ್ ಇನ್ ಮುದ್ರ ರಾಕ್ಷಸ. ಸೊ ದೇ ಆರ್ ರಿಟರ್ನ್ ಇನ್ ಗುಪ್ತಾ ಪೀರಿಯಡ್. ಅರೆ ಮೌರ್ಯನ್ ಎಂಪೈರ್ ಬಂದಾದು ಹೆಚ್ಚು ಕಡಿಮೆ 400-500 ವರ್ಷ ಆದಮೇಲೆ ಗುಪ್ತಾ ಡೈನೆಸ್ಟಿಯಲ್ಲಿ ಬರೆದಂಥ ಮುದ್ರ ರಾಕ್ಷಸದಲ್ಲಿ ಸೊ ಚಂದ್ರಗುಪ್ತನ ಬಗ್ಗೆ ಕಥೆನ ನೋಡ್ತೀವಿ ಅಂದರೆ, ಅರೆ ಚಂದ್ರಗುಪ್ತನ ಬಗ್ಗೆ ಸ್ಟೋರಿ ಆ ಥರ ಕಂಟಿನ್ಯೂಟಿ ಇತ್ತು ಅಂತ ಗೊತ್ತಾಗುತ್ತೆ. ಓಕೆ, ಕಂಟಿನ್ಯೂಟಿ ಗೊತ್ತಾಗುತ್ತೆ. ಸೊ ನೆನ್ನೆ ಇದು ನೋಡಿದ್ವಿ, ಇಂಪಾರ್ಟೆನ್ಸ್ ಆಫ್ ಓರಲ್ ಟ್ರೆಡಿಷನ್ಸ್. ಚಂದ್ರಗುಪ್ತಾಸ್ ಮೆಮರಿ ಸರ್ವೈವ್ಡ್ ಇನ್ ಪಾಪ್ಯುಲರ್ ಲೋರ್ ಲಾಂಗ್ ಆಫ್ಟರ್. ಸೊ ಕಥೆ ಮುಖಾಂತರ ತುಂಬ ವರ್ಷಗಳವರೆಗೂ ಚಂದ್ರಗುಪ್ತನ ಬಗ್ಗೆ ಅದೇ ಥರ ಜನರ ತಲೆಯಲ್ಲಿರುತ್ತೆ. ಓರಲ್ ಟ್ರೆಡಿಷನ್ಸ್ ನಾವು ರೆಕಾಗ್ನೈಸ್ಡ್ ಆಸ್ ವ್ಯಾಲಿಡ್ ಹಿಸ್ಟಾರಿಕಲ್ ಸೋರ್ಸಸ್. ಸೊ ಇಲ್ಲಿವರೆಗೂ ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ probably while discussing these things we faced some problem in the previous class. Okay, so rise of Magadha under the Haryanka dynasty. Already superficial level ಅಲ್ಲಿ ನೋಡಿದ್ವಿ. So who are the kings associated with the Haryanka dynasty?
ಬಿಂಬಿಸಾರ, ನೆಕ್ಸ್ಟ್ ಅಜಂತ, ಅಜಾತಶತ್ರು. ಓಕೆ, ಅಜಾತಶತ್ರು. ಸೊ ಇನಿಷಿಯಲ್ ಕಂಟೆಕ್ಸ್ಟ್, ಕಾಶಿ ವಾಸ್ ಇನಿಷಿಯಲಿ ಪವರ್ಫುಲ್. ನೆಕ್ಸ್ಟ್ ಕೋಸಲ ಬಿಕೇಮ್ ಡಾಮಿನೆಂಟ್. ಓಕೆ, ಇದು ಜಸ್ಟ್ ಬ್ಯಾಕ್ಗ್ರೌಂಡ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಮಹಾಜನಪದಾಸ್ ಬಗ್ಗೆ. ಆ ಮಹಾಜನಪದದಲ್ಲಿ ಕಾಶಿ ಒಂದು ಮಹಾಜನಪದ ಆಗಿತ್ತಾ? ಕೋಸಲ, ಎಸ್, ಕೋಸಲ ಕೂಡ ಒಂದು ಮಹಾಜನಪದ ಆಗಿತ್ತು. ಓಕೆ, ಸೊ ನಿನ್ನೆ ಆಗಿ ಡಿಸ್ಕಸ್ ಮಾಡುವಾಗ ನೋಡಿದ್ವಿ, ನಾವು ವೆಸ್ಟಿಂದ ಈಸ್ಟ್ಗೆ ಹೋಗುವಾಗ ಫಸ್ಟಿಗೆ ಬರೋದು ಕಾಶಿನ ಅಥವಾ ಕೋಸಲನ? ಎಸ್, ಕೋಸಲ. ಸೊ ನಾವು ವೆಸ್ಟಿಂದ ಈಸ್ಟ್ ಹೋಗುವಾಗ ಫಸ್ಟಿಗೆ ಬರೋದು ಕೋಸಲ. ಸೊ ಕೋಸಲ ಇರೋದು ಯಾವ ಸ್ಟೇಟ್ಲಿ? ಉತ್ತರ ಪ್ರದೇಶ ಅಲ್ಲ, ಬಿಹಾರ ಅಲ್ಲ? ಎಸ್, ಉತ್ತರ ಪ್ರದೇಶ್. ಸೊ ಇಲ್ಲಿರೋದು ಕೋಸಲ. ನೆಕ್ಸ್ಟ್ ಕಾಶಿ, ಕಾಶಿಯಲ್ಲಿ ಬರುತ್ತೆ, ಅದು ಉತ್ತರ ಪ್ರದೇಶಲ್ಲಿ. ಅದು ನೆಕ್ಸ್ಟ್ ಆಫ್ಟರ್ ದಿಸ್ ವಿ ಹ್ಯಾವ್ ಕಾಶಿ. ಕಾಶಿ. ನೆಕ್ಸ್ಟ್ ಪವರ್ ಸ್ಟ್ರಗಲ್. ಸೊ ಈ ಬೇರೆ ಬೇರೆ ಮಹಾಜನಪದ ಮಧ್ಯದಲ್ಲಿ ಹೋರಾಟ ಆಗುತ್ತೆ. ನಾವು ಸ್ಟ್ರಾಂಗು, ನಾವು ಪವರ್ಫುಲ್ ಅನ್ನೋಂಥ ಒಂದು ಪವರ್ ಸ್ಟ್ರಗಲ್ ಆಗುತ್ತೆ. ಸೊ ಯಾರ್ಯಾರ ಮಧ್ಯದಲ್ಲಿ? ಮಗಧ. ಸೊ ಮಗಧ ಎಲ್ಲಿದೆ? ಬಿಹಾರ್. ಓಕೆ, ಸೊ ಇಲ್ಲಿರೋದು ಮಗಧ. ಮಗಧ. ನೆಕ್ಸ್ಟ್ ಕೋಸಲ ಆಲ್ರೆಡಿ ರಿಪ್ರೆಸೆಂಟ್ ಮಾಡಿದ್ವಿ. ವೃಜ್ಜಿ ಎಲ್ಲಿ ಬರುತ್ತೆ? ನಾರ್ತ್ ಬಿಹಾರ್. ಓಕೆ, ಸೊ ಎಕ್ಸಾಕ್ಟ್ ಬೇಕಾಗಿಲ್ಲ, ಹೆಚ್ಚು ಕಡಿಮೆ ಮಗಧ ಆದಮೇಲೆ ಇಲ್ಲೂ ವೃಜ್ಜಿ ಬರುತ್ತೆ. ಓಕೆ, ವೃಜ್ಜಿ ಆರ್ ವಜ್ಜಿ. ನೆಕ್ಸ್ಟ್ ಅವಂತಿ ಎಲ್ಲಿ ಬರುತ್ತೆ? ಮಧ್ಯಪ್ರದೇಶ್. ಸೊ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಅವಂತಿ. ಸೊ ಇವರು ಎಲ್ಲರ ಮಧ್ಯದಲ್ಲಿ ಒಂದು ಪವರ್ ಸ್ಟ್ರಗಲ್. ಓಕೆ, ಪವರ್ ಸ್ಟ್ರಗಲ್. ಸೊ ಇಷ್ಟು ದೂರ ಇರೋರು ಇವರೇ ಕಾಂಪಿಟೇಷನ್ ಮಾಡೋದು, ಅದನ್ನೆಲ್ಲ ತಲೆ ಕೆಡಿಸ್ಬೋದು ಬೇಡ. ಸೊ ದೇ ಆಲ್ ವಾಟ್ ಸ್ಟ್ರಗಲ್ ಫಾರ್ ದ ಪವರ್, ಅಂದರೆ ಡಾಮಿನೆಂಟ್ ಆಗೋದಕ್ಕೆ ಒಂದು ಸ್ಟ್ರಗಲ್, ಅಂದರೆ ಫೈಟ್ ಮಾಡ್ತಾರೆ. ಸೊ ಆ ಫೈಟಿಂಗಲ್ಲಿ ಸ್ಟ್ರಾಂಗ್ ಆಗಿ ಎಮರ್ಜ್ ಆದವ್ರು ಯಾರು? ವಿಚ್ ವಾಸ್ ದ ಮಹಾಜನಪದ ವಿಚ್ ಎಮರ್ಜ್ ಸ್ಟ್ರಾಂಗರ್? ಮಗಧ. ಸೊ outcome, Magadha emerged as a dominant Mahajanapada in the first, and it was the first Indian empire. Okay, first Indian, where the first Indian empire was built. Okay, so this is important. Okay, so exam ಅಲ್ಲಿ initial context ಎಲ್ಲ ಫೋಕಸ್ ಮಾಡಲ್ಲ, ನಮಗೇನು ಗೊತ್ತಿರಬೇಕು? ಫಸ್ಟ್ ಪವರ್ಫುಲ್ ಎಂಪೈರ್, ಡಾಮಿನೇಟ್ ಆದಂಥ ಎಂಪೈರ್ ಸೃಷ್ಟಿಯಾಗಿದೆ ಅಲ್ಲಿ ಮಗಧ ರೀಜನಲ್ಲಿ. ಓಕೆ, ಮಗಧ ರೀಜನಲ್ಲಿ. ಸೊ ಇಲ್ಲಿ ಕಾಶಿ, ಕೋಸಲ ಈ ಥರ ಎಲ್ಲ ತೊಗೊಂಡಾಗ ನಮ್ಗೆ ಏನು ಗೊತ್ತಿರಬೇಕು? ಕಾಶಿ ಆ್ಯಂಡ್ ಕೋಸಲ ಅವು ಕೂಡ ಮಹಾಜನಪದ. ಸೊ ಕಾಶಿ ಹೆಡ್ ಕ್ಯಾಪಿಟಲ್ ಯಾವುದಾಗಿತ್ತು? ಎಸ್, ಕಾಶಿ ಹೆಡ್ ಕ್ಯಾಪಿಟಲ್ ವಾರಣಾಸಿ. ಕೋಸಲ ಕ್ಯಾಪಿಟಲ್? ಓಕೆ, ಇದು ರಿಪೀಟೆಡ್ಲಿ ರಿವೈಸ್ ಮಾಡಬೇಕು. ಕಾಶಿ ಕ್ಯಾಪಿಟಲ್ ಯಾವುದು? ಕೋಸಲ ಕ್ಯಾಪಿಟಲ್ ಯಾವುದು? ವಜ್ಜಿ ಕ್ಯಾಪಿಟಲ್ ಯಾವುದು? ಮಗಧ ಕ್ಯಾಪಿಟಲ್ ಯಾವುದು? ಆಮೇಲೆ ಅವಂತಿ ಕ್ಯಾಪಿಟಲ್ ಯಾವುದು? ಸೊ ರಿಪೀಟೆಡ್ಲಿ ಔಟ್ ರಿವೈಸ್. ಆಲ್ರೆಡಿ ಮಗಧ ಬಗ್ಗೆ ನೋಡಿದ್ದೀವಿ ನಾವು. ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಮಗಧ? ರಾಜಗಿರಿ. ಆಮೇಲೆ ಪಾಟಲಿಪುತ್ರ. ಓಕೆ, ಪಾಟಲಿಪುತ್ರ. ಸೊ ಮಿಕ್ಕಿದ್ದು ಅದೇ ಥರ ನೀವು ರಿವಿಷನ್ ಮಾಡಬೇಕಾಗುತ್ತೆ. ಸೊ ಔಟ್ಕಮ್ ವಾಸ್ ಮಗಧ ಎಮರ್ಜ್ ಆಸ್ ಅ ಡಾಮಿನೆಂಟ್ ಮಹಾಜನಪದ. ಇಟ್ ವಾಸ್ ದ ಫಸ್ಟ್ ವೇರ್ ದ ಫಸ್ಟ್ ಇಂಡಿಯನ್ ಎಂಪೈರ್ ಗಾಟ್ ಕ್ರಿಯೇಟೆಡ್. ಓಕೆ, ಗಾಟ್ ಕ್ರಿಯೇಟೆಡ್. ಸೊ ಹರ್ಯಂಕ ಡೈನೆಸ್ಟಿ. ಸೊ ವಿಚ್ ವಾಸ್ ದ ಫಸ್ಟ್ ಎಂಪೈರ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಮಗಧ? ಹರ್ಯಂಕ. ಓಕೆ, ಹರ್ಯಂಕ. ಸೊ ಇಟ್ಸ್ ಫೌಂಡರ್ ವಾಸ್ ಬಿಂಬಿಸರ. ಯಾವ ಸೆಂಚುರಿಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು? 6th BC. 6th century BC. ಓಕೆ, ಇಂಪಾರ್ಟೆಂಟ್. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ರಿಲಿಜಿಯಸ್ ಸೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಏನು ನೋಡಿದ್ವಿ? 6th century BC ಯಲ್ಲಿ ಯಾವ ರಿಲಿಜನ್ಸ್ ಹುಟ್ಕೊಳ್ಳುತ್ತೆ? ಬುದ್ಧಿಸಮ್, ಜೈನಿಸಮ್. ಆದರೆ ಎಲ್ಲ ಪ್ಯಾರಲ್ ಆಗ್ತಾ ಇರುತ್ತೆ. ಒಂದು ಕಡೆ ಬುದ್ಧಿಸಮ್, ಜೈನಿಸಮ್ ಹುಟ್ಕೊಳ್ಳೋಕೆ ಶುರು ಆಗುತ್ತೆ, ಮತ್ತೊಂದು ಕಡೆ ಹರ್ಯಂಕ ಡೈನೆಸ್ಟಿ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಸೊ ಆ ಟಾಪಿಕಲ್ಲಿ ವಿ ಫೋಕಸ್ ಪ್ರಿಡಾಮಿನೆಂಟ್ಲಿ ಆನ್ ರಿಲಿಜಿಯಸ್ ಆಸ್ಪೆಕ್ಟ್ಸ್. ಈ ಟಾಪಿಕಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಡೈನೆಸ್ಟಿ ಆಮೇಲೆ ಎಂಪೈರ್ ಮೇಲೆ. ಓಕೆ, ಎಂಪೈರ್ ಮೇಲೆ. ಸೊ ಬಿಂಬಿಸರ ವಾಸ್ ದ ಫೌಂಡರ್ ಆಫ್ ಫೌಂಡರ್ ಆಫ್ ಹರ್ಯಂಕ ಡೈನೆಸ್ಟಿ. ಆದರೆ ಫಸ್ಟ್ ಟೈಮ್ ಮಗಧ ಅಲ್ಲಿ ಸ್ಟಾರ್ಟ್ ಆಯ್ತಲ್ವ, ಸೊ ಮಗಧ ಪವರ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಇಯರ್ 543, 491 ನಾಟ್ ಇಂಪಾರ್ಟೆಂಟ್. UPSC ಅಂತ ವಿಷಯದ ಮೇಲೆ ಫೋಕಸ್ ಮಾಡಲ್ಲ. ಓಕೆ, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಬರ್ದೀನಿ ಅಷ್ಟೇ. ಸೊ ಇಲ್ಲಿ ಏನು ನೆನ್ಪಿಡ್ತೀರ? 6th century BC. 6th century BCಯಲ್ಲಿ ಮಗಧ ಅನ್ನೋವಂಥ ಪ್ಲೇಸಲ್ಲಿ, ಆ ರೀಜನಲ್ಲಿ ಇಷ್ಟು ದಿವಸವರೆಗೂ ಬರೀ ಮಹಾಜನಪದಾಸ್ ಇತ್ತು. ಆದರೆ ದೊಡ್ಡ ಎಂಪೈರ್ ಎಸ್ಟಾಬ್ಲಿಷ್ ಆಯಿತು. ಆ ಎಂಪೈರ್ ಎಸ್ಟಾಬ್ಲಿಷ್ ಮಾಡೋದು ಯಾರು? ಬಿಂಬಿಸರ. ಆ ಎಂಪೈರ್ ಡೈನೆಸ್ಟಿ ಹೆಸರೇನು? ಹರ್ಯಂಕ. ಓಕೆ, ಹರ್ಯಂಕ. ನೆಕ್ಸ್ಟ್ ಎಕ್ಸ್ಪಾಂಡೆಡ್ ಎಂಪೈರ್ ವಯ. ಸೊ ಮಗಧದಲ್ಲಿ ಪವರ್ಫುಲ್ ಆದರು, ಆದರೆ ಮಗಧ ಒಂದೇ ಇದ್ದದಕ್ಕೆ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಅದು ಇನ್ನೊಂದು ಸ್ವಲ್ಪ ಟೆರಿಟರಿ ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಅನಿಸ್ತು. ಸೊ ಅವಾಗ ಟೆರಿಟರಿ ಎಕ್ಸ್ಪಾನ್ಷನ್ ಮಾಡಬೇಕು ಅಂದರೆ ಬೇರೆ ಬೇರೆ ಮೆಥಡ್ಸು, ಬೇರೆ ಬೇರೆ ವಿಧಾನಗಳು. ಒಂದು ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್, ಅಂದರೆ ಮದುವೆ ಆಗೋದು. ಸೊ ಬೇರೆ ಒಂದು ಮಹಾಜನಪದದಿಂದ ಮದುವೆ ಆಗಿ ಅಲ್ಲಿಂದ ಡೌರಿ ಮುಖಾಂತರ ಅಲ್ಲಿರುವಂಥ ಟೆರಿಟರಿನ ತಮ್ಮ ವಶಕ್ಕೆ ಪಡ್ಕೋದು. ಈ ಥರ ಬೇರೆ ಬೇರೆ ವಿಧಾನಗಳು. ಮತ್ತೊಂದು ಮಿಲಿಟರಿ ಕಾನ್ಕ್ವೆಸ್ಟ್, ಅವ್ರ ಯುದ್ಧದಲ್ಲಿ ಮತ್ತೊಬ್ಬ ರಾಜನ ಸೋಲಿಸಿ ಅವ್ರ ಹತ್ರ ಇರುವಂಥ ಟೆರಿಟರಿನ ತಮ್ಮ ವಶಕ್ಕೆ ಪಡ್ಕೊಳ್ಳೋದು. ಸೊ ದೇರ್ ಆರ್ ಡಿಫ್ರೆಂಟ್ ವೇಸ್. ಸೊ ಹೀಗಾಗಿ ಬಿಂಬಿಸರ
ಎರಡು ಥರ ಬೇರೆ ಟೆರಿಟರಿನ ಪಡ್ಕೋತಾರೆ. ಹೇಗೆ? ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಮ್ಯಾರಿಡ್ ದ ಸಿಸ್ಟರ್ ಆಫ್ ಪ್ರಸೇನ್ಜೀತ್, ಕೋಸಲ ಕಿಂಗ್. ಓಕೆ, ಸೊ ಕೋಸಲ ಎಲ್ಲಿ? ಸೊ ಇಲ್ಲಿ ಕೋಸಲ. ಸೊ ಇಲ್ಲಿ ಕೋಸಲ ಕಿಂಗ್ ಯಾರಾಗಿರ್ತಾರೆ? ಪ್ರಸೇನ್ಜೀತ್. ಸೊ ಪ್ರಸೇನ್ಜೀತ್ ಅವರ ತಂಗಿನ ಯಾರು ಮದುವೆ ಆಗ್ತಾರೆ? ಬಿಂಬಿಸರ. ಓಕೆ, ಬಿಂಬಿಸರ ಮದುವೆ ಆಗ್ತಾರೆ. ಸೊ ಮದುವೆ ಆದ್ಮೇಲೆ ಅವ್ರಿಗೆ ಏನು ಸಿಗುತ್ತೆ? ಹಿ ಗಾಟ್ ಕಾಶಿ ಆಸ್ ಡೌರಿ. ಇಲ್ಲಿ ಹಿಂಗೆ ತಲೆ ಕೆಡಿಸ್ಕೋಬೇಡಿ, ಅವ್ರು ಕೋಸಲದಲ್ಲಿದ್ದರು, ಕಾಶಿ ಹೇಗೆ ಡೌರಿ ಥರ ಕೊಟ್ಟರು, ಡೋಂಟ್ ವೆರಿ ಅಬೌಟ್ ಇಟ್. ಬಿಕಾಸ್ ಕಾಶಿ ವಾಸ್ ಅ ಸಪ್ರೇಟ್ ಮಹಾಜನಪದ, ಕೋಸಲ ವಾಸ್ ಅ ಸಪ್ರೇಟ್ ಮಹಾಜನಪದ. ಬಹುಶಃ ಪ್ರಸೇನ್ಜೀತ್ ಕಂಟ್ರೋಲಲ್ಲಿ ಕೋಸಲನೂ ಇತ್ತು, ಕಾಶಿನೂ ಇತ್ತು. ಓಕೆ, ಎರಡು ಮಹಾಜನಪದ ಅವ್ನ ಕಂಟ್ರೋಲ್ ಇತ್ತು. ಸೊ ವಿಲ್ ನಾಟ್ ಗೋ ಇನ್ ಟು ಡೀಪರ್ ಆಸ್ಪೆಕ್ಟ್ಸ್. ಅವ್ರೊಬ್ಬರ ಕಡೆ ಎರಡು ಮಹಾಜನಪದ ಯಾವ ಥರ ಬಂತು. ಸೊ ವಿಲ್ ನಾಟ್ ವೆರಿ ಅಬೌಟ್ ದೋಸ್ ಥಿಂಗ್ಸ್. ಇಲ್ಲೇನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂದರೆ, ಸೊ ಮ್ಯಾಟ್ರಿಮೋನಿಯಲ್ ಅಲಯನ್ಸ್ ಮುಖಾಂತರ ಫಸ್ಟು ಬಿಂಬಿಸರ ಹತ್ರ ಬರೀ ಮಗಧ ಇತ್ತು. ಓಕೆ, ಮಗಧ ಇತ್ತು. ಆಮೇಲೆ ಅವ್ನಿಗೆ ಯಾವ ಸಿಕ್ತು? ಕಾಶಿ ಕೂಡ ಸಿಕ್ತು. ಯಾರ ಕಡೆಯಿಂದ ಸಿಕ್ತು? ಪ್ರಸೇನ್ಜೀತ್ ಕಡೆಯಿಂದ ಸಿಕ್ತು. ಸೊ ಪ್ರಸೇನ್ಜೀತ್ ಯಾಕೆ ಕೊಟ್ಟ? ಆಸ್ ಅ ಡೌರಿ. ಓಕೆ, ಆಸ್ ಅ ಡೌರಿ ಹಿ ವಿಲ್ ಗಿವ್. ಓಕೆ, ಯಾಕಂದ್ರೆ ತಂಗಿನ ಕೊಟ್ಟಿರ್ತಾರೆ, ಡೌರಿ ಮುಖಾಂತರ ಕೊಡ್ತಾರೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೆನ್ನೆ ಕ್ವಶನ್ ಕೂಡ ನೋಡಿದ್ವಿ, ಯಾವ ಥರ ಕ್ವಶನ್ಸ್ನ ಫ್ರೇಮ್ ಮಾಡ್ಬೋದು. ಸೊ ವೆದರ್ ಬಿಂಬಿಸರ ಆ್ಯಂಡ್ ಪ್ರಸೇನ್ಜೀತ್ ವರ್ ಕಂಟೆಂಪ್ರರೀಸ್? ಎಸ್. ವೆದರ್ ಬಿಂಬಿಸರ ಆ್ಯಂಡ್ ಬುದ್ಧ ವರ್ ಕಂಟೆಂಪ್ರರೀಸ್? ಎಸ್. ಸೊ ಈ ಥರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಫೋಕಸ್ ಮಾಡಬೇಕಾಗುತ್ತೆ. ಪ್ರಿನ್ಸೆಸ್ ಆಫ್ ಲಿಚ್ಚವಿ, ಆಮೇಲೆ ಮಾದ್ರಾ. ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಅವನು ಬರೀ ಕೋಸಲ ಅಂದರೆ ಪ್ರಸೇನ್ಜೀತ್ ತಂಗಿನ ಅಷ್ಟೇ ಅಲ್ಲ, ಮತ್ತೆ ಕೆಲವರು ಬೇರೆಯವ್ರನ್ನೂ ಮದುವೆ ಆಗ್ತಾನೆ. ಅಂದರೆ ಬೇರೆ ರಾಣಿ, ಬೇರೆ ಆಸ್ಥಾನದಲ್ಲಿರುವಂಥ ಪ್ರಿನ್ಸೆಸ್ ಅವ್ರನ್ನ. ಎಲ್ಲಿ? ಲಿಚ್ಚವೀಸ್ ಅಂತ. ಸೊ ಇಲ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ನೋಡಿ. ಸೊ ಲಿಚ್ಚವೀಸ್ ಇದು ಯಾವ ಮಹಾಜನಪದದಲ್ಲಿತ್ತು? ವಜ್ಜಿ ಅನ್ನುವಂಥ ಮಹಾಜನಪದದಲ್ಲಿ ಅಲ್ಲೊಂದು ಸಣ್ಣ ಜನಾಂಗ ಇತ್ತು, ಲಿಚ್ಚವಿ ಅಂತ. ಸೊ ಆ ಪ್ರಿನ್ಸೆಸ್ನ ಮದುವೆ ಆಗ್ತಾನೆ. ಅದೇ ಥರ ಮಾದ್ರಾದಲ್ಲಿರುವಂಥ ಪ್ರಿನ್ಸೆಸ್ನು ಮದುವೆ ಆಗ್ತಾನೆ. ಸೊ ಇಷ್ಟು ಡೀಟೇಲ್ಡಾಗಿ UPSC ಕೇಳದೇ ಇದ್ರು. ಟು ಬ್ರಿಂಗ್ ಕ್ಲಾರಿಟಿ ಐ ಆ್ಯಡೆಡ್ ಇನ್ಫಾರ್ಮೇಷನ್ ವಜ್ಜಿ. ಸೊ ಮಾದ್ರಾ ಅನ್ನೋದು ಎಲ್ಲಿ ಬರುತ್ತೆ? ನಾರ್ತ್ ವೆಸ್ಟರ್ನ್ ಕಿಂಗ್ಡಮ್ ಇನ್ ಪಂಜಾಬ್, ಮಾಡರ್ನ್ ಪಾಕಿಸ್ತಾನ್ ರೀಜನ್ ನಿಯರ್ ಸಯಾಲ್ಕೋಟ್, ಲಾಹೋರ್. ಇಷ್ಟು ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಡ, ಅದು ಏನು ಗೊತ್ತಿರಲಿ. ಮಾದ್ರಾ ಅನ್ನೋದು ಇಲ್ಲಿ ಪಕ್ಕದಲ್ಲಿರುವಂಥ ಯಾವುದೋ ಡೈನೆಸ್ಟಿ ಅಲ್ಲ, ಎಲ್ಲೋ ಈಗ ಜಾಗದಲ್ಲಿ ಇದ್ದಂಥದ್ದು ಮಾದ್ರಾ. ಅಂದರೆ ಇದ್ರ ಮುಖಾಂತರ ಏನು ಗೊತ್ತಾಗುತ್ತೆ? ಬಿಂಬಿಸರ ಹಿ ಡಿಡ್ ನಾಟ್ ಫೋಕಸ್ ಓನ್ಲಿ ಆನ್ ದ ಗಂಗಾ ಪ್ಲೇನ್ಸ್. ಬರೀ ಗಂಗಾ ಪ್ಲೇನ್ಸಲ್ಲಿ ಅಷ್ಟೇ ಫೋಕಸ್ ಮಾಡಲಿಲ್ಲ, ಗಂಗಾ ಬಿಟ್ಟು ಹೊರಗಡೆ ಕೂಡ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾನೆ. ಹೇಗೆ? ಬೈ ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್. ಒನ್ ಎಕ್ಸಾಂಪಲ್ ಈಸ್ he will establish a matrimonial alliances with Madra. So where is Madra present? Roughly present day Pakistan. And present day Pakistan, it does not fall in the Ganga plain. Okay, Ganga plain. और ಮತ್ತೆ ಎಕ್ಸಾಮ್ ಡಿಮ್ಯಾಂಡು ತುಂಬ ಇಂಪಾರ್ಟೆಂಟ್. ಹೋಗ್ತಾ ತುಂಬ ಇಂಟ್ರೆಸ್ಟ್ ಏನು ಬಿಲ್ಡ್ ಆಗ್ತಾ ಹೋಗುತ್ತೋ, ವಿ ನೀಡ್ ಟು ನೋ ವೇರ್ ವಿ ಹೌ ಟು ಸ್ಟಾಪ್. ಬಿಕಾಸ್ ವಿ ಆಲ್ಸೋ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡಿಮ್ಯಾಂಡ್ ಆಫ್ ಎಕ್ಸಾಮಿನೇಷನ್. ಮೇನ್ಸಲ್ಲಿ ಕೂಡ ಇಷ್ಟು ಡೆಪ್ತ್ ಎಲ್ಲ ನೀವು ಬರೆಯಲ್ಲ, ಬರೀ ಸೂಪರ್ಫಿಷಿಯಲ್ ಒಂದು 3-4 ಪಾಯಿಂಟ್ ಅಷ್ಟೇ ಬರೀತಿರ್ತೀರ. ಸೊ ಯು ನೀಡ್ ಟು ನೋ ವೇರ್ ವಿ ಹೌ ಟು ಸ್ಟಾಪ್. ಇನ್ನು ಪ್ಲಿನ್ಸಲ್ಲಿ ಯಾವ ಥರ ಕ್ವಶನ್ ಕೇಳ್ಬೋದು. ಮದ್ರಾ ಎಲ್ಲಿ ಲೊಕೇಟೆಡ್ ಇದೆ? ಮಾಡರ್ನ್ ಡೇ ಉತ್ತರ ಪ್ರದೇಶ್. ಟ್ರೂ ಆರ್ ಫಾಲ್ಸ್? False. North western part of India? True. Okay, true. So Pakistan actually did it. North western part of India? Yes, it is true. Next, Lichavi. It was part of which Mahajanapada? Vajji or Vriji? Okay, Vriji. So ita ಕೇಳಬಹುದು. Next, conquest. Annexed Anga. Annexed ಅಂದ್ರೆ ಏನು? ಫೋರ್ಸ್ಫುಲಿ ಯುದ್ಧದ ಮುಖಾಂತರ ಸೋಲಿಸಿ ಅಂಗಾನ ತನ್ನ ವಶಕ್ಕೆ ಪಡ್ಕೋತಾನೆ. ಯಾರು? ಬಿಂಬಿಸರ. ಓಕೆ, ಬಿಂಬಿಸರ. ಸೊ ನಾವು ಬಿಂಬಿಸರ ನೋಡಿದಾಗ, ಸೊ ವಿಚ್ ಆರ್ ದ ಟೆರಿಟರೀಸ್ ವಿಚ್ ಬಿಂಬಿಸರ ಗಾಟ್? ಆಲ್ರೆಡಿ ಮಗಧ ಆನ್ ಕಂಟ್ರೋಲ್ ಇತ್ತು. ಓಕೆ, ನೆಕ್ಸ್ಟ್ ಮಗಧ ಆದಮೇಲೆ ಕಾಶಿ. ಹೇಗೆ? ಓಕೆ, ಡೌರಿ ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್. ನೆಕ್ಸ್ಟ್ ಓಕೆ, ವಜ್ಜಿ ಅಲ್ಲ, ಅಂಗ. ಓಕೆ, ಅಂಗ. ಅದು ಹಿ ನಾಟ್ ಟೇಕ್ ಕಂಪ್ಲೀಟ್ ಟೆರಿಟರಿ, ಜಸ್ಟ್ ಬರೀ ಮ್ಯಾಟ್ರಿಮೋನಿಯಲ್ ಅಲಯನ್ಸ್ ಅಷ್ಟೇ ಫಾರ್ಮ್ ಮಾಡ್ತಾನೆ. he is not going to take any territory. Expanded, okay, through some part of what Vajji, not completely Vajji, some part of Vajji he will take. Okay, ಲಿಚ್ಚವಿ ಅವ್ರ ಜೊತೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಿ ಕಂಪ್ಲೀಟ್ ವಜ್ಜಿ ತಗೊಳ್ಳಲ್ಲ, ಕೆಲವೊಂದಿಷ್ಟು ಪಾರ್ಟ್ನ ತಗೋತಾನೆ. ಅಷ್ಟು ಡೀಟೇಲ್ಡು ಬೇಡ. ಓಕೆ, ಅಷ್ಟು ಡೀಟೇಲ್ಡು ಬೇಡ. ನೆಕ್ಸ್ಟ್, ಮೇಂಟೈನ್ ಫ್ರೆಂಡ್ಲಿ ಟೈಸ್ ವಿತ್ ಅವಂತಿ. ಸೊ ಮಧ್ಯಪ್ರದೇಶದಲ್ಲಿರುವಂಥ ಅವಂತಿ ಏನಿರುತ್ತೋ ಅವ್ರ ಜೊತೆ ಕೂಡ ಫ್ರೆಂಡ್ಲಿ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾನೆ. ಅಲ್ಲಿ ಮ್ಯಾಟ್ರಿಮೋನಿಯಲ್ ಅಲಯನ್ಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಸೊ ವಿಲ್ ನಾಟ್ ವರಿ ಅಬೌಟ್ ಇಟ್. ಸೊ ಪ್ಯಾಟ್ರನೈಸ್ ಮಲ್ಟಿಪಲ್ ರಿಲಿಜನ್ಸ್, ಎನ್ಕೌಂಟರ್ ವಿತ್ ಬುದ್ಧ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಅವ್ನ ಲೈಫ್ ಟೈಮಲ್ಲಿ ಅವ್ನು ಬುದ್ಧನ ಒಂದ್ಸತಿ ಮೀಟ್ ಆಗ್ತಾನೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರತಿಯೊಂದು ಲೈನ್ ಬೈ ಲೈನ್ ಏನು ನೋಡ್ತಾ ಇದ್ದೀವೋ, ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಲೈನ್ ಬೈ ಲೈನ್ ಇಂಪಾರ್ಟೆಂಟ್ ಆಗಲ್ಲ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಯಾವ ಥರ ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ? ಒಂದು, ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ಸ್ಟಾರ್ಟ್ ಇಸ್ ಎಂಪೈರ್ ಅಟ್ ಮಗಧ? ಬಿಂಬಿಸರ. ವಿಚ್ ಡೈನೆಸ್ಟಿ ಎಸ್ಟಾಬ್ಲಿಷ್ಡ್? Haryanka dynasty. Will you be able to recall one contemporary of Bimbisara?
Buddha. Another contemporary, Prasenjit. How did you come to know that he was a contemporary of Prasenjit? Because he married a sister of Prasenjit. ಸೊ ಈ ಥರ ಸೂಪರ್ಫಿಷಿಯಲ್ ಇನ್ಫಾರ್ಮೇಷನ್ ಅಲ್ಲಿ ಡೀಟೇಲ್ಡ್ ಅಂಗ ವಜ್ಜಿ ಇದನ್ನ ಅಲ್ಲಿಂದ ಕಾನ್ಕರ್ ಮಾಡ್ಕೊಂಡ್ರು, ಇದನ್ನ ಇಲ್ಲಿಂದ ತೊಗೊಂಡ್ರು, ಈ ಥರ ಡೀಟೇಲ್ಡ್ ಇನ್ಫಾರ್ಮೇಷನು ನಾವು ಬೆನಿಫಿಷಿಯಲ್ ಆಗಲ್ಲ. ವಿ ಹ್ಯಾವ್ ಟು ಸ್ಕಿಪ್ ಸಮ್ ಇನ್ಫಾರ್ಮೇಷನ್ at a time of examination. Okay, at a time of examination. That's very important. Okay. Next, Ajatashatru. So Bimbisara maga. So ascended the throne after killing his father Bimbisara. So Ajatashatru ಏನು ಮಾಡ್ತಾನೆ, ಅವ್ರ ಫಾದರ್ ಬಿಂಬಿಸಾರನ ಸಾಯಿಸಿ ಅವನು ಪಟ್ಟಕ್ಕೆ ಏರ್ತಾನೆ. ಸೊ ಕನ್ಫ್ಲಿಕ್ಟ್ ವಿತ್ ಕೋಸಲ. ಸೊ ಕೋಸಲದಲ್ಲಿ ಯಾರಿದ್ರು? ಕಿಂಗ್ ಪ್ರಸೇನ್ಜಿತ್. ಸೊ ಪ್ರಸೇನ್ಜಿತ್ ಜೊತೆ ಹೋರಾಟ ಮಾಡ್ತಾನೆ. ಸೊ ಪ್ರಸೇನ್ಜಿತ್ ಟುಕ್ ಬ್ಯಾಕ್ ಕಾಶಿ. ಸೊ ಕಾಸಿನ ಡೌರಿ ಮುಖಾಂತರ ಏನು ಕೊಟ್ಟಿರ್ತಾನೋ ಬಿಂಬಿಸರಾಗೆ ಅದನ್ನ ವಾಪಸ್ ಪಡ್ಕೋತಾನೆ. ಆದರೆ UPSCಲಿ ಇಂಥ ಡೀಟೇಲ್ ಕೇಳಲ್ಲ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. UPSC ಫೋಕಸ್ ಮಾಡೋದು ಏನು ಫೋಕಸ್ ಮಾಡುತ್ತೆ? ವೆನ್ ಯು ಅನಲೈಸ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಫಿಲ್ಮ್ಸ್ ನೋಡಿದಾಗ ಗೊತ್ತಾಗುತ್ತೆ. ದೇ ವಿಲ್ ಫೋಕಸ್ ಆನ್ ಆಸ್ಪೆಕ್ಟ್ಸ್ ಲೈಕ್ ಯಾವುದೋ ಒಂದು ಯಾರನ್ನೋ ಒಬ್ಬರು ಸೋಲಿಸಿ ಹೊಸ ಡೈನೆಸ್ಟಿನ ಸ್ಟಾರ್ಟ್ ಮಾಡಿರ್ತಾರಲ್ವ, ದಟ್ ವಿಲ್ ಬಿ ಇಂಪಾರ್ಟೆಂಟ್. ಒಬ್ಬರ ಸೋಲಿಸಿ ಹೊಸ ಡೈನೆಸ್ಟಿನ ಸ್ಟಾರ್ಟ್ ಮಾಡಿರ್ತಾರಲ್ವ ಅಂಥ ಆಸ್ಪೆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರಸೇನ್ಜಿತ್ನ ಸೋಲಿಸಿ ಅಜಾತಶತ್ರು ಯಾವುದೋ ಹೊಸ ಡೈನೆಸ್ಟಿನ ಸ್ಟಾರ್ಟ್ ಮಾಡಿಲ್ಲ, ಹೀಗಾಗಿ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅಂತ ಮೈನ್ಯೂಟ್ ಡೀಟೇಲ್ಸ್ ಮೇಲೆ UPSC ಫೋಕಸ್ ಮಾಡಲ್ಲ. ಒಂದು ಥಿನ್ ಲೈನ್ ಇರುತ್ತೆ, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಯಾಕೆ ಥಿನ್ ಲೈನ್ ಇಂಪಾರ್ಟೆಂಟ್ ಅಂದರೆ ಎಂಡ್ ಮೂಮೆಂಟಲ್ಲಿ ಟೈಮ್ ಆಫ್ ಎಕ್ಸಾಮಿನೇಷನ್ ವೆನ್ ವಿ ಆರ್ ರಿವೈಸಿಂಗ್ ಲಾಸ್ಟ್ ಒಂದು 3-4 ತಿಂಗಳು ಉಳಿದಾಗ ವಿ ಹ್ಯಾವ್ ಟು ರಿಪೀಟೆಡ್ಲಿ ರಿವೈಸ್. ನಾವು ಅನ್ವಾಂಟೆಡ್ ಥಿಂಗ್ಸ್ನ ತುಂಬ ಫೋಕಸ್ ಮಾಡಿ ಅಲ್ಲಿ ಓದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ವಿಲ್ ನಾಟ್ ಬಿ ಏಬಲ್ ಟು ರಿವೈಸ್ ದ ಎಂಟೈರ್ ಕಂಟೆಂಟ್ ಇನ್ ಅ ಶಾರ್ಟರ್ ಸ್ಪ್ಯಾನ್ ಆಫ್ ಟೈಮ್. ಅದು ಗೊತ್ತಿರಬೇಕು. ಸೊ ಹೀಗಾಗಿ ನಾವು ಡಿಸ್ಕಸ್ ಮಾಡ್ತೀವಿ, ಆದರೆ ಎಕ್ಸಾಮ್ ಟೈಮಲ್ಲಿ ದಿಸ್ ಕಂಟೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂ. ಅದು ಗೊತ್ತು ಮಾಡ್ಕೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಓಕೆ, ಇಂಪಾರ್ಟೆಂಟು. ಸೊ ಅಜಾತಶತ್ರು ಬಿಂಬಿಸಾರನ ಮಗ ಅವನ್ನ ಸಾಯಿಸ್ತಾನೆ, ಈ ಥರ ಕೇಳಲ್ಲ. ಸೊ ಅಜಾತಶತ್ರು ನ್ಯಾಚುರಲ್ ಆಗಿ ಬಂದ ಅಥವಾ ಅವ್ರ ಅಪ್ಪನ ಸಾಯಿಸಿ ಪಟ್ಟಕ್ಕೇರ್ನ, ಅಗೇನ್ ಸಚ್ ಕೈಂಡ್ ಆಫ್ ಕ್ವಶನ್ಸ್ ವಿಲ್ ನಾಟ್ ಬಿ ಫ್ರೇಮ್ಡ್. ಓಕೆ, ವಿಲ್ ನಾಟ್ ಬಿ ಫ್ರೇಮ್ಡ್. ಸೊ ಕನ್ಫ್ಲಿಕ್ಟ್ ವಿತ್ ಕೋಸಲ, ಪ್ರಸೇನ್ಜಿತ್ ವಾಪಸ್ ಕಾಶಿನ ತಗೋತಾನೆ. ಕೋಸಲ ಡಿಫೀಟೆಡ್. ಸೊ ಅಂದರೆ ಪ್ರಸೇನ್ಜಿತ್ನ ಸೋಲಿಸ್ತಾನೆ ಫೈನಲಿ. ಲಾಸ್ಟ್ ಮೂಮೆಂಟಲ್ಲಿ ಇವನು ಅಜಾತಶತ್ರು ಕೋಸಲ ಅಂದರೆ ಪ್ರಸೇನ್ಜಿತ್ನ ಸೋಲಿಸ್ತಾನೆ. ಅನೆಕ್ಸ್ಟ್ ಇಂಟು ಮಗಧ. ಅಂದರೆ ಈ ಅಜಾತಶತ್ರುನ ಟೈಮಲ್ಲಿ ಕೋಸಲ ಕೂಡ ಮಗಧದ ಒಂದು ಪಾರ್ಟ್ ಆಗುತ್ತೆ. ಮೊದಲು ಸಪ್ರೇಟ್ ಆಗಿತ್ತು ಮಹಾಜನಪದ, ಇಟ್ ಬಿಕೇಮ್ ಪಾರ್ಟ್ ಆಫ್ ಮಗಧ. ಓಕೆ, ಇಟ್ ಬಿಕೇಮ್ ಪಾರ್ಟ್ ಆಫ್ ಮಗಧ. ಇನ್ನು ಎಕ್ಸಾಮಲ್ಲಿ ಪ್ರಿಲಿಮ್ಸಲ್ಲಿ ಅಂತ ಡೆಪ್ತ್ ಕೇಳಲ್ಲ. ಯಾವ ಟೈಮಲ್ಲಿ ಕೋಸಲ ಬಿಕೇಮ್ ಪಾರ್ಟ್ ಆಫ್ ಮಗಧ, ಅಜಾತಶತ್ರುನ, ಬಿಂಬಿಸರನ, ಅಶೋಕನ, ದೇ ಆರ್ ನಾಟ್ ಗೋಯಿಂಗ್ ಟು ಫೋಕಸ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ಓಕೆ, ಈ ಥರನೂ ಕೇಳಲ್ಲ ನಿಮಗೆ. ಏನಂದರೆ ಕಾಶಿ ಬಿಕೇಮ್ ಪಾರ್ಟ್ ಆಫ್ ಮಗಧ ಡ್ಯೂರಿಂಗ್ ದ ಟೈಮ್ ಆಫ್ ಬಿಂಬಿಸರ, ಡ್ಯೂರಿಂಗ್ ದ ಟೈಮ್ ಆಫ್ ಅಜಾತಶತ್ರು. ಆ ಥರನೂ ಕೇಳಲ್ಲ. ದೇ ಆರ್ ನಾಟ್ ಗೋಯಿಂಗ್ ಟು ಕನ್ಫ್ಯೂಸ್ ಯು. ಯಾಕಂದ್ರೆ ನಿಮ್ಗೆ ಆ ಥರ ಕ್ವಶನ್ ಕೇಳಿದ್ರೆ ಕನ್ಫ್ಯೂಷನ್ ಆಗಿ ಶುರು ಮಾಡುತ್ತೆ. ಯಾವ ಕನ್ಫ್ಯೂಸ್ ಆಗುತ್ತೆ? ವೆನ್ ಯು ಹ್ಯಾವ್ ಟೂ ಮಚ್ ನಾಲೆಜ್. ಸೂಪರ್ಫಿಷಿಯಲ್ ನಾಲೆಜ್ ಇದ್ದರೆ ಯು ವಿಲ್ ನಾಟ್ ಗೆಟ್ ಕನ್ಫ್ಯೂಸ್ಡ್, ಬಟ್ ವೆನ್ ಯು ಹ್ಯಾವ್ ಅ ಡೆಪ್ತ್ ಆಫ್ ನಾಲೆಜ್ ಇಟ್ ವಿಲ್ ಲೀಡ್ ಟು ಕನ್ಫ್ಯೂಷನ್. ಯಾಕೆಂದರೆ ಬಿಂಬಿಸರ ಟೈಮಲ್ಲಿ ಕಾಶಿ ಸಿಕ್ಕಿರುತ್ತೆ, ನೆಕ್ಸ್ಟ್ ಅಜಾತಶತ್ರು ಟೈಮಲ್ಲಿ ವಾಪಸ್ ಒಂದು ಇಸ್ಕೋತಾನೆ. ಸೊ ಹೀಗಾಗಿ ಇಟ್ ವಿಲ್ ಲೀಡ್ ಟು ಕನ್ಫ್ಯೂಷನ್, ಬಟ್ ದೇ ಆರ್ ನಾಟ್ ಗೋಯಿಂಗ್ ಟು ಫ್ರೇಮ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. They are not going to frame such kind of questions. That we have to understand. Okay, that we have to understand. So wars with Lichavis and Mallas. So ಇವನು ಕೂಡ ಲಿಚ್ಚವಿ ಅನ್ನುವಂಥ, ಲಿಚ್ಚವಿ ಯಾವ ಮಹಾಜನಪದ? ವಜ್ಜಿ. ಸೊ ಇವ್ರ ಜೊತೆ ಯುದ್ಧ ಮಾಡ್ತಾನೆ. ನಾಟ್ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಟ್ ಇಂಪಾರ್ಟೆಂಟ್. ಮಲ್ಲಾಸ್ ವೆದರ್ ಇಟ್ ಇಸ್ ಸಪ್ರೇಟ್ ಮಹಾಜನಪದ? ಎಸ್. ಸೊ ಇಲ್ಲಿ ಈಸ್ಟರ್ನ್ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶದಲ್ಲಿ ಬರುವಂಥ ಅವ್ರನ್ನು ಕೂಡ ಸೋಲಿಸ್ತಾನೆ. ಡಿಫೀಟೆಡ್ ಬೋತ್. ಅಗೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಆಲ್ಸೋ ನಾಟ್ ಇಂಪಾರ್ಟೆಂಟ್. ವೈ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್? ಅವ್ರನ್ನ ಸೋಲಿಸ್ತಾನಲ್ವಾ? ಓಕೆ, ಅಜಾತಶತ್ರು ಇವ್ರನ್ನ ಸೋಲಿಸ್ತಾನೆ. ಇದು ಯಾಕೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಲ್ಲ? ನಾ ಹೇಳಿದಲ್ಲ, UPSC ಅಂಡರ್ಸ್ಟ್ಯಾಂಡಿಂಗ್ UPSC ಎಕ್ಸಾಮ್ಸ್ ಡಿಮ್ಯಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಬರೀ ಸಿಲೆಬಸ್ ಕಂಪ್ಲೀಷನ್ ಮೇಲೆ ಫೋಕಸ್ ಮಾಡಿ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಐ ವಾಂಟ್ ಯು ಟು ಕ್ರ್ಯಾಕ್ ದ ಎಕ್ಸಾಮಿನೇಷನ್. ಟು ಕ್ರ್ಯಾಕ್ ದ ಎಕ್ಸಾಮಿನೇಷನ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡಿಮ್ಯಾಂಡ್, ಬಿಕಾಸ್ ಐ ಹ್ಯಾವ್ ಅಂಡರ್ಸ್ಟುಡ್ ದ ಡಿಮ್ಯಾಂಡ್ ಬೈ ಸ್ಪೆಂಡಿಂಗ್ ಪಾಸ್ಟ್ ಅರೌಂಡ್ 13 to 14 years. ಬಟ್ ವಿದಿನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದ ಡಿಮ್ಯಾಂಡ್ ಆಫ್ ದ ಎಕ್ಸಾಮಿನೇಷನ್. UPSC ಎಲ್ಲ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ಏನು ಗೊತ್ತಾಗುತ್ತಾರೆ, ಯಾರೋ ಒಬ್ಬರು ಸೋಲಿಸಿದಾಗ ಒಂದು ಹೊಸ ಡೈನೆಸ್ಟಿ ಎಸ್ಟಾಬ್ಲಿಷ್ ಆಗಬೇಕು ಅಂಥ ಪಾಯಿಂಟ್ಸ್ ಮೇಲೆ UPSC ಫೋಕಸ್ ಮಾಡುತ್ತೆ. ಇಲ್ಲಿ ಇವ್ನು ಲಿಚ್ಚವಿ ಸೋಲಿಸಿದ್ಮೇಲೆ ಮಲ್ಲ ಸೋಲಿಸಿದ್ಮೇಲೆ ವೆದರ್ ಡಿಡ್ ಹಿ ಎಸ್ಟಾಬ್ಲಿಷ್ ನ್ಯೂ ಡೈನೆಸ್ಟಿ? ನೋ. ಹೆನ್ಸ್ ಹೂ ಡಿಫೀಟೆಡ್ ಹೂಮ್ ಅಟ್ ವಾಟ್ ಟೈಮ್, ದಿಸ್ ಪಾಯಿಂಟ್ ಈಸ್ ನಾಟ್ ಇಂಪಾರ್ಟೆಂಟ್. ಈ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್ ಇಲ್ಲ. ಸೊ ಹೀಗಾಗಿ ನಮ್ಗೇನು ಗೊತ್ತಿರಲಿ, ಲಿಚ್ಚವಿ ಅನ್ನೋದು ಯಾವ ಜನಪದದಲ್ಲಿತ್ತು? ವಜ್ಜಿ. ಮಲ್ಲಾಸ್ ಅನ್ನೋದು ಇಟ್ ವಾಸ್ ಅ ಮಹಾಜನಪದ ವಿಚ್ ಸ್ಟೇಟ್? ಉತ್ತರ ಪ್ರದೇಶ್. ಇಷ್ಟು ಗೊತ್ತಿರ ಸಾಕು. ಓಕೆ, ಗೊತ್ತಿರ ಸಾಕು. ಆಲ್ಸೋ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ಬುದ್ಧ. ಸೊ ಬಿಂಬಿಸರ ಹೇಗೆ ಬುದ್ಧನ ಕಂಟೆಂಪ್ರರಿ ಸಮಕಾಲೀನ ಆಗಿದ್ನೋ ಅದೇ ಥರ ಅವನ ಮಗ ಅಜಾತಶತ್ರು ಕೂಡ ಹಿ ವಾಸ್ ಆಲ್ಸೋ ಕಂಟೆಂಪ್ರರಿ ಆಫ್ ಬುದ್ಧ. ಓಕೆ, ಬೈ ಹಿಸ್ ಡೆತ್ ಮಗಧ ಸ್ಟ್ರಾಂಗೆಸ್ಟ್ ಮಹಾಜನಪದ. ಓಕೆ, ಸೊ ಇವನು ಅಜಾತಶತ್ರು ಸಾಯುವಂಥ ಟೈಮಲ್ಲಿ ಬೈ ಹಿಸ್ ಡೆತ್ ಒಂದು ಸ್ಟ್ರಾಂಗೆಸ್ಟ್ ಮಹಾಜನಪದ ಯಾವುದಾಗಿತ್ತು? ಮಗಧ. ಓಕೆ, ಮಗಧ. ಆಫ್ಟರ್ ಹರ್ಯಾಂಕಾಸ್. ಸೊ ಹರ್ಯಾಂಕಾಸ್ ಅಂದರೆ ಇವರಿಬ್ಬರು ಯಾರು? ಬಿಂಬಿಸರ ಆಮೇಲೆ ಅಜಾತಶತ್ರು ಆದಮೇಲೆ ನೆಕ್ಸ್ಟ್ ಬರೋದು ಶಿಶುನಾಗ ಡೈನೆಸ್ಟಿ.
ಓಕೆ, ಶಿಶುನಾಗ ಡೈನೆಸ್ಟಿ. ಒಂದ್ಸತಿನೂ UPSC ಕ್ವಶನ್ ಕೇಳಿಲ್ಲ. ಓಕೆ, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಗೊತ್ತಿರಲಿ ಅಷ್ಟೇ. ಸೊ ಶಿಶುನಾಗ ಡೈನೆಸ್ಟಿ ಫೌಂಡೆಡ್ ಬೈ ಶಿಶುನಾಗ. ಓಕೆ, ಶಿಶುನಾಗ ವೈಸ್ರಾಯ್ ಆಫ್ ಬೆನಾರಸ್. ಬಹುಶಃ ಹರ್ಯಂಕ ಡೈನೆಸ್ಟಿಯಲ್ಲಿ ಆ ಬನಾರಸ್ನ ಆಳ್ವಿಕೆ ಮಾಡುವಂಥ ಒಂದು ಗವರ್ನಿಂಗ್ ರೆಸ್ಪಾನ್ಸಿಬಿಲಿಟಿನ ಇವನು ಕೊಟ್ಟಿರ್ತಾರೆ ಶಿಶುನಾಗ. ಅವನೇನು ಮಾಡ್ತಾನೆ, ಮುಂದೆ ಪವರ್ಫುಲ್ ಆಗಿ ಅವನೇ ಎಸ್ಟಾಬ್ಲಿಷ್ ಮಾಡ್ತಾನೆ. ಯಾವ ಡೈನೆಸ್ಟಿ? ಶಿಶುನಾಗ ಡೈನೆಸ್ಟಿ. ಅರೆ ಮಗಧದಲ್ಲಿ ಸ್ಟಾರ್ಟಿಂಗ್ ಬಂದಿದ್ದು ಹರ್ಯಂಕ, ನೆಕ್ಸ್ಟ್ ಬಂದಿದ್ದು ಶಿಶುನಾಗ ಡೈನೆಸ್ಟಿ. ಓಕೆ, ಒಂದು ಸ್ಮಾಲ್ ಟೈಮ್ಗೋಸ್ಕರ ಅವ್ರು ಇರ್ತಾರೆ. ಅವ್ರು ಆದಮೇಲೆ ನೆಕ್ಸ್ಟ್ ಬಂದಿದ್ದು ನಂದಾಸ್. ಸೊ ನಂದಾಸ್ ಇಟ್ ವಾಸ್ ಅ ಪವರ್ಫುಲ್ ಡೈನೆಸ್ಟಿ. ಇಟ್ ವಾಸ್ ಅ ಪವರ್ಫುಲ್ ಡೈನೆಸ್ಟಿ. ಸೊ ಮಹಾಪದ್ಮ ನಂದ ಯೂಸರ್ಪ್ ದ ಥ್ರೋನ್, ಅಂದರೆ ಆ ಶಿಶುನಾಗ ಡೈನೆಸ್ಟಿನ ಯಾರು ರಾಜ ಇರ್ತಾನೋ ಅವ್ನು ಸೋಲಿಸಿ ಇವನು ತನ್ನ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ. ಎಕ್ಸ್ಟೆಂಡೆಡ್ ಮಗಧನ್ ಸುಪ್ರೀಮಸಿ ಫರ್ದರ್, ಮತ್ತೆ ಮುಂದೆ ತೊಗೊಂಡು ಹೋಗ್ತಾನೆ. ಇವಾಗ ಏನು ಕಲ್ತ್ವಿ? ಮಗಧ. ಓಕೆ, ಸೊ ಏನಾಗುತ್ತೆ, ಮಹಾಜನಪದಾಸ್ ಇರುತ್ತೆ. ಮಹಾಜನಪದಾಸ್ ಮಧ್ಯದಲ್ಲಿ ನಡೆಯುವಂಥ ಜಗಳ, ಆ ಜಗಳದಲ್ಲಿ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗುವಂತಹ ಒಂದು ಮಹಾಜನಪದ ಯಾವುದು? ಮಗಧ. ಓಕೆ, ಮಗಧ. ಈ ಮಗಧ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗೋದಕ್ಕೆ ಅಲ್ಲಿ ಫಸ್ಟ್ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡೋರು ಯಾರು? ಬಿಂಬಿಸರ. ಅವ್ರು ಯಾವ ಡೈನೆಸ್ಟಿನ ಸ್ಟಾರ್ಟ್ ಮಾಡ್ತಾನೆ? ಹರ್ಯಂಕ. ಬಿಂಬಿಸರ ಮಗ ಯಾರು? ಅಜಾತಶತ್ರು. ಇವರಿಬ್ಬರು ಒಬ್ಬ ಇಂಪಾರ್ಟೆಂಟ್ ಪರ್ಸನಾಲಿಟಿ ಕಂಟೆಂಪ್ರರಿ ಆಗಿದ್ರು. ಯಾರ ಇಂಪಾರ್ಟೆಂಟ್ ಪರ್ಸನಾಲಿಟಿ? ಬುದ್ಧ. ಮತ್ತೊಬ್ಬ ಪ್ರಸೇಂಜಿತ್. ಓಕೆ, ಪ್ರಸೇಂಜಿತ್. ಅದಾದ್ಮೇಲೆ ಬರುವಂಥ ಡೈನೆಸ್ಟಿ ಶಿಶುನಾಗ ಡೈನೆಸ್ಟಿ. ಹೂ ಎಸ್ಟಾಬ್ಲಿಷ್ ಶಿಶುನಾಗ ಡೈನೆಸ್ಟಿ? ಶಿಶುನಾಗ ಡೈನೆಸ್ಟಿ ಆದಮೇಲೆ ನಂದ ಡೈನೆಸ್ಟಿ. ನಂದ ಡೈನೆಸ್ಟಿ ಎಸ್ಟಾಬ್ಲಿಷ್ ಮಾಡೋದು ಯಾರು? ಮಹಾಪದ್ಮ ನಂದ. ಓಕೆ, ಮಹಾಪದ್ಮ ನಂದ. ನಂದಾಸ್ ದ ಫಸ್ಟ್ ಎಂಪೈರ್ ಬಿಲ್ಡರ್ಸ್ ಆಫ್ ಇಂಡಿಯಾ. ಇಲ್ಲಿ ಫಸ್ಟ್ ಎಂಪೈರ್ ಈ ಥರ ಕ್ವಶನ್ಸ್ ಕೇಳಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಯಾಕಂದರೆ ಹರ್ಯಂಕದಲ್ಲೂ ಎಂಪೈರ್ ಅಂತ ನೋಡಿದ್ವಿ, ಕನ್ಫ್ಯೂಷನ್ ಆಗುತ್ತೆ. ಸೊ ಅವ್ರೇನೋ ಸ್ವಲ್ಪ ಡ್ರಾಮಟೈಸ್ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಾರೆ. ಬಟ್ ವಿಲ್ ನಾಟ್ ಫೋಕಸ್ ಆನ್ ದಟ್ ಸ್ಟೇಟ್ಮೆಂಟ್ ಕಾಲ್ಡ್ ಎಸ್ ಫಸ್ಟ್ ಎಂಪೈರ್ ಬಿಲ್ಡರ್ಸ್. ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಸೊ ಹೂ ಆರ್ ದ ಫಸ್ಟ್ ಎಂಪೈರ್ ಬಿಲ್ಡರ್ಸ್ ಆಫ್ ಇಂಡಿಯಾ. ಸೊ ನಂದಾಜ, ಹರ್ಯಂಕಾಜ ಅಥವಾ ಮೌರ್ಯನ್ಸ ಈ ಥರ ಕೇಳಲ್ಲ. ಓಕೆ, ವಿ ನೀಡ್ ನಾಟ್ ವರಿ ಅಬೌಟ್ ಇಟ್. ಓಕೆ, ಸೊ ರೈಸ್ ಆಫ್ ನಂದಾಜ್ ಕೇಮ್ ಟು ಪವರ್ 100 years ಆಫ್ಟರ್ ಅಜಾತಶತ್ರು's ಡೆತ್. ಸೊ ಅಜಾತಶತ್ರು ಡೆತ್ ಆದಮೇಲೆ ಶಿಶುನಾಗ ಬರ್ತಾರೆ, ಆಮೇಲೆ ನಂದಾಜು. ಸೊ 100 ವರ್ಷ ಆದಮೇಲೆ ಬರ್ತಾರೆ ಅಂತ ಹೇಳ್ತಾರೆ. ದಿಸ್ ಎಕ್ಸಾಕ್ಟ್ಲಿ ಫಿಗರ್ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆ, ಫಿಗರ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ಮಹಾಪದ್ಮ ನಂದ, ಹಿ ವಾಸ್ ದ ಫೌಂಡರ್ usurped throne by murdering the last ಶಿಶುನಾಗ ಕಿಂಗ್. ಓಕೆ, ಶಿಶುನಾಗ ಕಿಂಗ್. ಸೊ ಅವನಿಗೆ ನೋನ್ ಆಸ್ ಏಕಾರತ್. ಸೊ ಫಸ್ಟ್ ಟೈಮ್ ಏಕಾರತ್ ಅನ್ನುವಂಥ ಶಬ್ದ ಕೇಳಿದ್ವಿ. ಹರ್ಯಂಕ ಡೈನೆಸ್ಟಿಯಲ್ಲಿ ಏಕಾರತ್ ಅಂದರೆ ಸೋಲ್ ಸೋವರಿನ್, ಸುಪ್ರೀಂ ಪವರ್ ಅಂತ ಆತ ಶಬ್ದ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಂದಾಜಲ್ಲಿ ಏಕಾರತ್ ಅನ್ನೋಂಥ ಶಬ್ದ ನೋಡಿದ್ವಿ. ಆರ್ ಹಿ ಬಿಕೇಮ್ ಆಲ್ ದ ಪವರ್ಫುಲ್. ಓಕೆ, ಹಿ ಬಿಕೇಮ್ ಆಲ್ ದ ಪವರ್ಫುಲ್. ಎಕ್ಸ್ಪಾನ್ಷನ್ ಆ್ಯಂಡ್ ಎಂಪೈರ್ ಬಿಲ್ಡಿಂಗ್. ಸೊ ಎಂಪೈರ್ ಎಕ್ಸ್ಪಾನ್ಷನ್ ಕ್ರಿಯೇಟೆಡ್ ಅ ವಾಸ್ಟ್ ಸೆಂಟ್ರಲೈಸ್ಡ್ ಸ್ಟೇಟ್. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹರ್ಯಂಕ ಡೈನೆಸ್ಟಿ ನೋಡಿದ್ವಿ. ಓಕೆ, ಮಗಧನ ಪವರ್ಫುಲ್ ಮಾಡ್ತಾರೆ ಅಂತ ನೋಡಿದ್ವಿ. ಬಟ್ ವಿ ಡಿಡ್ ನಾಟ್ ಕಮ್ ಅಕ್ರಾಸ್ ಕಾನ್ಸೆಪ್ಟ್ ಕಾಲ್ಡ್ ಸೆಂಟ್ರಲೈಸ್ಡ್ ಸ್ಟೇಟ್. ಅಂದರೆ ಸೆಂಟ್ರಲ್ ಕೂತ್ಕೊಂಡು ಎಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅಂತ ಆ ಥರ ಕಾನ್ಸೆಪ್ಟ್ ನೋಡಲಿಲ್ಲ. ಸೊ ಫಸ್ಟ್ ಟೈಮ್ ಸೆಂಟ್ರಲೈಸ್ಡ್ ಸ್ಟೇಟ್ ಎಸ್ಟಾಬ್ಲಿಷ್ ಮಾಡಿದವರು ಯಾರು? ನಂದಾಜ್. ನೆಕ್ಸ್ಟ್ ಈ ಥರ ಕ್ವಶನ್ ಕೇಳ್ಬೋದು, ಸೆಂಟ್ರಲೈಸ್ಡ್ ಸ್ಟೇಟ್ ಅಂಡರ್ ಹೂಮ್ ದ ಎಂಟೈರ್ ಇಂಡಿಯಾ ವಾಸ್ ಅಂಡರ್ ದೇರ್ ಕಂಟ್ರೋಲ್. ಇಟ್ ಈಸ್ ವಾಟ್ ನಾಟ್ ನಂದಾಜ್, ಇಟ್ ಈಸ್ ಮೌರ್ಯನ್ಸ್. ಓಕೆ, ಮೌರ್ಯನ್ಸ್. ಸೊ ಮೌರ್ಯನ್ಸ್ ಟೈಮಲ್ಲೂ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಆದರೆ ಫಸ್ಟ್ ಟೈಮ್ ಸೆಂಟ್ರಲೈಸ್ಡ್ ಸ್ಟೇಟ್ ಸ್ಟಾರ್ಟ್ ಮಾಡಿದ್ರು ಯಾರು? ನಂದಾಸ್. ಓಕೆ, ನಂದಾಸ್. ಇಟ್ ಇಸ್ ನಾಟ್ ಹರ್ಯಂಕಾಸ್, ಇಟ್ ಈಸ್ ನಂದಾಸ್. ಓಕೆ, ಇಟ್ ಇಸ್ ನಂದಾಸ್. ಇಟ್ ಇಸ್ ನಾಟ್ ಮೌರ್ಯನ್ಸ್. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದವರು ಮೌರ್ಯನ್ಸ್ ಅಲ್ಲ. ಫಸ್ಟ್ ಟೈಮ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದವರು ನಂದಾಸ್. ಓಕೆ, ನಂದಾಸ್. ಸಬ್ಜುಗೇಟೆಡ್ ಆ್ಯಂಡ್ ಎಕ್ಸ್ಟರ್ಮಿನೇಟೆಡ್ ಮೆನಿ ಕ್ಷತ್ರಿಯ ಕ್ಲಾನ್ಸ್. ಓಕೆ, ಸೊ ಭಾಳಷ್ಟು ಕ್ಷತ್ರಿಯ ಕ್ಲಾನ್ಸ್ ಅಂದರೆ ಕ್ಷತ್ರಿಯ ಸೆಟ್ಸ್ ಏನಿರುತ್ತೋ ಅವ್ರನ್ನ ಸಾಯಿಸ್ತಾರೆ. ಓಕೆ, ಅವ್ರನ್ನ ಸಪ್ರೆಸ್ ಮಾಡ್ತಾರೆ, ಸಾಯಿಸ್ತಾರೆ. ಅಗೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಟ್ ಇಂಪಾರ್ಟೆಂಟ್. ಮೇನ್ಸಲ್ಲಿ ಬೇಕಾದ್ರೆ ಕೋಟ್ ಮಾಡ್ಬೋದು ಆ ಥರ ಪ್ರಶ್ನೆ ಬಂದಾಗ, ಬಟ್ ಜನರಲಿ ನಾಟ್ ಇಂಪಾರ್ಟೆಂಟ್, ವಿಲ್ ಇಗ್ನೋರ್ ಇಟ್. ರೆಡ್ಯೂಸ್ ಅಟೋನಮಿ ಆಫ್ ಕ್ಷತ್ರಿಯ ಕಿಂಗ್ಡಮ್ಸ್. ಸೊ ಇಲ್ಲಿ ನಂದ ಒಂದು ಕಡೆ ರೂಲ್ ಮಾಡುವಾಗ ಬೇರೆ ಬೇರೆ ಕಡೆ ಕ್ಷತ್ರಿಯ ಡೈನೆಸ್ಟೀಸ್, ಚಿಕ್ಕ ಡೈನೆಸ್ಟೀಸ್ ಎಲ್ಲ ಇರುತ್ತೆ. ಸೊ ಅವ್ರಿಗೆ ಇರೋವಂಥ ಪವರ್ನ ಅದನ್ನ ಕಸ್ಕೋತಾರೆ, ಅಂದರೆ ಅವ್ರ ಕಡೆಯಿಂದ ಇಸ್ಕೋತಾನೆ. ದೇ ವರ್ ರೆಡ್ಯೂಸ್ಡ್ ವಿತ್ ದ ಪವರ್ಸ್. ಓಕೆ, ರೆಡ್ಯೂಸ್ ವಿತ್ ದ ಪವರ್ಸ್. ಅಗೇನ್ ನಾಟ್ ಇಂಪಾರ್ಟೆಂಟ್. ನವನಂದಾಸ್, 9 ನಂದಾಸ್. ಮಹಾಪದ್ಮನಾಭ ಸಕ್ಸೀಡೆಡ್ ಬೈ 8 ಸನ್ಸ್. ಸೊ ಮಹಾಪದ್ಮನಾಭನ ಏನು 8 ಜನ ಮಕ್ಕಳು ಇರ್ತಾರೋ ಅವ್ರನ್ನ ನವನಂದಾಸ್ ಅಂತ ಕರೀತಾರೆ. ಓಕೆ, ನವನಂದಾಸ್ ಅಂತ ಕರೀತಾರೆ. ಸೊ ಈ ನಂದ ಡೈನೆಸ್ಟಿ ಯಾವ ಥರ ಇತ್ತು? ವೆಲ್ತ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ನಂದಾಸ್ ಬಿಕೇಮ್ ಇಮ್ಮೆನ್ಸ್ಲಿ ವೆಲ್ದಿ. ಓಕೆ, ತುಂಬ ಶ್ರೀಮಂತರು, ಪವರ್ಫುಲ್, ಫಿಯರ್ಡ್ ಅಕ್ರಾಸ್ ಇಂಡಿಯಾ. ಸೊ ನಂದಾಸ್ ಅಂದರೆ ಹೆಚ್ಚು ಕಡಿಮೆ ಇಂಡಿಯಾದಲ್ಲೆಲ್ಲ ಅವ್ರ ಹೆಸರು ಕಂಡ್ರೆ ಜನ ಭಯ ಬೀಳ್ತಿರ್ತಾರೆ. ಓಕೆ, ಆ ಥರ ಒಂದು ಡೈನೆಸ್ಟಿ ಎಸ್ಟಾಬ್ಲಿಷ್ ಮಾಡ್ತಾರೆ ಇವರು ನಂದಾಜು. ಬಿಲ್ಟ್ ಅ ಲಾರ್ಜ್ ಸ್ಟ್ಯಾಂಡಿಂಗ್ ಆರ್ಮಿ ನೋಟೆಡ್ ಇನ್ ಗ್ರೀಕ್ ಅಕೌಂಟ್ಸ್. ಇಂಪಾರ್ಟೆಂಟ್, ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು. ಹೂ ಆರ್ ದ ಫಸ್ಟ್ ಟು ಎಸ್ಟಾಬ್ಲಿಷ್ ಅ ಲಾರ್ಜ್ ಸ್ಟ್ಯಾಂಡಿಂಗ್ ಆರ್ಮಿ ಇನ್ ಇಂಡಿಯಾ? ಮೌರ್ಯನ್ಸ್ ಆರ್ ನಂದಾಸ್? ಓಕೆ, ನಂದಾಸ್. ಓಕೆ, ನೆಕ್ಸ್ಟ್ ಮೌರ್ಯನ್ಸ್ದು ಆರ್ಮಿ ಇತ್ತು, ಅದು ಅವ್ರಿಗಿಂತಲೂ ಮುಂಚೆ ಎಸ್ಟಾಬ್ಲಿಷ್ ಮಾಡಿದವರು ಯಾರು? ನಂದಾಸ್. ಓಕೆ, ನಂದಾಸ್. ಸೆಂಟ್ರಲೈಸೇಷನ್ ಸ್ಟ್ರೆಂಥನ್ಡ್ ಮಗಧ ಸ್ಟೇಟ್.
ಸೊ ಈ ಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ನ ಏನು ನಂದಾಜ್ ಇಂಟ್ರೊಡ್ಯೂಸ್ ಮಾಡ್ತಾರೋ ಹೀಗಾಗಿ ಮಗಧ ಮತ್ತಷ್ಟು ಪವರ್ಫುಲ್ ಎಂಪೈರ್ ಆಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಓಕೆ, ಬೆಳೆಯೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಎಪಿಗ್ರಾಫಿಕ್ ಸೋರ್ಸ್. ಸೊ ಹತ್ತಿಗುಂಪ ಇನ್ಸ್ಕ್ರಿಪ್ಷನ್, ಹತ್ತಿಗುಂಪ ಇನ್ಸ್ಕ್ರಿಪ್ಷನ್, ಉದಯಗಿರಿ ಕೇವ್ಸ್, ಒಡಿಸ್ಸಾ. ಸೊ ಒಡಿಸ್ಸಾದಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಇದೆ, ಆ ಜಾಗದ ಹೆಸರೇನು ಹತ್ತಿಗುಂಪ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡೋಣ. ಸೊ ವೇರ್ ಇಸ್ ಹತ್ತಿಗುಂಪ ಇನ್ಸ್ಕ್ರಿಪ್ಷನ್ ಲೊಕೇಟೆಡ್? ಓಕೆ, ಒಡಿಸ್ಸಾ. ವಿಚ್ ಕೇವ್ಸ್? ಉದಯಗಿರಿ ಕೇವ್ಸ್. ಓಕೆ, ಉದಯಗಿರಿ ಕೇವ್ಸ್. ಸೊ ಅಲ್ಲಿ ಒಬ್ಬರು ನೆಕ್ಸ್ಟ್ ನೋಡ್ತೀವಿ ಬೇರೆ ಕಡೆ ಖರಾವೇಲಾ ಕಿಂಗ್ಸ್ ಅಂತ. ಸೊ ಇನ್ಸ್ಕ್ರಿಪ್ಷನ್ ಮಾಡಿಸೋದು ಯಾರು ಅಂದರೆ ಕರಾವೇಲಾ ಕಿಂಗ್. ಓಕೆ, ಕರಾವೇಲಾ ಕಿಂಗ್. ಇವನು ಯಾವ ಧರ್ಮನ ಫಾಲೋ ಮಾಡುವಂಥವನು? ಜೈನಿಸಮ್ ಫಾಲೋ ಮಾಡುವಂಥವನು. ಓಕೆ, ಮುಂದೆ ಕೆಲವೊಂದಿಷ್ಟು ಸೆಂಚುರಿ ಆದಮೇಲೆ ಆ ಇನ್ಸ್ಕ್ರಿಪ್ಷನ್ನ ಅವರು ಬರೀತಾರೆ. ಓಕೆ, ಬರೀತಾರೆ. ಆ ಇನ್ಸ್ಕ್ರಿಪ್ಷನ್ನ ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ ರೆಕಾರ್ಡ್ಸ್ ಆ್ಯಂಡ್ ಅಕ್ವಿಡೆಕ್ಟ್ ಬಿಲ್ಟ್ ಬೈ ನಂದಾ ಕಿಂಗ್ ಶೋಸ್ ಜಾಗ್ರಫಿಕ್ ಎಕ್ಸ್ಟೆಂಟ್ ಆಫ್ ನಂದಾ. ಅಂದರೆ ಈ ಹತ್ತಿಗುಂಪ ಇನ್ಸ್ಕ್ರಿಪ್ಷನ್ ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ ಬರೀ ಗಂಗಾ ಪ್ಲೇನ್ ಅರೆ ಮಗಧ ರೀಜನ್ ಅಷ್ಟೇ ಅಲ್ಲ, ಒಡಿಸ್ಸಾವರೆಗೂ ಅವ್ರ ಇನ್ಫ್ಲೂಯೆನ್ಸ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಒಡಿಸ್ಸಾವರೆಗೂ ನಂದಾಸ್ ಇನ್ಫ್ಲೂಯೆನ್ಸ್ ಇರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಓಕೆ, ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಯಾವ ಥರ ಕ್ವಶನ್ ಕೇಳ್ಬೋದು? ವೇರ್ ಇಸ್ ಹತ್ತಿಗುಂಪ ಇನ್ಸ್ಕ್ರಿಪ್ಷನ್ ಲೊಕೇಟೆಡ್? ಇನ್ ದ ಸ್ಟೇಟ್ ಆಫ್ ಒಡಿಸ್ಸಾ. ವೇರ್ ಆರ್ ಉದಯಗಿರಿ ಕೇವ್ಸ್ ಲೊಕೇಟೆಡ್? ಇನ್ ದ ಸ್ಟೇಟ್ ಆಫ್ ಒಡಿಸ್ಸಾ. ಸೊ ಹತ್ತಿಗುಂಪ ಇನ್ಸ್ಕ್ರಿಪ್ಷನ್ಸ್ ಆರ್ ಪ್ರೆಸೆಂಟ್ ಆರ್ ಲೊಕೇಟೆಡ್ ಇನ್ ವಿಚ್ ಕೇವ್? ಅಜಂತಾ, ಎಲಿಫೆಂಟಾ, ಉದಯಗಿರಿ. ಸೊ ಇಷ್ಟು ಡೆಪ್ತ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಓಕೆ, ಬೇಕಾಗುತ್ತೆ. ನೆಕ್ಸ್ಟ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಸೊ ವಾಟ್ ವಾಸ್ ದ ಸ್ಪ್ಯಾನ್ ಆಫ್ ನಂದಾಸ್ ಅಂತ ಹೇಳಿದಾಗ ಸೊ ನಂದಾಸ್ ಇನ್ಫ್ಲೂಯೆನ್ಸ್ ಎಕ್ಸ್ಟೆಂಡೆಡ್ ಆಸ್ ಫಾರ್ ಆಸ್ ಒಡಿಸ್ಸಾ. ಸೊ ವಾಟ್ ಇಸ್ ದ ಎಕ್ಸಾಂಪಲ್? ಹತ್ತಿಗುಂಪ ಇನ್ಸ್ಕ್ರಿಪ್ಷನ್. ಈ ಥರ ಕಂಟೆಂಟ್ನ ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂ ಸೆಗ್ರಿಗೇಟ್ ಮಾಡ್ತೀವಿ. ಇದೇ ಕಂಟೆಂಟ್ನ ನಾವು ಮೇನ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಲರ್ನ್ ದ ಆರ್ಟ್ ಆಫ್ ಯೂಸಿಂಗ್ ದ ಕಂಟೆಂಟ್ ಫ್ರಮ್ ಬೋತ್ ಫಿಲ್ಮ್ಸ್ ಆ್ಯಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಲಿಗಸಿ. ಏಬಲ್ ಅಡ್ಮಿನಿಸ್ಟ್ರೇಟರ್ಸ್ ಸ್ಟ್ರೆಂಥನ್ ಎಂಪೈರ್. ಸೊ ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸು ಎಂಪೈರ್ನ ಸ್ಟ್ರೆಂಥನ್ ಮಾಡ್ತಾರೆ, ನಾಟ್ ಇಂಪಾರ್ಟೆಂಟ್. ಬಟ್ ಅನ್ಪಾಪ್ಯುಲರ್ ಅಮಾಂಗ್ ಪೀಪಲ್. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. ಈ ಕೆಲವೊಂದಿಷ್ಟು ಡೈನೆಸ್ಟೀಸ್ ತಗೊಂಡಾಗ ಪಾಪ್ಯುಲರ್ ಅದೇ ಜನ ಇಷ್ಟಪಡುವಂಥ ಸಾಮ್ರಾಜ್ಯ, ಅದಕ್ಕೆ ಪಾಪ್ಯುಲರ್ ಅಂತ ಕರಿತೀವಿ. ಅನ್ಪಾಪ್ಯುಲರ್ ಅಂದರೆ ಜನ ಅವ್ರನ್ನ ಇಷ್ಟಪಡ್ತಿರಲ್ಲ, ಯಾಕಂದರೆ ಅವರು ಭಾಳ ಕ್ರೂರವಾಗಿ ಆಡಳಿತ ಮಾಡ್ತಾ ಇರ್ತಾರೆ. ಓಕೆ, ಸೊ ದೇ ಆರ್ ಅನ್ಪಾಪ್ಯುಲರ್ ಅಮಾಂಗ್ ಪೀಪಲ್ ಡ್ಯೂ ಟು ಅಪ್ರೆಸಿವ್ ರೂಲ್. ಓಕೆ, ಅಪ್ರೆಸಿವ್ ರೂಲ್. ಸೊ ಜನ ಅವ್ರನ್ನ ಇಷ್ಟಪಡ್ತಾ ಇರಲ್ಲ. ದೇರ್ ಡಿಕ್ಲೈನ್ ಪೇವ್ಡ್ ವೇ ಫಾರ್ ದ ಮೌರ್ಯನ್ ಎಂಪೈರ್. ಸೊ ನಂದಾಸ್ ವೀಕ್ ಏನು ಆಗಕ್ಕೆ ಶುರು ಮಾಡ್ತಾರೋ ಆ ಟೈಮಲ್ಲಿ ಅದು ಮೌರ್ಯನ್ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಹೆಲ್ಪ್ ಮಾಡುತ್ತೆ. ದ ಡಿಕ್ಲೈನ್ ಆಫ್ ನಂದಾಸ್ ಇಟ್ ಹೆಲ್ಪ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೌರ್ಯನ್ ಎಂಪೈರ್. ಓಕೆ, ಮೌರ್ಯನ್ ಎಂಪೈರ್. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ ಬೈ ಚಂದ್ರಗುಪ್ತ ಮೌರ್ಯ ಇನ್ 321 BC. 321 BC. ಓಕೆ, 321 BC. ಸ್ವಲ್ಪ ಈ ಇಯರ್ನ ಎಕ್ಸಾಕ್ಟಾಗಿ ನೆನಪಿಡಿ, ಯಾಕಂದ್ರೆ ಮೌರ್ಯನ್ ಡೈನೆಸ್ಟಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡೈನೆಸ್ಟಿ. ಇನ್ 321 BC. ಓಕೆ, ದ ಎಸ್ಟಾಬ್ಲಿಷ್ಡ್. ಇವಾಗ ಕೆಲವೊಂದಿಷ್ಟು ಕ್ಲಾರಿಟಿ ಬಿಲ್ಡ್ ಆಗಿರಲ್ಲ ನಿಮಗೆ. ಏನು ಮಗಧದಲ್ಲಿ ಫಸ್ಟ್ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಆಗಿದ್ದು ಯಾವ ಸೆಂಚುರಿಯಲ್ಲಿ? 6th century. ನೆಕ್ಸ್ಟ್ ಶಿಶುನಾಗ ಎಕ್ಸಾಕ್ಟ್ಲಿ ಯಾವ ಸೆಂಚುರಿಯಲ್ಲಿ ಬಂದರು? ಕ್ಲಾರಿಟಿ ಇಲ್ಲ. ವಿ ಆರ್ ನಾಟ್ ಗಿವನ್ ದ ಕ್ಲಾರಿಟಿ. ನೆಕ್ಸ್ಟ್ ನಂದಾಸ್ ಎಕ್ಸಾಕ್ಟ್ಲಿ ಯಾವ ಸೆಂಚುರಿಯಲ್ಲಿ ಬಂದರು? ಅದರದ್ದು ಕ್ಲಾರಿಟಿ ಕೊಟ್ಟಿಲ್ಲ. ನೀವು ಬೇಕಾದ್ರೆ ಸರ್ಚ್ ಮಾಡಿ ಆ್ಯಡ್ ಮಾಡ್ಕೋಬೋದು, ಬಟ್ ದಟ್ ಲೆವೆಲ್ ಆಫ್ ಕ್ಲಾರಿಟಿ UPSC ಇಸ್ ನಾಟ್ ಎಕ್ಸ್ಪೆಕ್ಟಿಂಗ್. UPSC ಎಕ್ಸ್ಪೆಕ್ಟ್ ಮಾಡೋದು ಫಸ್ಟ್ ನಮ್ಮಲ್ಲಿ ಆ ಥರ ಡೈನೆಸ್ಟಿ ಸ್ಟಾರ್ಟ್ ಆಗಿದೆ ಯಾವುದು? ಹರ್ಯಂಕ. ಸೆಂಟ್ರಲೈಸ್ಡ್ ಸ್ಟೇಟ್ ಆಗಿದ್ದು ಯಾವಾಗ? ನಂದಾಸ್ ಟೈಮಲ್ಲಿ. ಆದರೆ ಮೌರ್ಯನ್ ಎಂಪೈರ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಹೆಚ್ಚು ಕಡಿಮೆ ಇವಾಗ ಪ್ರೆಸೆಂಟ್ ಇರುವಂಥ ಭಾರತ ಎಲ್ಲ ಮೌರ್ಯನ್ ಎಂಪೈರ್ ಅವ್ರ ಕಂಟ್ರೋಲ್ ಇರುತ್ತೆ. ಹೀಗಾಗಿ ಮೌರ್ಯನ್ ಡೈನೆಸ್ಟಿ ವಾಸ್ ದ ಫಸ್ಟ್ ಲಾರ್ಜೆಸ್ಟ್ ಎಂಪೈರ್. ಓಕೆ, ಲಾರ್ಜೆಸ್ಟ್ ಎಂಪೈರ್. ಸೊ UPSC ಜಾಸ್ತಿ ಫೋಕಸ್ ಮಾಡೋದು ಮೌರ್ಯನ್ ಎಂಪೈರ್ ಮೇಲೆ ಫೋಕಸ್ ಮಾಡುತ್ತೆ. ಅದರಲ್ಲೂ ಯಾರ ಮೇಲೆ? ಅಶೋಕನ ಮೇಲೆ. ಓಕೆ, ಅಶೋಕನ ಮೇಲೆ. ಸೊ ಇಲ್ಲೇನು ನೋಡ್ತಾ ಇದ್ದೀವಿ ಅಂದರೆ ಟಾಪಿಕಲ್ಲಿ ಬಿಫೋರ್ ವಿ ಸ್ಟಾರ್ಟ್ ವಿತ್ ದ ಡಿಸ್ಕಷನ್ ಆಫ್ ದ ಮೌರ್ಯನ್ ಡೈನೆಸ್ಟಿ, ಆದರೆ ಮೌರ್ಯನ್ ಡೈನೆಸ್ಟಿ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಅದ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡಿದ್ವಿ? ಮಹಾಜನಪದಾಸ್ ಬಗ್ಗೆ ನೋಡಿದ್ವಿ. ಆ ಮಹಾಜನಪದಾಸ್ ಮಧ್ಯದಲ್ಲಿ ಫೈಟ್ ನಡೆದು ಓಕೆ, ಒಂದು ಮಹಾಜನಪದ ಸ್ಟ್ರಾಂಗ್ ಆಗಿ ಎಮರ್ಜಿ ಆಯಿತು. ಯಾವುದು? ಮಗಧದಲ್ಲಿ ಹರ್ಯಂಕ ಬಂದರು, ಆಮೇಲೆ ಶಿಶುನಾಗ, ಆಮೇಲೆ ನಂದ. ಸೊ ದಿಸ್ ಆಲ್ ದ ಬ್ಯಾಕ್ಗ್ರೌಂಡ್ ವಿ ಕ್ರಿಯೇಟೆಡ್. ಸೊ ಈ ಬ್ಯಾಕ್ಗ್ರೌಂಡ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ ಬಿಫೋರ್ ವಿ ಸ್ಟಾರ್ಟ್ ವಿತ್ ದ ಮೌರ್ಯನ್ ಡೈನೆಸ್ಟಿ. ಓಕೆ, ಮೌರ್ಯನ್ ಡೈನೆಸ್ಟಿ. ಅದಲ್ಲದೆ ಕೆಲವೊಂದಿಷ್ಟು ಫಾರಿನ್ ಇನ್ವೇಷನ್ಸ್ ಕೂಡ ಆಗುತ್ತೆ. ಫಾರಿನರ್ಸ್ ಕೂಡ ಭಾರತದ ಮೇಲೆ ಆ ಟೈಮಲ್ಲಿ ಇನ್ವೇಟ್ ಮಾಡ್ತಾರೆ, ಭಾರತಕ್ಕೆ ಬರ್ತಾರೆ. ಸೊ ಅವ್ರ ಬಗ್ಗೆ ಕೂಡ ಸ್ವಲ್ಪ ನಾವು ಡಿಸ್ಕಸ್ ಮಾಡಿ ಆಮೇಲೆ ವಿಲ್ ಸ್ಟಾರ್ಟ್ ವಿತ್ ದ ಮೌರ್ಯನ್ ಡೈನೆಸ್ಟಿ. ಓಕೆ, ಮೌರ್ಯನ್ ಡೈನೆಸ್ಟಿ. ಸೊ ಇಂಡಿಯಾದಲ್ಲಿ ಇದ್ದಂಥ ಡೈನೆಸ್ಟಿ ಹರ್ಯಂಕ ಬಗ್ಗೆ ನೋಡಿದ್ವಿ, ಶಿಶುನಾಗ ಬಗ್ಗೆ ನೋಡಿದ್ವಿ, ನೆಕ್ಸ್ಟ್ ನಂದಾಸ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ವಿಲ್ ಲುಕ್ ಇನ್ ಟು ದ ಫಾರಿನ್ ಇನ್ವೇಷನ್ಸ್. ಓಕೆ, ಫಾರಿನ್ ಇನ್ವೇಷನ್ಸ್ ಆರ್ ದ ಅರೈವಲ್ ಆಫ್ ಫಾರಿನರ್ಸ್. ಓಕೆ, ಅರೈವಲ್ ಆಫ್ ಫಾರಿನರ್ಸ್. ಓಕೆ, ಸೊ ಪರ್ಷಿಯನ್ ಇನ್ವೇಷನ್ಸ್, ಮೆಸೆಡೋನಿಯನ್ ಇನ್ವೇಷನ್ಸ್. ಓಕೆ, ಸೊ ಫಸ್ಟು ಏನಾಗುತ್ತೆ ಹಿಸ್ಟ್ರಿ ಓದುವಾಗ ಅವ್ರ ಬುಕ್ ಬರೆಯುವಾಗ ಯಾವ ಥರ ಒಂದು ಅಸಂಪ್ಷನ್ ಮಾಡಿ ಬರ್ದಿರ್ತಾರೆ ಅಂದರೆ ಯಾವುದೋ ರೀಜನ್ನ ಕೊಟ್ಟಾಗ ಆಲ್ರೆಡಿ ಇವ್ರ ರೀಜನ್ ಬಗ್ಗೆ ಗೊತ್ತಿದೆ. ಸೊ ದಿಸ್ ಇಸ್ ದ ಅಸಂಪ್ಷನ್ ವಿಚ್ ದೇ ಮೇಕ್.
ಹೆನ್ಸ್ ವಿ ಆಫನ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ನಾವು ಕನ್ಫ್ಯೂಸ್ ಆಗುತ್ತೆ. ಸೊ ಏನು ಗೊತ್ತಿರಲಿಲ್ಲ ಅಂದರೆ ಪರ್ಷಿಯನ್ ಅಂದರೆ ಪ್ರೆಸೆಂಟ್ ಡೇ ಇರಾನ್. ಓಕೆ, ಇರಾನ್. ನೆಕ್ಸ್ಟ್ ಮೆಸೆಡೋನಿಯನ್ ಅಂದರೆ ಪ್ರೆಸೆಂಟ್ ಡೇ ಗ್ರೀಸ್. ಓಕೆ, ಗ್ರೀಸ್. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ನಮಗೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಸಿ ಆಗುತ್ತೆ. ಸೊ ಎಕ್ಸಾಕ್ಟಾಗಿ ಬೇಕಾಗಿಲ್ಲ. ಓಕೆ, ಎಕ್ಸಾಕ್ಟಾಗಿ ಬೇಕಾಗಿಲ್ಲ, ಬಟ್ ಸ್ಟಿಲ್ ಸಮ್ ಟೈಮ್ಸ್ ವಿ ಗೆಟ್ ಕನ್ಫ್ಯೂಸ್. ಅದಕ್ಕೆ ಆ ಕನ್ಫ್ಯೂಷನ್ ಬೇಡ ಅಂತ. ಓಕೆ, ಸೊ ಕ್ಲಾರಿಟಿ ಇದೆಯಾ? ಕಾಣಿಸ್ತಾ ಇದೆಯಾ ನಿಮಗೆ ಅಟ್ಲೀಸ್ಟ್ ರಫ್ ಆಗಿ? ಓಕೆ, ಸೊ ಹಿಯರ್ ಗ್ರೀಸ್ ಎಲ್ಲಿದೆ ನೋಡಿ, ಇಲ್ಲಿ ನೋಡಿ ಗ್ರೀಸ್. ಓಕೆ, ದಿಸ್ ಈಸ್ ಗ್ರೀಸ್. ಓಕೆ, ಗ್ರೀಸ್. ಆಮೇಲೆ ವರ್ಲ್ಡ್ ಮ್ಯಾಪಲ್ಲಿ ನೋಡಿ ಗ್ರೀಸ್. ಮತ್ತು ಪರ್ಷಿಯಲ್ಲಿ ಇರಾನ್, ಇರಾನ್. ಓಕೆ, ಸೊ ನಾವು ಪರ್ಷಿಯನ್ ಇನ್ಫ್ಲುಯೆನ್ಸ್ ಅಂದರೆ ಇರಾನಿಂದ ಬಂದವರು. ಆಮೇಲೆ ಗ್ರೀಸ್ ಅಂದರೆ ಮೆಸೆಡೋನಿಯನ್. ಓಕೆ, ಮೆಸೆಡೋನಿಯನ್. ಎಕ್ಸಾಕ್ಟಾಗಿ ಯಾವ ರೂಟಲ್ಲಿ ಬಂದರೂ ಅದೆಲ್ಲ ಬೇಡ, ಅಟ್ಲೀಸ್ಟ್ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ದೆನ್ ಇಟ್ ವಿಲ್ ಬಿಕಮ್ ಈಸಿ ಟು ಹ್ಯಾವ್ ಅ ವಾಟ್ ಟು ಕಂಟಿನ್ಯೂ ಅವರ್ ಡಿಸ್ಕಷನ್. ಸೊ ಡಿಸ್ಕಷನ್ ಮಾಡೋದಕ್ಕೆ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಓಕೆ, ಹೆಲ್ಪ್ ಆಗುತ್ತೆ. ಇಲ್ಲಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ತುಂಬ ಇದು ಹಾಟ್ ಟಾಪಿಕ್. ಯಾಕಂದರೆ ಗ್ರೀಕ್ ಅವ್ರ ಇನ್ಫ್ಲುಯೆನ್ಸು ಇಂಡಿಯಾ ಮೇಲೆ ಯಾವ ಥರ ಇತ್ತು, ಪರ್ಷಿಯನ್ ಅವ್ರ ಇನ್ಫ್ಲುಯೆನ್ಸು ಇಂಡಿಯಾದ ಮೇಲೆ ಯಾವ ಥರ ಇತ್ತು, ಈ ಥರ ತುಂಬ ಸತಿ ಕ್ವಶನ್ ಕೇಳಿದ್ದಾರೆ ಮೇನ್ಸಲ್ಲಿ. ಓಕೆ, ಸೊ ಹೀಗಾಗಿ ಆರ್ಟ್ ಆ್ಯಂಡ್ ಕಲ್ಚರ್ ಪಾಯಿಂಟ್ ಆಫ್ ವ್ಯೂ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟು. ಪ್ಲಿಮ್ಸಲ್ಲಿ ಕೂಡ ಯಾವ ಥರ ನಾವು ಕ್ವಶನ್ ಕೇಳ್ಬೋದು, ಕೇಳಿಲ್ಲ ಬಟ್ ಯಾವ ಥರ ಕೇಳ್ಬೋದು ಅಂತ ನೋಡ್ಕೊಂಡು ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಪರ್ಷಿಯನ್ ಇನ್ವೇಷನ್ಸ್. ಸೊ ಪರ್ಷಿಯನ್ ಅಂದರೆ ಎಲ್ಲಿಂದ ಬಂದರು? ಪ್ರೆಸೆಂಟ್ ಡೇ ಇರಾನ್. ಓಕೆ, ಇರಾನ್. ಸೊ ಫಸ್ಟ್ ಬರೋನು ಸೈರಸ್ ಅನ್ನುವಂಥ ಒಬ್ಬ ಕಿಂಗು. ಓಕೆ, ಸೈರಸ್. ಓಕೆ, ಸೈರಸ್. ನೆಕ್ಸ್ಟ್ ಅಕ್ಯಾಮೆನಿಡ್ ಎಂಪೈರ್. ಓಕೆ, ಅಕ್ಯಾಮೆನಿಡ್ ಎಂಪೈರ್. ಸೊ ಡೇರಿಯಸ್. ಅಂದರೆ ಫಸ್ಟ್ ವಿ ಶಿಲ್ ಟ್ರೈ ಟು ಕನೆಕ್ಟ್ ದ ಥಿಂಗ್ಸ್ನ ಕನೆಕ್ಟ್ ಮಾಡುವಂಥ ಪ್ರಯತ್ನ ಮಾಡೋಣ. ಎಕ್ಸಾಂಪಲ್ ಯಾವ ಥರ ಕೇಳ್ಬೋದು? ಸೈರಸ್ ಅನ್ನುವಂಥ ಕಿಂಗು ವೆದರ್ ಈ ಕೇಮ್ ಫ್ರಮ್ ಪರ್ಷಿಯಾ ಆರ್ ವೆದರ್ ಹಿ ಈಸ್ ಅ ಗ್ರೀಕ್ ಕಿಂಗ್. ಗ್ರೀಕು, ಮೆಸೆಡೋನಿಯಾ, ಓಕೆ, ಗ್ರೀಸು ಎಲ್ಲ ಒಂದೇ. ಈ ಥರ ನೆನಪಿಡ್ರಿ. ಮೆಸೆಡೋನಿಯನ್ ಅಂದರೂ ಒಂದೇ, ಗ್ರೀಕ್ ಅಂದರೂ ಒಂದೇ, ಗ್ರೀಸ್ ಅಂದರೂ ಒಂದೇ. ಸೊ ಇವಾಗ ಸೈರಸ್ ಅನ್ನೋವಂಥವನು ಇವನು ಪರ್ಷಿಯನ್ ಕಿಂಗಾ ಅಥವಾ ಮೆಸೆಡೋನಿಯನ್ ಕಿಂಗಾ? ಪರ್ಷಿಯನ್ ಕಿಂಗ್. ಡೇರಿಯಸ್ ಅನ್ನುವಂಥವನು ಪರ್ಷಿಯನ್ ಕಿಂಗಾ ಅಥವಾ ಮೆಸೆಡೋನಿಯನ್ ಸಾಮ್ರಾಜ್ಯಕ್ಕೆ ಸಂಬಂಧಪಡುವಂಥವನ? ಪರ್ಷಿಯನ್. ಓಕೆ, ಪರ್ಷಿಯನ್. ನೆಕ್ಸ್ಟ್ ಅಕ್ಯಾಮೆನಿಡ್ ಎಂಪೈರ್ ಅನ್ನೋಂಥ ಶಬ್ದ ಕೇಳಿದಾಗ ವೆದರ್ ಇಟ್ ಬಿಲಾಂಗ್ಸ್ ಟು ಪರ್ಷಿಯಾ ಆರ್ ಮೆಸೆಡೋನಿಯನ್ ರೀಜನ್? ಪರ್ಷಿಯನ್. ಸೊ ಇದು ಬೇಸಿಕ್ ಕ್ಲಾರಿಟಿ ಬಿಲ್ಟ್ ಆಗಲಿ. ಸೊ ಸೈರಸ್, ಅಕ್ಯಾಮೆನಿಡ್ ಎಂಪೈರ್, ಡೇರಿಯಸ್, ಆಲ್ ಆಫ್ ದೆಮ್ ದೇ ಕರೆಸ್ಪಾಂಡ್ ಟು ಪರ್ಷಿಯಾ. ಓಕೆ, ಪರ್ಷಿಯಾ. Cyrus, Achaemenid Empire, Darius I. Okay, Darius I. So all of them they belong to Persian dynasty. Okay, Persian dynasty. So Cyrus ಅನ್ನೋನು he invaded northwestern India. So ಭಾರತದ ಯಾವುದು ನಾರ್ತ್ ವೆಸ್ಟರ್ನ್ ಪಾರ್ಟ್. ಸೊ ದಿಸ್ ಈಸ್ ನಾರ್ತ್ ವೆಸ್ಟರ್ನ್ ಪಾರ್ಟ್. ಎಕ್ಸಾಕ್ಟಾಗಿ ಯಾವ ಜಾಗ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಬೇಡ. ಸೊ ಇನ್ವೇಡೆಡ್ ನಾರ್ತ್ ವೆಸ್ಟರ್ನ್ ಇಂಡಿಯಾ, ಡಿಸ್ಟ್ರಾಯ್ಡ್ ಕಪೀಶಾ. ಅವ್ನು ಬಂದು ಏನು ಡಿಸ್ಟ್ರಾಯ್ ಮಾಡ್ತಾನೆ? ಕಪೀಶಾ ಅನ್ನೋಂಥ ಪ್ಲೇಸ್ನ ಡಿಸ್ಟ್ರಾಯ್ ಮಾಡ್ತಾನೆ. ಡಿಸ್ಟ್ರಾಯ್ ಮಾಡ್ದ ಅಥವಾ ತಾನು ವಶಕ್ಕೆ ತೊಗೊಂಡ, ಆ ಥರ ಡೆಪ್ತ್ ಬೇಡ. ಡಿಸ್ಟ್ರಾಯ್ ಮಾಡಿ ಆಬ್ವಿಯಸ್ಲಿ ತಾನು ವಶಕ್ಕೆ ತೊಗೋತಾನೆ. ಸೊ ಇಲ್ಲಿ ಬುಕ್ಕಲ್ಲಿ ಇನ್ಫಾರ್ಮೇಷನ್ ಕೆಲವೊಂದು ಮಿಸ್ಸಿಂಗ್ ಇರುತ್ತೆ, ಬಟ್ ವಿ ಹ್ಯಾವ್ ಟು ಆ್ಯಡ್ ದಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಮಗೊಂದು ಕ್ಲಾರಿಟಿ ಬಿಲ್ಡ್ ಆಗೋದಕ್ಕೋಸ್ಕರ. ಈ ಕಪೀಶಾ ಅನ್ನೋದು ಮಾಡರ್ನ್ ಡೇಯಲ್ಲಿ ಎಲ್ಲಿದೆ? ಇಂಡಿಯಾದಲ್ಲಿ ಇದೆಯಾ, ಪಾಕಿಸ್ತಾನದಲ್ಲಿ ಇದೆಯಾ, ಅಫ್ಘಾನಿಸ್ತಾನದಲ್ಲಿ ಇದೆಯಾ, ಇರಾನ್ದಲ್ಲಿ ಇದೆಯಾ? ಸೊ ಇಟ್ಸ್ ಪ್ರೆಸೆಂಟ್ ಇನ್ ಅಫ್ಘಾನಿಸ್ತಾನ್. ಓಕೆ, ಸೊ ಇಲ್ಲಿ ಪ್ರೆಸೆಂಟ್ ಡೇ ಇಲ್ಲ ಏನು ಪಾಕಿಸ್ತಾನ ಅಫ್ಘಾನಿಸ್ತಾನ ಇಲ್ಲೆಲ್ಲೋ ಕಪೀಶಾ ಇದೆ. ಸೊ ಅಗೇನ್ ಮೇನ್ಸ್ ಬಂದಾಗ ಇಂಥ ಡೆಪ್ತ್ ಎಲ್ಲ ಫೋಕಸ್ ಮಾಡೋ, ಅವ್ರು ಫೋಕಸ್ ಮಾಡುವಂಥ ಆ್ಯಂಗಲೇ ಬೇರೆ, ಅದು ಗೊತ್ತಿರಲಿ. ಸೊ ಫಸ್ಟು ಅವ್ನು ಬಂದಿದ್ದು
ಡಿಸ್ಟ್ರಾಯ್ ಮಾಡಿದ್ದು ಯಾವುದು ಕಪಿಶ ಮಾಡರ್ನ್ ಡೇ ಇದೆ, ಅಫ್ಘಾನಿಸ್ತಾನ ಇದೆ. ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ನಾವು ಅಖಂಡ ಭಾರತ ಅಂತ ತಗೊಂಡಾಗ, ಸೊ ಪ್ರೆಸೆಂಟ್ ಡೇ ಭಾರತ ಅಲ್ಲ ಅಖಂಡ ಭಾರತ ಅಂತ ತಗೊಂಡಾಗ ಪ್ರೆಸೆಂಟ್ ಡೇ ಪಾಕಿಸ್ತಾನ್, ಪ್ರೆಸೆಂಟ್ ಡೇ ಅಫ್ಘಾನಿಸ್ತಾನ್, ಪ್ರೆಸೆಂಟ್ ಡೇ ಬಾಂಗ್ಲಾದೇಶ್, ಆಲ್ ಆಫ್ ದಮ್ ದೇ ಆರ್ ಪಾರ್ಟ್ ಆಫ್ ಅಖಂಡ ಭಾರತ. ಓಕೆ, ಅಖಂಡ ಭಾರತ. ಹೀಗಾಗಿ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ದೇ ಆರ್ ಆಲ್ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಸೊ ಅಕೆಮೆನಿಡ್ ಎಂಪೈರ್ annexed ಗಾಂಧಾರ ಆ್ಯಂಡ್ ಇಂಡಸ್ ರೀಜನ್. ಸೊ ಪರ್ಷಿಯಾದಲ್ಲಿ ಇದ್ದಂಥ ಒಂದು ಡೈನೆಸ್ಟಿ ಯಾವುದು? ಅಕೆಮೆನಿಡ್ ಎಂಪೈರ್. ಓಕೆ, ಅಕೆಮೆನಿಡ್ ಎಂಪೈರ್. ಸೊ ಈಗ ನಮ್ಮಲ್ಲಿ ಹೆಂಗೆ ಹರ್ಯಂಕ ಡೈನೆಸ್ಟಿ ಅಂತ ಇತ್ತು, ಹೇಗೆ ಶಿಶುನಾಗ ಡೈನೆಸ್ಟಿ ಅಂತ ಇತ್ತು, ಅದೇ ಥರ ಮತ್ತೊಂದು ಡೈನೆಸ್ಟಿ ಪರ್ಷಿಯಾದಲ್ಲಿ ಇದ್ದಿದ್ದು. ಆ ಡೈನೆಸ್ಟಿ ಹೆಸರೇನು? ಅಕೆಮೆನಿಡ್ ಎಂಪೈರ್. ಓಕೆ, ಅಕೆಮೆನಿಡ್ ಡೈನೆಸ್ಟಿ. ಸೊ ಅಕೆಮೆನಿಡ್ ಡೈನೆಸ್ಟಿಗೆ ಸಂಬಂಧಪಟ್ಟಂಥವ್ರು ಯಾರು? ಸೈರಸ್. ಸೊ ಫಸ್ಟ್ ಏನು ಮಾಡ್ತಾನೆ? ಕಪಿಶ ಡಿಸ್ಟ್ರಾಯ್ ಮಾಡ್ತಾನೆ. ಆಮೇಲೆ ಗಾಂಧಾರ ರೀಜನ್ನ ತನ್ನ ವಶಕ್ಕೆ ಪಡ್ಕೋತಾನೆ. ಸೊ ಗಾಂಧಾರ ರೀಜನ್ ಪ್ರೆಸೆಂಟ್ಲಿ ಎಲ್ಲಿದೆ? ಇಟ್ ಇಸ್ ಸ್ಪ್ರೆಡ್ ಅಕ್ರಾಸ್ ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್. ಓಕೆ, ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್. ಇಲ್ಲಿ ಡೆಪ್ತಲ್ಲಿ ಹೋಗಿ ವೆಸ್ಟಿಂದ ಈಸ್ಟ್ ಹೋಗುವಾಗ ಫಸ್ಟ್ ಗಾಂಧಾರ ಬರುತ್ತಾ, ಫಸ್ಟ್ ಕಪಿಶ ಬರುತ್ತಾ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಫಸ್ಟ್ ಗಾಂಧಾರ ಬರುತ್ತಾ, ಕಪಿಶ ಬರುತ್ತಾ, ಆ ಥರ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಎಕ್ಸಾಂಪಲ್ ಗೊತ್ತಿರಲಿ. ವೆದರ್ ಗಾಂಧಾರ ಇಸ್ ಲೊಕೇಟೆಡ್ ಇನ್ ಪ್ರೆಸೆಂಟ್ ಡೇ ಇಂಡಿಯಾ? ನೋ, ಇಟ್ ಇಸ್ ಸ್ಪ್ರೆಡ್ ಅಕ್ರಾಸ್ ಪ್ರೆಸೆಂಟ್ ಡೇ ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್. ಓಕೆ, ಅಫ್ಘಾನಿಸ್ತಾನ್. ಇಷ್ಟು ಗೊತ್ತಿರಲಿ. ಗಾಂಧಾರನ ತಾನು ವಶಕ್ಕೆ ಪಡ್ಕೋತಾನೆ. ಸೊ ಗಾಂಧಾರ ಒಂದು ದೊಡ್ಡ ಬಹುಶಃ ಒಂದು ಸ್ಟೇಟ್ ಇದ್ದಂಗೆ. ಈಗ ಹೆಂಗೆ ಕರ್ನಾಟಕ ಹೆಂಗೆ ಸ್ಟೇಟ್ ಇದೆಯೋ, ಮಹಾರಾಷ್ಟ್ರ ಸ್ಟೇಟ್ ಇದೆಯೋ, ಒಂದು ದೊಡ್ಡ ರೀಜನ್ನ ಗಾಂಧಾರ ಅಂತ ಕರಿತಾ ಇದ್ರು. ಆ ಗಾಂಧಾರನ ತಾನು ವಶಕ್ಕೆ ತಗೋತಾನೆ. ನೆಕ್ಸ್ಟ್ ಅದೇ ಥರ ಇಂಡಸ್ ರೀಜನ್. ಸೊ ಇಂಡಸ್ ರಿವರ್ ಎಲ್ಲೆಲ್ಲಿ ಹರಿದು ಹೋಗುತ್ತೋ ಅದನ್ನ ಇಂಡಸ್ ರೀಜನ್ ಅಂತ ಕರಿತೀವಿ. ಅರೆ ಜಾಸ್ತಿ ದೊಡ್ಡ ಪ್ರಮಾಣದ ಇಂಡಸ್ ನದಿ ಹರಿದು ಹೋಗೋದು ಭಾರತದಲ್ಲ, ಪಾಕಿಸ್ತಾನದಲ್ಲಿ. ಸೊ ಹೀಗಾಗಿ ಪ್ರೈಮರ್ಲಿ ಪಾಕಿಸ್ತಾನ್ ಪ್ಲಸ್ ಇಂಡಿಯಾ ಪ್ಲಸ್ ಅಫ್ಘಾನಿಸ್ತಾನ್. ಕೆಲವೊಂದಿಷ್ಟು ಟ್ರಿಬ್ಯೂಟ್ರೀಸ್, ಉಪನದಿಗಳು ಅಫ್ಘಾನಿಸ್ತಾನದಿಂದ ಮುಂದೆ ಕೂಡ ಬಂದು ಇಂಡಸ್ ನದಿನ ಸೇರುತ್ತೆ. ಹೀಗಾಗಿ ಇಂಡಸ್ ರೀಜನ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂದರೆ ಪಾಕಿಸ್ತಾನ್, ಇಂಡಿಯಾ ಆ್ಯಂಡ್ ಅಫ್ಘಾನಿಸ್ತಾನ್. ಆದರೆ ಪ್ರೈಮರ್ಲಿ ಇರೋದಲ್ಲಿ ಬೇಸಿಕಲಿ ಪಾಕಿಸ್ತಾನ್. ಸೊ ಫಸ್ಟಿಗೆ ಪರ್ಷಿಯನ್ ಡೈನೆಸ್ಟಿ, ಅದು ಅಕೆಮೆನಿಡ್ ಎಂಪೈರ್ ಅಟ್ಯಾಕ್ ಮಾಡುತ್ತೆ. ಫಸ್ಟ್ ತಮ್ಮ ವಶಕ್ಕೆ ತಗೊಳ್ಳೋದು ಯಾವುದು? ಕಪಿಶ, ಲೊಕೇಟೆಡ್ ಇನ್ ಅಫ್ಘಾನಿಸ್ತಾನ್. ಆಮೇಲೆ ಗಾಂಧಾರ ರೀಜನ್, ಆಮೇಲೆ ಇಂಡಸ್ ರೀಜನ್. ಓಕೆ, ಆಮೇಲೆ ಇಂಡಸ್ ರೀಜನ್. ನೆಕ್ಸ್ಟ್ ಹಿರೋಡೋಟಸ್. ಓಕೆ, ಹಿರೋಡೋಟಸ್. ಸೊ ಹಿರೋಡೋಟಸ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ? ಎಸ್, ಗ್ರೀಕ್. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಸೊ ಗ್ರೀಕ್ ಹಿಸ್ಟಾರಿಯನ್ ಆರ್ ನೆಕ್ಸ್ಟ್ ಮೆಸೆಡೋನಿಯನ್ ಹಿಸ್ಟಾರಿಯನ್ ಅಂತ ನೋಡ್ತೀವಲ್ವ. ಸೊ ಅವನು ಮುಂದೆ ಬರಿತಾನೆ, ಭಾರತಕ್ಕೆ ಫಸ್ಟ್ ಅಟ್ಯಾಕ್ ಮಾಡಿದವರು ಯಾರು ಅಂದರೆ ಪರ್ಷಿಯನ್ಸು, ಆಮೇಲೆ ಬಂದವರು ಗ್ರೀಕ್ಸ್. ಮುಂದೆ ಬರುವಂಥ ಒಬ್ಬ ಗ್ರೀಕ್ ಹಿಸ್ಟಾರಿಯನ್, ಅವನ ಹೆಸರೇನು? ಹೆರೋಡೋಟಸ್. ಅವನು ಬರಿತಾನೆ ಏನಂದರೆ ಗಾಂಧಾರ ವಾಸ್ ದ 20th ಆ್ಯಂಡ್ ರಿಚೆಸ್ಟ್ ಸತ್ರಪಿ ಆಫ್ ಪರ್ಷಿಯಾ. ಸೊ ವೆದರ್ Herodotus belongs to Persia? Whether he belongs to Achaemenid Empire? No. He belongs to Greek dynasty. Greek dynasty ಒಬ್ಬ ರೈಟರು. ಮುಂದೆ ಎಷ್ಟೋ ವರ್ಷಗಳು ಆದಮೇಲೆ ಯಾವಾಗ ಗ್ರೀಕ್ ಅಟ್ಯಾಕ್ ಮಾಡ್ತಾರೋ, ಅಲೆಕ್ಸಾಂಡರ್ ಬಂದಮೇಲೆ ಅವನು ಬರೆಯುವಾಗ ಬರಿತಾನೆ, ಅದು ಹಿಂದಿನ ಸ್ಟೋರಿ ಬರಿತಾನೆ. ಅಂತ ಬರಿತಾನೆ ಅಂದರೆ, ಸೊ ಈ ಗಾಂಧಾರ ಅನ್ನೋದು 20th ಆ್ಯಂಡ್ ರಿಚೆಸ್ಟ್ ಸತ್ರಪಿ ಆಫ್ ಪರ್ಷಿಯಾ. ಸೊ ಇವಾಗ ಸತ್ರಪಿ ಅನ್ನೋಂಥ ಕಾನ್ಸೆಪ್ಟ್ ಬಂತು. ಈ ಸತ್ರಪಿ ಅನ್ನೋಂಥ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದವರು ಯಾರಂದರೆ ಪರ್ಷಿಯನ್ಸ್. ಓಕೆ, ಪರ್ಷಿಯನ್ಸ್. ಸೊ ಇಂಡಿಯಾದಲ್ಲಿ ಹೆಂಗೆ ಒಂದು 28 ರಾಜ್ಯಗಳಿದ್ದಾವೆ. ಸೊ ಆ ಥರ ಬೇರೆ ಬೇರೆ ಸತ್ರಪೀಸ್ ಅಂತ. ಸೊ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಓಕೆ, ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಸೊ ಈಗ ಇಂಡಿಯಾದಲ್ಲಿ 28 ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತವಾದಂಥ ರಾಜ್ಯ ಯಾವುದು, ಸ್ಟೇಟ್ ಯಾವುದು? ಆ ಥರ ಇವನು ಹಿರೋಡೋಟಸ್ ಬರೆದನ್ನ ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ ಗಾಂಧಾರ ರಿಚೆಸ್ಟ್ ಸತ್ರಪಿ ಯಾರ್ದಾಗಿತ್ತು? ಪರ್ಷಿಯಾದವ್ರದ್ದು ರಿಚೆಸ್ಟ್ ಸತ್ರಪಿ ಆಗಿತ್ತು, ಅವ್ರದ್ದು ರಿಚೆಸ್ಟ್ ಸ್ಟೇಟ್ ಆಗಿತ್ತು ಅಂತ. ಓಕೆ, ಸ್ಟೇಟ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಸೊ ಇಟ್ ಮೀನ್ಸ್ ಗಾಂಧಾರ ವಾಸ್ ಪಾರ್ಟ್ ಆಫ್ ದ ಅಕೆಮೆನಿಡ್ ಎಂಪೈರ್. ಗಾಂಧಾರ ಹ್ಯಾಡ್ ಬಿಕಮ್ ಪಾರ್ಟ್ ಆಫ್ ಅಕೆಮೆನಿಡ್ ಎಂಪೈರ್. ಇನಿಷಿಯಲಿ ಭಾರತದಾಗಿತ್ತು, ಅದನ್ನು ಕ್ಯಾಪ್ಚರ್ ಮಾಡಿದ್ಮೇಲೆ ಇಟ್ ಬಿಕೇಮ್ ಪಾರ್ಟ್ ಆಫ್ ಪರ್ಷಿಯನ್ ಡೈನೆಸ್ಟಿ. ಓಕೆ, ಪರ್ಷಿಯನ್ ಡೈನೆಸ್ಟಿ. ನೆಕ್ಸ್ಟ್ ಡೇರಿಯಸ್ I ಇನ್ಸ್ಕ್ರಿಪ್ಷನ್ಸ್. ಓಕೆ, ಡೇರಿಯಸ್ I ಇನ್ಸ್ಕ್ರಿಪ್ಷನ್ಸ್. ಸೊ ಡೇರಿಯಸ್ I ಅವರು ತಮ್ಮ ಪರ್ಷಿಯಾದಲ್ಲಿ ಎಲ್ಲೋ ಇನ್ಸ್ಕ್ರಿಪ್ಷನ್ಸ್ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅವನ ಟೈಮಲ್ಲಿ. ಅವನೊಬ್ಬ ರಾಜ. ಸೊ ಅವನು ಮಾಡಿದಂಥ ಕಲ್ಲ ಕೆತ್ತನೆಗಳನ್ನ ನೋಡಿದಾಗ ಏನು ಗೊತ್ತಾಗುತ್ತಾರೆ, ಅವನು ಗದಾರ, ಹರಾವತಿ, ಆಮೇಲೆ ಮಾಕಾ ಆ್ಯಸ್ ಪರ್ಷಿಯನ್ ಸಬ್ಜೆಕ್ಟ್ಸ್. ಸೊ ಅಲ್ಲಿ ಕಲ್ಲು ಕೆತ್ತನೆ ನೋಡಿದಾಗ ಅವನೇನು ಬರೀತಾನೆ ಅಂದರೆ ಗದಾರ ಅನ್ನೋವಂಥ ಪ್ಲೇಸು, ಹಾರಾವತಿ ಅನ್ನೋವಂಥ ಪ್ಲೇಸು, ಮಾಕಾ ಅನ್ನೋವಂಥ ಪ್ಲೇಸು ಅದು ಪರ್ಷಿಯಾಗೆ ಸಂಬಂಧಪಟ್ಟಂಥ ಟೆರಿಟರೀಸ್ ಅಂತ. ಸೊ ಈಗ ನಾವು ಬರೆದಾಗೆ ಹೇಗೆ ಕರ್ನಾಟಕ, ಪಂಜಾಬು, ಮಣಿಪುರು ದೇ ಆರ್ ಆಲ್ ಇಂಡಿಯನ್ ಟೆರಿಟರೀಸ್ ಅಂತ ಬರೆದಾಗೆ ಅವ್ನು ಬರೀತಾನೆ ಏನಂದರೆ ಗದಾರ ಅನ್ನೋವಂಥ ಪ್ಲೇಸು, ಹಾರಾವತಿ ಅನ್ನೋವಂಥ ಪ್ಲೇಸು, ಮಕಾ ಅನ್ನೋವಂಥ ಪ್ಲೇಸು ಅದು ಪರ್ಷನ್ಗೆ ಸಂಬಂಧಪಟ್ಟಂಥ ಟೆರಿಟರೀಸ್ ಅಂತ ಅವ್ನು ಬರೀತಾನೆ. ಓಕೆ, ಬರೀತಾನೆ. ಆದ್ರೆ ಇಲ್ಲಿ ಬುಕ್ಕಲ್ಲಿ ಈ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇದೆ. ಐ ಆ್ಯಡ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸೊ ಅವನು ಈ ಡೇರಿಯಸ್ ಇನ್ಸ್ಕ್ರಿಪ್ಷನ್ ಪ್ರಕಾರ ಗದಾರ ಅಂದರೆ ಯಾವುದು? ದೇ ಆರ್ ಪಾಯಿಂಟಿಂಗ್ ಟು ಗಾಂಧಾರ. ಓಕೆ, ಆದರೆ ಅವ್ರು ಬೇರೆ ಬೇರೆ ಹೆಸರಿಂದ ಕರಿತಾ ಇದ್ರು. ಸೊ ಗಾಂಧಾರ ಅಂದ್ರೆ ಗದಾರ. ಸೊ ಆ ಡೇರಿಯಸ್ I ಇನ್ಸ್ಕ್ರಿಪ್ಷನ್ ನೋಡಿದಾಗ ನಮ್ಗೆ ಗೊತ್ತಾಯಿತು ಗಾಂಧಾರ ವಾಸ್ ಪಾರ್ಟ್ ಆಫ್ ಪರ್ಷಿಯನ್ ಎಂಪೈರ್. ಓಕೆ, ಪರ್ಷಿಯನ್ ಎಂಪೈರ್. ಅದೇ ಥರ ಅವನು ಹರಾವತಿ ಅನ್ನುವಂಥ ಪ್ಲೇಸ್ ಬಗ್ಗೆ ಮೆನ್ಷನ್ ಮಾಡ್ತಾನೆ.
ಸೊ UPSC ಈ ಥರ ಕೇಳ್ಬೋದು, ಯಾಕಂದ್ರೆ ಬುಕ್ಕಲ್ಲಿ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇದೆ. ಏನಂದರೆ ಇನ್ ಡೇರಿಯಸ್ ಇನ್ಸ್ಕ್ರಿಪ್ಷನ್ ಈಸ್ ಈಕ್ವಲ್ ಟು ಅರಾಕೋಸಿಯಾ, ಹರಾವತಿಗೆ ಮತ್ತೊಂದು ಹೆಸರು ಅರಾಕೋಸಿಯಾ. ಸೊ ಮಾಡರ್ನ್ ಡೇ ಯಾವುದಿದು? ಕಂದಹಾರ್. ಓಕೆ, ಕಂದಹಾರ್. ಸೊ ಎಲ್ಲಿದೆ? ಅಫ್ಘಾನಿಸ್ತಾನಲ್ಲಿದೆ. ಸೊ ದಿಸ್ ಇಸ್ ಅ ಮಿಸ್ಸಿಂಗ್ ಇನ್ಫಾರ್ಮೇಷನ್ ವಿಚ್ ಐ ಹ್ಯಾವ್ ಆ್ಯಡೆಡ್. ಸೊ ಈ ಥರ UPSC ಎಕ್ಸಾಮ್ ಪ್ರಿಪೇರ್ ಮಾಡುವಾಗ ಒಂದು ಬೇಸಿಕ್ ಕ್ಯೂರಿಯಾಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ವಾಟ್ ದ ಎಕ್ಸ್ಪೆಕ್ಟ್. ಓಕೆ, ಸೊ ಏನು ಗೊತ್ತಾಯಿತು? ಹಾರಾವತಿ ಅನ್ನೋಂಥ ಪ್ಲೇಸು ಮಾಡರ್ನ್ ಡೇ ಎಲ್ಲಿದೆ? ಕಂದಹಾರ್. ಎಲ್ಲಿದೆ ಕಂದಹಾರ್? ಅಫ್ಘಾನಿಸ್ತಾನಲ್ಲಿ. ಸೊ ಹಾರಾವತಿ ಅನ್ನೋದಿರೋದು ಅಫ್ಘಾನಿಸ್ತಾನದಲ್ಲಿ. ಓಕೆ, ನೆಕ್ಸ್ಟ್ ಮಾಕಾ. ಮಾಕಾ ಅಲ್ಲೂ ಕೊಟ್ಟಿಲ್ಲ, ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದೀನಿ. ಅಂದರೆ ಮಾಡರ್ನ್ ಮಕರನ್ ಕೋಸ್ಟ್. ಸೊ ನೀವು ಕರೆಂಟ್ ಅಫೇರ್ಸ್ ಹಿಂದೂ ಎಲ್ಲ ಓದುವಾಗ ಈ ಮಕರನ್ ಕೋಸ್ಟ್ ಅನ್ನೋಂಥ ಶಬ್ದ ಬರ್ತಾ ಇರುತ್ತೆ. ಓಕೆ, ಬರ್ತಾ ಇರುತ್ತೆ. ನಾವು ಮೊನ್ನೆ ಫಸ್ಟ್ ಅಥವಾ ಸೆಕೆಂಡ್ ಟಾಪಿಕ್ ಡಿಸ್ಕಸ್ ಮಾಡುವಾಗ ನೋಡಿದ್ವಿ, ಯಾವುದು? ಲೆವೆಂಟ್ ರೀಜನ್ ಅಂತ. ಓಕೆ, ಸೊ ಲೆವೆಂಟ್ ರೀಜನ್ ಇಂಡಿಕೇಟ್ಸ್ ವಿಚ್ ಪಾರ್ಟ್ ಆಫ್ ದ ವರ್ಲ್ಡ್? ಈಸ್ಟರ್ನ್ ಮೆಟೇರಿಯನ್ ಅಂತ. ಓಕೆ, ನೋಡೋದಲ್ವಾ? ಸೊ ಅದೇ ಥರ ಇದ್ರ ಮೇಲೂ ಕ್ವಶನ್ ಕೇಳುವಂಥ ಚಾನ್ಸ್ ಇರುತ್ತೆ. ಸೊ ಕ್ವಶನ್ ಕರೆಂಟ್ ಅಫೇರ್ಸ್ ಮುಖಾಂತರ ಕೇಳ್ಬೋದು, ಅಥವಾ ನಾವು ಹಿಸ್ಟ್ರಿ ಮುಖಾಂತರ ಕೂಡ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದು. ಸೊ ನಾವು ಜಸ್ಟ್ ಮಾಕಾ ಅಂತ ಬಹ್ಯಾಟ್ ಮಾಡಿಬಿಟ್ರೆ ಇಟ್ ವಿಲ್ ನಾಟ್ ಬಿ ಓಕೆ. ಸೊ ಐ ಹ್ಯಾಡ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಮಾಕಾ ಅಂದರೆ ಯಾವುದು? ಮಾಡರ್ನ್ ಮಕರನ್ ಕೋಸ್ಟ್. ಸೊ ಮಕರನ್ ಕೋಸ್ಟ್ ಎಲ್ಲಿದೆ? ಪಾಕಿಸ್ತಾನ್ ಪ್ಲಸ್ ಇರಾನ್. ಇಷ್ಟು ಡೀಟೇಲ್ಡ್ ಸೌತ್ ಈಸ್ಟರ್ನ್ ಇರಾನ್ ಇದೆಲ್ಲ ಬೇಡ. ಇಲ್ಲಿ ಮ್ಯಾಪಲ್ಲಿ ನೋಡಿದಾಗ ಪಾಕಿಸ್ತಾನ ಇಲ್ಲಿದೆ, ಪಾಕಿಸ್ತಾನ ಜೊತೆ ಯಾವುದು? ಇರಾನ್ ಬಾರ್ಡರ್ ಶೇರ್ ಮಾಡುತ್ತೆ. ಸೊ ವೆದರ್ ಪಾಕಿಸ್ತಾನ್ ಶೇರ್ಸ್ ಇಟ್ಸ್ ಬಾರ್ಡರ್ ವಿತ್ ಇರಾನ್? ಎಸ್. ಸೊ ಪಾಕಿಸ್ತಾನ್ ಆಮೇಲೆ ಇರಾನ್ ಎರಡರ ಮಧ್ಯದಲ್ಲಿ ಕಾಮನ್ ಒಂದು ಕೋಸ್ಟ್ ಇದೆ, ಅದಕ್ಕೆ ನಾವು ಮಕರನ್ ಕೋಸ್ಟ್ ಅಂತ ಕರಿತೀವಿ. ಓಕೆ, ಮಕರನ್ ಕೋಸ್ಟ್ ಅಂತ ಕರಿತೀವಿ. ಸೊ ಈ ಕ್ವಶನ್ ನಾಳೆ ಎಕ್ಸಾಮಲ್ಲಿ ಒಂದು ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ ಕೇಳ್ಬೋದು. ಸೊ ಮಕರನ್ ಕೋಸ್ಟ್ ಇಸ್ ಪ್ರೆಸೆಂಟ್ ಇನ್ ಸೌತ್ ಈಸ್ಟ್ ಏಷ್ಯಾ. ಟ್ರೂ ಆರ್ ಫಾಲ್ಸ್? False. Makaran coast is present in Central Asia. False. It is not present in Central Asia as well. It is spread across Iran and Pakistan. Okay, Pakistan. So, ಇಲ್ಲಿ ಡೇರಿಯಸ್ 1 ಬರೋಂಥ ಇನ್ಸ್ಕ್ರಿಪ್ಷನ್ ನೋಡಿದಾಗ ಏನು ಗೊತ್ತಾಯಿತು? ಪ್ರೆಸೆಂಟ್ ಡೇ ಗಾಂಧಾರ, ಆಮೇಲೆ ಇದು ಕಂದಹಾರು, ಆಮೇಲೆ ಮಕರನ್ ಕೋಸ್ಟು, ಇದೆಲ್ಲ ಯಾರ ಕಂಟ್ರೋಲ್ ಇತ್ತು? ಪರ್ಷಿಯನ್ಸ್ ಕಂಟ್ರೋಲ್ ಇತ್ತು. ಓಕೆ, ಪರ್ಷಿಯನ್ಸ್ ಕಂಟ್ರೋಲ್ ಇತ್ತು. ಸಿಗ್ನಿಫಿಕೆನ್ಸ್ ಆಫ್ ಪರ್ಷಿಯನ್ ರೂಲ್. ಓಕೆ, ಸೊ ಪರ್ಷಿಯನ್ಸ್ ಬಗ್ಗೆ ಏನು ನೋಡಿದ್ವಿ? ಒಂದು ಕ್ವಿಕ್ ರಿಕಾಲ್ ಮಾಡ್ಬೋದು ಪಾಯಿಂಟ್ಸು. ಹೂ ಆರ್ ದ ರೂಲರ್ಸ್? ಸೈರಸ್, ಅಕೆಮೆನಿಡ್ ಎಂಪೈರ್, ನೆಕ್ಸ್ಟ್ ಡೇರಿಯಸ್ 1, ನೆಕ್ಸ್ಟ್ ಹೀರೋಡೋಟಸ್. ಯಾವ ಎಂಪೈರ್ ಸಂಬಂಧಪಟ್ಟವನು? ಹಿ ವಾಸ್ ಅ ಗ್ರೀಕ್ ಹಿಸ್ಟಾರಿಯನ್. ಅವ್ನ ಹಿಸ್ಟ್ರಿ ನೋಡಿದಾಗ, ಅವ್ನು ಬರ್ದಂತ ನೋಡಿದಾಗ ಏನು ಗೊತ್ತಾಗುತ್ತೆ? ಗಾಂಧಾರ ವಾಸ್ ಒನ್ ಆಫ್ ದ ಸತ್ರಪಿ ಆಫ್ ಪರ್ಷಿಯಾ. ಸೊ ಇದೆಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಪರ್ಷಿಯನ್ ರೂಲ್. ಸೊ ಪರ್ಷಿಯನ್ ರೂಲ್ ಭಾರತದ ಮೇಲೆ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತು? ಇಟ್ ಇಂಟ್ರಡ್ಯೂಸ್ಡ್ ಸತ್ರಪಿ ಸಿಸ್ಟಮ್, ಅಡ್ಮಿನಿಸ್ಟ್ರೇಟಿವ್ ಮಾಡೆಲ್. ಡೆಪ್ತಲ್ಲಿ ಹೋಗೋದು ಬೇಡ. ಸತ್ರಪಿ ಸಿಸ್ಟಮ್ ಅಂದರೆ ಏನು? ರೈಟ್ ಅ ನೋಟ್ ಆನ್ ಇಟ್. ಈ ಥರ ಎಕ್ಸಾಮಲ್ಲಿ ಕ್ವಶನ್ ಕೇಳಲ್ಲ. ಸೊ ಸತ್ರಪಿ ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡಿದ್ರು ಯಾರು? ಪರ್ಷಿಯನ್ಸ್. ಓಕೆ, ಪರ್ಷಿಯನ್ಸ್. ಓಕೆ, ಸೊ ಸತ್ರಪಿ ಸಿಸ್ಟಮ್ ಅಂದರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಓಕೆ, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಸೊ ಸತ್ರಪಿ ಅಂದರೆ ಹೆಚ್ಚು ಕಡಿಮೆ ಪ್ರೆಸೆಂಟ್ ಸ್ಟೇಟ್ ಇದ್ದಂಗೆ. ಓಕೆ, ಒಂದು ಸ್ಟೇಟ್ನ ಒಂದು ಸತ್ರಪಿ ಅಂತ ಕರಿತಾ ಇದ್ರು. ಸೊ ಎನೇಬಲ್ಡ್ ಕಲ್ಚರಲ್ ಆ್ಯಂಡ್ ಟ್ರೇಡ್ ಕಾಂಟ್ಯಾಕ್ಟ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪರ್ಷಿಯಾ. ಸೊ ಇದರಿಗಿಂತಲೂ ಮುಂಚೆ ಇಂಡಿಯಾ ಆಮೇಲೆ ಪ್ರೆಸೆಂಟ್ ಏನು ಇರಾನ್ ಪರ್ಷಿಯನ್ ರೀಜನ್ ಇದೆಯೋ ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ಥರ ವ್ಯಾಪಾರ ವ್ಯವಹಾರ ಇರಲಿಲ್ಲ. ಸೊ ಈ ಪರ್ಷಿಯನ್ ಇನ್ವೇಷನ್ ಆದಮೇಲೆ ಏನಾಯಿತು? ಇಬ್ಬರ ಮಧ್ಯದಲ್ಲಿ ಒಂದು ವ್ಯಾಪಾರ ವ್ಯವಹಾರ ಆ ಥರ ಬಿಲ್ಡ್ ಆಯಿತು. ಇಟ್ಸ್ ಅ ಜನರಿಕ್ ಪಾಯಿಂಟ್ ವಿಚ್ ಕ್ಯಾನ್ ಬಿ ಯೂಸ್ ಫ್ರಮ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಪೇವ್ಡ್ ವೇ ಫಾರ್ ಲೇಟರ್ ಗ್ರೀಕ್ ಇನ್ಕರ್ಷನ್ಸ್. ಸೊ ಮುಂದೆ ಗ್ರೀಕ್ ಬಂದು ಅವರು ಇನ್ವೇಟ್ ಮಾಡೋದಕ್ಕೆ ಕೂಡ ಇದೊಂದು ಪಾತ್ ಎಸ್ಟಾಬ್ಲಿಷ್ ಮಾಡ್ದಂಗಾಯಿತು. ಸೊ ಅಲೆಕ್ಸಾಂಡರ್ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಹಿ ಬಿಲಾಂಗ್ಸ್ ಟು ಗ್ರೀಕ್. ಸೊ ಅಲೆಕ್ಸಾಂಡರ್ ಇನ್ವೇಷನ್ನ ನಾವು ಪರ್ಷಿಯನ್ ಇನ್ವೇಷನ್ ಅಂತ ಕರಿತೀವಿ, ಗ್ರೀಕ್ ಇನ್ವೇಷನ್ ಅಂತ ಕರಿತೀವಿ. ಸೊ ಅಲೆಕ್ಸಾಂಡರ್ ಇನ್ವೇಷನ್ ಆನ್ ಇಂಡಿಯಾ ವಿ ಕಾಲ್ ಇಟ್ ಆಸ್ ವಾಟ್? ಗ್ರೀಕ್ ಇನ್ವೇಷನ್. ಸೈರಸ್ ಇನ್ವೇಷನ್ ಆನ್ ಇಂಡಿಯಾ ಪರ್ಷಿಯನ್. ಮೆಸೆಡೋನಿಯನ್ ಇನ್ವೇಷನ್ ಅಂದರೆ ಯಾರು ಇನ್ವೇಷನ್ಗೆ ನಾವು ಪಾಯಿಂಟ್ ಮಾಡ್ತೀವಿ? ಅಲೆಕ್ಸಾಂಡರಾ ಅಥವಾ ಸೈರಸ್ಸಾ? ಅಲೆಕ್ಸಾಂಡರ್. ಓಕೆ, ಈ ಥರ ಕ್ಲಾರಿಟಿ ಬಿಲ್ಡ್ ಆಗ್ತಾ ಹೋಗಲಿ. ನೆಕ್ಸ್ಟ್ ಟ್ರಾನ್ಸಿಷನ್ ಟು ಗ್ರೀಕ್ ರೂಲ್. region remained under the Persia till Alexander's invasion 327 BC. ಸೊ ಎಕ್ಸಾಕ್ಟ್ ನೆನಪಿರ್ದಿದ್ರು ಗೊತ್ತಿರಲಿ. ಸೊ ಮೌರ್ಯನ್ ಡೈನೆಸ್ಟಿ ಸ್ಟಾರ್ಟ್ ಆಗೋದು ಯಾವ BC-ಯಲ್ಲಿ? 321. ಸೊ ಮೌರ್ಯನ್ ಡೈನೆಸ್ಟಿ ಸ್ಟಾರ್ಟ್ ಆಗೋಗಿಂತೂ ಒಂದು 7 ವರ್ಷದ ಮೊದಲು ಯಾರು ಅಟ್ಯಾಕ್ ಮಾಡ್ತಾರೆ? ಅಲೆಕ್ಸಾಂಡರ್ ಅಟ್ಯಾಕ್ ಮಾಡ್ತಾನೆ. ಓಕೆ, ಅಲೆಕ್ಸಾಂಡರ್ ಅಟ್ಯಾಕ್ ಮಾಡ್ತಾನೆ. ಸೊ ಅಲೆಕ್ಸಾಂಡರು ಈ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡೋಗಿಂತೂ ಮುಂಚೆ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಇಟ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ವಿಚ್ ರೂಲರ್ಸ್? ಪರ್ಷಿಯನ್ ರೂಲರ್ಸ್. ಓಕೆ, ಪರ್ಷಿಯನ್ ರೂಲರ್ಸ್. ಸೊ ಇಲ್ಲಿ ನೋಡಿ ಎಲ್ಲ ಕನೆಕ್ಟ್ ಮಾಡಬೇಕಾಗುತ್ತೆ ನೀವು. ಇಂಡಿಯಾದಲ್ಲಿ ಅಲ್ಲಿ ಹರ್ಯಂಕ ಡೈನೆಸ್ಟಿ, ನೆಕ್ಸ್ಟ್ ಶಿಶುನಾಗ ಡೈನೆಸ್ಟಿ, ಆಮೇಲೆ ನಂದಾ ಡೈನೆಸ್ಟಿ ಒಂದು ಕಡೆ. ನಾರ್ತ್ ವೆಸ್ಟಲ್ಲಿ ಪರ್ಷಿಯನ್ಸ್ ಬಂದರು. ಓಕೆ, ನೆಕ್ಸ್ಟ್ ಅಲೆಕ್ಸಾಂಡರ್ ಗ್ರೀಕ್ಸ್ ಬರೋವರೆಗೂ ದ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಪರ್ಷಿಯನ್ಸ್. ಸೊ ಈ ಥರ ಒಂದು ಕ್ಲಾರಿಟಿ ಬಿಲ್ಡ್ ಆಗ್ತಾ ಹೋಗಲಿ. ಪರ್ಷಿಯನ್ ಕಂಟ್ರೋಲ್ ಆಫ್ ನಾರ್ತ್ ವೆಸ್ಟ್ ಇಂಡಿಯಾ ಫೆಸಿಲಿಟೇಟೆಡ್ ಗ್ರೀಕ್ ನಾಲೆಜ್ ಆಫ್ ಇಂಡಿಯನ್ ಜಾಗ್ರಫಿ. ಒಂದು ಜನರಿಕ್ ಪಾಯಿಂಟ್ ಇದೆ, ಬಿಟ್ಬಿಡಿ. ನೆಕ್ಸ್ಟ್ ತಕ್ಷಶಿಲಾ. ಓಕೆ, ತಕ್ಷಶಿಲಾ ಇದನ್ನ ತಕ್ಷಶಿಲಾ ಅಂತ ಕೂಡ ಕರೀತಾರೆ. ಓಕೆ, ತಕ್ಷಶಿಲಾ ಅಂತ ಕೂಡ ಕರೀತಾರೆ. ಲೊಕೇಶನ್ ಅಂಡ್ ಪೀರಿಯಡ್ ಸಿಚುವೇಟೆಡ್ ಇನ್ ಪ್ರೆಸೆಂಟ್ ಡೇ ಪಾಕಿಸ್ತಾನ್. ಸೊ ತಕ್ಷಶಿಲಾ ಎಲ್ಲಿ ಲೊಕೇಟೆಡ್ ಇದೆ? ಪಾಕಿಸ್ತಾನ್. ಗಾಂಧಾರ ಎಲ್ಲಿ ಲೊಕೇಟೆಡ್ ಇದೆ?
ಗಾಂಧಾರ ಅಫ್ಘಾನಿಸ್ತಾನ್. ಓಕೆ, ಸೊ ಪಾರ್ಟ್ ಆಫ್ ಅಕೆಮಿನೈಡ್ ಎಂಪೈರ್. ಸೊ ಇದು ಅಕೆಮಿನೈಡ್ ಎಂಪೈರ್ನ ಪಾರ್ಟ್ ಆಗಿತ್ತು ತಕ್ಷಶಿಲಾ ಕೂಡ. ಸ್ಟ್ರಾಟಜಿಕ್ ಆ್ಯಂಡ್ ಕಲ್ಚರಲ್ ಇಂಪಾರ್ಟೆನ್ಸ್. ತಕ್ಷಶಿಲಾ ಯಾಕೆ ಇಂಪಾರ್ಟೆಂಟ್ ಅಂದರೆ ಲೊಕೇಟೆಡ್ ಆನ್ ದ ಈಸ್ಟ್ ವೆಸ್ಟ್ ಟ್ರೇಡ್ ರೂಟ್. ಸೊ ಈಸ್ಟ್ ಅಂದರೆ ಭಾರತ, ವೆಸ್ಟ್ ಅಂದರೆ ಗ್ರೀಸು ಆಮೇಲೆ ಪರ್ಷಿಯಾ. ಸೊ ಆಲ್ ಆಫ್ ದೆಮ್ ಆರ್ ವೆಸ್ಟ್. ಸೊ ಅವರಿಬ್ಬರ ಮಧ್ಯದಲ್ಲಿ ಟ್ರೇಡ್ ರೂಟಲ್ಲಿ ಇತ್ತು ತಕ್ಷಶಿಲಾ. ಸೊ ಕಲ್ಚರಲ್ ಕ್ರಾಸ್ ರೋಡ್ ಅಂತ ಏನು ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಬಿಟ್ಬಿಡಿ. ಬಿಕೇಮ್ ಅ ಮೇಜರ್ ಸೆಂಟರ್ ಆಫ್ ಲರ್ನಿಂಗ್ ಆ್ಯಂಡ್ ಕಲ್ಚರ್. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಹೇಗೆ ನಲಂದ ಯೂನಿವರ್ಸಿಟಿ ಒಂದು ಫೇಮಸ್ ಸೆಂಟರ್ ಆಫ್ ಲರ್ನಿಂಗ್ ಆಗಿತ್ತು. ಸೊ ನಲಂದ ಯೂನಿವರ್ಸಿಟಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೆಕ್ಟ್ ಆಫ್ ಬುದ್ಧಿಸಮ್? ಮಹಾಯಾನ, ಹೀನಯಾನ, ವಜ್ರಯಾನ? ಮಹಾಯಾನ. ಅದೇ ಥರ ಒಂದು ಇಂಪಾರ್ಟೆಂಟ್ ವಾಟ್ ಸೆಂಟರ್ ಆಫ್ ಲರ್ನಿಂಗ್ ಯಾವುದಾಗಿತ್ತು ಅಂದರೆ ತಕ್ಷಶಿಲಾ. ಓಕೆ, ತಕ್ಷಶಿಲಾ ಆರ್ ತಕ್ಷಶಿಲಾ ಅಟ್ರಾಕ್ಟೆಡ್ ಸ್ಟೂಡೆಂಟ್ಸ್ ಫ್ರಮ್ ಅಕ್ರಾಸ್ ರೀಜನ್ಸ್. ಓಕೆ, ನಾಟ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್, ಜಸ್ಟ್ ಇಗ್ನೋರ್ ಇಟ್. ನೆಕ್ಸ್ಟ್, ಇಂಟೆಲೆಕ್ಚುಯಲ್ ಲೀಗಸಿ, ಫೇಮಸ್ ಫಾರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ತಕ್ಷಶಿಲಾ ಯಾವುದಕ್ಕೆ ಫೇಮಸ್ ಆಗಿತ್ತು? ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೋಸ್ಕರ ಫೇಮಸ್ ಆಗಿತ್ತು. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ನೋಡಿ. ಪನಿನಿ ಕಂಪೈಲ್ಡ್ ಅಷ್ಟಾಧ್ಯಾಯಿ ಹಿಯರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫ್ರಮ್ ಪ್ಲೇನ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಆಲ್ರೆಡಿ ಬೇರೆ ಕಡೆ ನಾವು ಆರ್ಟ್ ಆ್ಯಂಡ್ ಕಲ್ಚರ್ ಓದುವಾಗ ಕೂಡ ನೋಡಿದ್ವಿ ಪನಿನಿ ಬಗ್ಗೆ. ಸೊ ಪನಿನಿ ಯಾವ್ದು ರಿಲೇಟೆಡ್ ಫೇಮಸ್? ಅವನು ಸಂಸ್ಕೃತ್ ಗ್ರಾಮೇರಿಯನ್. ಆ ಸಂಸ್ಕೃತ್ ರಿಲೇಟೆಡ್ ಗ್ರಾಮರ್ನ ಕಂಪೈಲ್ ಮಾಡ್ತಾನೆ. ಆ ಬುಕ್ ಹೆಸರೇನು? ಅಷ್ಟಾಧ್ಯಾಯಿ. ಸೊ ಈ ಸಂಸ್ಕೃತಲ್ಲಿ ಅಷ್ಟಾಧ್ಯಾಯಿ ಪನಿನಿ ಬರೆದಿದ್ದು ಯಾವ ಪ್ಲೇಸಲ್ಲಿ? ತಕ್ಷಶಿಲಾದಲ್ಲಿ. ಸೊ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ರೆಫರ್ಡ್ ಆಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ ಅಚೀವ್ಮೆಂಟ್ಸ್ ಆಫ್ ಎನಿ ಏನ್ಷಿಯಂಟ್ ಸಿವಿಲೈಸೇಷನ್. ಜನರಿಕ್ ಪಾಯಿಂಟ್ ಇದೆ, ಬಿಟ್ಬಿಡಿ. ರೀಡಿಸ್ಕವರಿ ಎಕ್ಸ್ಕಾವೇಟೆಡ್ ಇನ್ 1940s ಬೈ ಸರ್ ಜಾನ್ ಮಾರ್ಷಲ್. ನೀವು ಹೇಳ್ಬೇಕು ಈ ಪಾಯಿಂಟ್ ಇಂಪಾರ್ಟೆಂಟ್ ಇದೆಯಾ ಇಲ್ವಾ ಅಂತ. ಓಕೆ, ಈ ಜಾನ್ ಮಾರ್ಷಲ್ನ ಮತ್ತೆ ಬೇರೆ ಕಡೆ ಎಲ್ಲಿ ನೋಡಿದ್ವಿ ನಾವು? ಹರಪ್ಪನ್ ಸಿವಿಲೈಸೇಷನ್. ಸೊ ಹರಪ್ಪನ್ ಸಿವಿಲೈಸೇಷನ್ ತುಂಬ ಜನ ಸ್ಟಡಿ ಮಾಡಿರ್ತಾರೆ ಆರ್ಕಿಯಾಲಜಿಸ್ಟ್. ಆದರೆ ಅದ್ರ ಇಂಪಾರ್ಟೆನ್ಸ್ ಬಗ್ಗೆ ಹೊರಗಡೆ ತೊಗೊಂಬಂದಾರೆ ಯಾರು? ಜಾನ್ ಮಾರ್ಷಲ್. ಸೊ ಅಗೇನ್ ತಕ್ಷಶಿಲಾ ಯೂನಿವರ್ಸಿಟಿಯನ್ನ ಹೊರಗಡೆ ತೊಗೊಂಬಂದಂಥವ್ರು ಎಕ್ಸ್ಕಾವೇಟ್ ಮಾಡಿದ್ರು ಯಾರು? ಜಾನ್ ಮಾರ್ಷಲ್. ಓಕೆ, 1940 ಬಿಡಿ. ಓಕೆ, ಬಿಡಿ. ನೆಕ್ಸ್ಟ್, ಅನ್ಅರ್ತ್ ಎವಿಡೆನ್ಸ್ ಆಫ್ ಅರ್ಬನ್ ಕಲ್ಚರ್ ಆ್ಯಂಡ್ ಎಜುಕೇಷನ್. ಸೊ ಜಾನ್ ಮಾರ್ಷಲ್ ಅದು ಎಕ್ಸ್ಕಾವೇಷನ್ ಮಾಡೋದ್ರಲ್ಲಿ ಗೊತ್ತಾಯಿತು ಅದನ್ನ ಇಂಪಾರ್ಟೆಂಟ್ ಲರ್ನಿಂಗ್ ಸೆಂಟರ್ ಆಗಿತ್ತು, ಅದೊಂದು ಅರ್ಬನ್ ಸೆಂಟರ್ ಆಗಿತ್ತು ಅಂತ. ಇಟ್ ವಾಸ್ ಅನ್ ಅರ್ಬನ್ ಸೆಂಟರ್. ಓಕೆ, ಅರ್ಬನ್ ಸೆಂಟರ್. ಇಂಪ್ಯಾಕ್ಟ್ ಆಫ್ ಪರ್ಷಿಯನ್ ಕಾಂಟ್ಯಾಕ್ಟ್. ಓಕೆ, ಇಂಪ್ಯಾಕ್ಟ್ ಆಫ್ ಪರ್ಷಿಯನ್ ಕಾಂಟ್ಯಾಕ್ಟ್. ಸೊ UPSC ನೀವು 2013 25 ಕ್ವಶನ್ ಪೇಪರ್ ನೋಡಿದಾಗ ಎಸ್ಪೆಷಲಿ ಮೇನ್ಸು ಒಂದು 2 to 3 times ದೇ ಆಸ್ಟ್ ಅ ಕ್ವಶನ್. ಓಕೆ, ಸೊ ಇಲ್ಲಿರುವಂಥ ಕಂಟೆಂಟ್ ಹಾರ್ಡ್ಲಿ ಒಂದು 5-6 ಪಾಯಿಂಟ್ ಸಿಗುತ್ತೆ. ದ ಸೇಮ್ ಪಾಯಿಂಟ್ಸ್ ಇಫ್ ಯು ಕೋಟ್ ದಟ್ ವುಡ್ ಬಿ ಸಫಿಷಿಯಂಟ್. ಅರೆ ಸಿಲೆಬಸ್ ಇದರಲ್ಲಿ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂದರೆ ಇಂಡಿಯನ್ ಕಲ್ಚರ್ ವಿಲ್ ಕವರ್ ಸೇಲಿಯಂಟ್ ಆಸ್ಪೆಕ್ಟ್ಸ್ ಆಫ್ ದ ಆರ್ಟ್ ಫಾರ್ಮ್ಸ್, ಲಿಟ್ರೇಚರ್ ಆ್ಯಂಡ್ ಆರ್ಕಿಟೆಕ್ಚರ್ ಫ್ರಮ್ ಏನ್ಷಿಯಂಟ್ ಟು ಮಾಡರ್ನ್ ಟೈಮ್ಸ್. ಸೊ ಅಲ್ಲಿ ಕ್ವಶನ್ ಯಾವ ಥರ ಫ್ರೇಮ್ ಮಾಡಿರ್ತಾರೆ ಅಂದರೆ ಪರ್ಷಿಯನ್ ಇನ್ಫ್ಲುಯೆನ್ಸ್ ಇಂಡಿಯಾ ಮೇಲೆ ಯಾವ ಥರ ಇತ್ತು. ಓಕೆ, ಆ ಥರ ಕೇಳಿದಾಗ ಇಲ್ಲೇನು ಪಾಯಿಂಟ್ಸ್ ಅವು ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಇಟ್. ಓಕೆ, ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಇಟ್. ಸೊ ಕಲ್ಚರಲ್ ಕನ್ಫ್ಲುಯೆನ್ಸ್. ಸೊ ನಾರ್ತ್ ವೆಸ್ಟ್ ಇಂಡಿಯಾ ಅಂಡರ್ ಪರ್ಷಿಯನ್ ಎಂಪೈರ್ ಅಂದರೆ ಅಕೆಮಿನಿಡ್ಸ್, ಫ್ಯೂಷನ್ ಆಫ್ ಪರ್ಷಿಯನ್ ಆ್ಯಂಡ್ ಇಂಡಿಯನ್ ಕಲ್ಚರ್. ಅದು ಇಂಡಿಯನ್ ಕಲ್ಚರು ಆಮೇಲೆ ಪರ್ಷಿಯನ್ ಕಲ್ಚರು ಎರಡು ಮಿಕ್ಸ್ ಆಯಿತು. ಭಾರತದ ಯಾವ ಭಾಗದಲ್ಲಿ? ಸೌತಾ, ಈಸ್ಟಾ, ವೆಸ್ಟಾ, ನಾರ್ತ್ ವೆಸ್ಟಾ? ನಾರ್ತ್ ವೆಸ್ಟ್. ಯಾಕೆ ನಾರ್ತ್ ವೆಸ್ಟಲ್ಲಿ ಅವ್ರು ಬರ್ತಾರೆ, ಎರಡು ಕಲ್ಚರ್ ಮಿಕ್ಸ್ ಆಗುತ್ತೆ. ಓಕೆ, ಸೊ ಜಾಸ್ತಿ ಇಂಪ್ಯಾಕ್ಟ್ ಎಲ್ಲಿ ಸಿಗುತ್ತೆ ಅಂದರೆ ನಮಗೆ ಆರ್ಟ್. ಕ್ಯಾನ್ ಯು ಗಿವ್ ಮಿ ಎಕ್ಸಾಂಪಲ್ ಆಫ್ ಆರ್ಟ್? ಮನ್ ಎಕ್ಸಾಂಪಲ್ ಆಫ್ ಆರ್ಟ್. Painting is an example of art. Okay, temple architecture is an example of art. Okay, architecture ಹೆಚ್ಚು ಕಡಿಮೆ ಸೇಮ್. ಎಕನಾಮಿ, ಅಡ್ಮಿನಿಸ್ಟ್ರೇಷನ್. ಓಕೆ, ಎಕ್ಸಾಂಪಲ್ ಮುಖಾಂತರ ನೋಡೋಣ. ಸ್ಟ್ರಾಂಗೆಸ್ಟ್ ಇನ್ಫ್ಲೂಯೆನ್ಸ್ ಇನ್ ಗಾಂಧಾರ ರೀಜನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಯಾವ ಥರ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು ಅಂದರೆ, ಸೊ ರೈಟ್ ಅಬೌಟ್ ದ ಎವಲ್ಯೂಷನ್ ಆಫ್ ಕಲ್ಚರ್ ಇನ್ ಗಾಂಧಾರ ರೀಜನ್ ಅಂತ ಹೇಳಿದ್ರೆ, ಸೊ ವಿ ಶುಡ್ ಬಿ ಏಬಲ್ ಟು ರಿಕಾಲ್ ಹೇಗೆ ಪರ್ಷಿಯನ್ ಇನ್ಫ್ಲುಯೆನ್ಸ್ ಆಯಿತು, ಯಾವ ಥರ ಇನ್ಫ್ಲುಯೆನ್ಸ್ ಆಯಿತು, ಈ ಥರ ಎಲ್ಲ ಬರೀಬೇಕಾಗುತ್ತೆ. ಸೊ ಪರ್ಷಿಯನ್ ವೆದರ್ ದೇರ್ ಇಸ್ ಅ ಪರ್ಷಿಯನ್ ಇನ್ಫ್ಲುಯೆನ್ಸ್ ಆನ್ ಇಂಡಿಯಾ? ಎಸ್. ಯಾವ ಪಾರ್ಟ್ ಆಫ್ ಇಂಡಿಯಾ ಮೇಲೆ? ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ. ಈ ನಾರ್ತ್ ವೆಸ್ಟರ್ನ್ ಪಾರ್ಟಲ್ಲಿ ಸ್ಪೆಸಿಫಿಕಲಿ ಯಾವ ರೀಜನಲ್ಲಿ? ಗಾಂಧಾರ ರೀಜನ್. ಪ್ರೆಸೆಂಟ್ಲಿ ಗಾಂಧಾರ ರೀಜನ್ ಯಾವ ಕಂಟ್ರಿಯಲ್ಲಿದೆ? ಅಫ್ಘಾನಿಸ್ತಾನ್. ಓಕೆ, ಅಫ್ಘಾನಿಸ್ತಾನ್. ಆಲ್ ದಿಸ್ ಇನ್ಫಾರ್ಮೇಷನ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಕ್ರಿಪ್ಟ್. ಈಗ ನೋಡಿ ಒಂದು ಸಾಲಿಡ್ ಇನ್ಫಾರ್ಮೇಷನ್ ಸಿಗೋದು ಶುರು ಆಗುತ್ತೆ. ಅರೆ ಹೌ ಎಕ್ಸಾಕ್ಟ್ಲಿ ಡೆಡ್ ದೇ ಇನ್ಫ್ಲುಯೆನ್ಸ್ ದ ಇಂಡಿಯನ್ ಕಲ್ಚರ್? ಹೌ ಇಂಡಿಯನ್ ಕಲ್ಚರ್ ಗಾಟ್ ಇನ್ಫ್ಲುಯೆನ್ಸ್ಡ್ ಬೈ ವಾಟ್? ಪರ್ಷಿಯನ್ಸ್. ಸ್ಕ್ರಿಪ್ಟ್ ಅಂತ ತಗೊಂಡಾಗ ಖರೋಷ್ತಿ ಸ್ಕ್ರಿಪ್ಟ್. ಖರೋಷ್ತಿ ಸ್ಕ್ರಿಪ್ಟ್ ಅನ್ನುವಂಥದ್ದು. ಸೊ ಅದನ್ನು ಅಶೋಕನ್ ಇನ್ಸ್ಕ್ರಿಪ್ಷನ್ಸಲ್ಲಿ ನಾವು ಕಾಣ್ತೀವಿ ನಾರ್ತ್ ವೆಸ್ಟರ್ನ್ ಇಂಡಿಯಾ. ಇವು ಹೆಂಗೆ ಕನ್ನಡ ಸ್ಕ್ರಿಪ್ಟ್ ಇದೆ, ತಮಿಳಿದೆ, ಹಿಂದಿ ಸ್ಕ್ರಿಪ್ಟ್ ಇದೆ. ಸೊ ಆ ಥರ ಅಶೋಕ ಕೆಲವೊಂದು ಕಡೆ ಇನ್ಫಾರ್ಮೇಷನ್ನ ಕನ್ವೆ ಮಾಡೋದಕ್ಕೆ ಹಿಂದಿ ಅಥವಾ ದೇವನಗಿರಿ ಅಥವಾ ಬ್ರಾಹ್ಮಿ ಸ್ಕ್ರಿಪ್ಟ್ ಎಲ್ಲ ಯೂಸ್ ಮಾಡ್ತಾ ಇರಲ್ಲ. ಯಾವ್ದು ಯೂಸ್ ಮಾಡ್ತಾ ಇರ್ತಾನೆ? ಖರೋಷ್ಠಿ ಸ್ಕ್ರಿಪ್ಟ್. ಓಕೆ, ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಕೆಲವೊಂದಿಷ್ಟು ಏನು ಎಡಿಟ್ಸ್ ಇದಾವೆ, ನೆಕ್ಸ್ಟ್ ನೋಡ್ತೀವಿ. ಅದೆಲ್ಲ ಯಾವ ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ಬರ್ದಿರೋದು? ಖರೋಷ್ಠಿ ಸ್ಕ್ರಿಪ್ಟ್. ಓಕೆ, ಆ ಖರೋಷ್ಠಿ ಸ್ಕ್ರಿಪ್ಟ್ ಹೆಂಗೆ ಬರೀತಾರೆ ಅಂದರೆ ರೈಟ್ ಟು ಲೆಫ್ಟ್. ಸೊ ದಿಸ್ ಅ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸೊ ಜನರಲಿ ಬೇರೆ ಎಲ್ಲ ಸ್ಕ್ರಿಪ್ಟು ಲೆಫ್ಟ್ ಟು ರೈಟ್ ಬರಿತೀವಿ, ಬ್ರಾಹ್ಮಿ ಸ್ಕ್ರಿಪ್ಟ್ ಅಲ್ಲ. ಆದರೆ ಖರೋಷ್ಠಿ ಸ್ಕ್ರಿಪ್ಟ್ ಈಸ್ ರಿಟನ್ ಫ್ರಮ್ ರೈಟ್ ಟು ಲೆಫ್ಟ್. ಬಹುಶಃ UPSC ಹಳೆ ಯಾವುದೋ ಕ್ವಶನ್ ಪೇಪರ್ ಕ್ವಶನ್ ಕೇಳಿದ್ದಾರೆ.
ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಕ್ರಿಪ್ಟ್ ಇಸ್ ರಿಟರ್ನ್ ಫ್ರಮ್ ರೈಟ್ ಟು ಲೆಫ್ಟ್ ಅಂತ ಸೊ ಗೊತ್ತಿರಬೇಕು. ಸೊ ಇದು ಖರೋಷ್ಠಿ ಸ್ಕ್ರಿಪ್ಟ್ ಭಾರತದ ಮೇಲೆ ಇನ್ಫ್ಲೂಯೆನ್ಸ್ ಆಗಿದ್ದು ಹೇಗೆ ಅಂದರೆ ಅರಾಮಿಕ್ ಸ್ಕ್ರಿಪ್ಟ್ ಅಂತ. ಸೊ ಅರಾಮಿಕ್ ಸ್ಕ್ರಿಪ್ಟ್ ಯಾರ್ದಿದು? ಅಕೆಮೆನಿಡ್ ಸ್ಕ್ರಿಪ್ಟ್, ಅಂದರೆ ಪರ್ಷಿಯನ್ ಸ್ಕ್ರಿಪ್ಟ್. ಸೊ ಇಲ್ಲಿ ನೋಡಿ ನಿಮ್ಗೆ ಸಾಲಿಡ್ ಪ್ರೂಫ್ ಸಿಕ್ತು, ನಾಳೆ ಎಕ್ಸಾಮಲ್ಲಿ ಮಾರ್ಕ್ ಮಾಡಿದ್ರೆ ಎಕ್ಸಾಮಲ್ಲಿ ಮೇನ್ಸಲ್ಲಿ ಬರೆಯೋದಕ್ಕೋಸ್ಕರ. ಇಲ್ಲಿ ಪಾಯಿಂಟ್ಸು ಫಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ. ಫಿಲಿಮ್ಸಲ್ಲಿ ಯಾವ ಥರ ಕೇಳ್ಬೋದು? ವಿಚ್ ಅಮಂಗ್ ದ ಫಾಲೋಯಿಂಗ್ ಸ್ಕ್ರಿಪ್ಟ್ ಇಸ್ ರಿಟರ್ನ್ ಫ್ರಮ್ ರೈಟ್ ಟು ಲೆಫ್ಟ್? 1 ಖರೋಷ್ಠಿ, 2 ಅರಾಮಿಕ್, ಬೋತ್. ಸೊ ಎರಡು ರೈಟ್ ಟು ಲೆಫ್ಟ್ ಬರೀತಾರೆ. ಓಕೆ, ಸೊ ಇವರಿಂದ ಇನ್ಫ್ಲೂಯೆನ್ಸ್ ಆಗುವಂಥ ಸ್ಕ್ರಿಪ್ಟೇ ಖರೋಷ್ಠಿ ಸ್ಕ್ರಿಪ್ಟ್. ಸೊ ಖರೋಷ್ಠಿ ಸ್ಕ್ರಿಪ್ಟು ಇಂಡಿಯಾದ ಯಾವ ರಾಜ ತನ್ನ ಎಡಿಕ್ಟ್ಸಲ್ಲಿ ಯೂಸ್ ಮಾಡ್ದ? ಅಶೋಕ. ಸೊ ಈ ಥರ ಫಿಲಿಮ್ಸಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಮೇನ್ಸಲ್ಲಿ ಹೌ ಡಿಡ್ ದ ಪರ್ಷಿಯನ್ ಕಲ್ಚರ್ ಇನ್ಫ್ಲೂಯೆನ್ಸ್ ಇಂಡಿಯಾ ಬರೆಯುವಾಗ ಒಂದು ಫಸ್ಟ್ ಡಿಫೆನ್ಸ್ ಪಾಯಿಂಟಲ್ಲಿ ಬರೀತೀರಾ. ಸೊ ಇಟ್ ಇನ್ಫ್ಲೂಯೆನ್ಸ್ಡ್ ದ ಇಂಡಿಯನ್ ಸ್ಕ್ರಿಪ್ಟ್. ಸೊ ಖರೋಷ್ಠಿ ಸ್ಕ್ರಿಪ್ಟ್ ಇನ್ ಇಂಡಿಯಾ ವಾಸ್ ಇನ್ಸ್ಪೈರ್ಡ್ ಬೈ ದ ಅರಾಮಿಕ್ ಸ್ಕ್ರಿಪ್ಟ್ ವಿಚ್ ವಾಸ್ ಲೆಫ್ಟ್ ರಿಟರ್ನ್ ಫ್ರಮ್ ರೈಟ್ ಟು ಲೆಫ್ಟ್. ಓಕೆ, ರೈಟ್ ಟು ಲೆಫ್ಟ್. ಸೊ ಈ ಥರ ಬರೀತೀರಾ, ಇಂಪಾರ್ಟೆಂಟ್. ನೆಕ್ಸ್ಟ್ ಎಕನಾಮಿ ಆ್ಯಂಡ್ ಕಾಯಿನೇಜ್. ಸೊ ಪರ್ಷಿಯನ್ದಲ್ಲಿ ಸಿಗ್ಲಾಯ್ ಅಂತ ಯೂಸ್ ಮಾಡ್ತಾ ಇರ್ತಾರೆ, ಅದೇನು ಸಿಲ್ವರ್ ಕಾಯಿನ್ಸ್. ಸೊ ಸಿಲ್ವರ್ ಕಾಯಿನ್ಸ್ಗೆ ಸಿಗ್ಲಾಯ್ ಅಂತ ಕರೀತಾರೆ. ನಾವು ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದಾಗ ವಾಟ್ ಈಸ್ ಸಿಗ್ಲಾಯ್? ಸಿಲ್ವರ್ ಕಾಯಿನ್ಸ್ ಆಫ್ ವಿಚ್ ರೀಜನ್? ಪರ್ಷಿಯನ್ ರೀಜನ್. ಸೊ ಈ ಥರ ಇಮಿಟೇಷನ್ ಇಂಡಿಯಾದಲ್ಲಿ ಕೂಡ ಆ ಥರ ಕಾಯಿನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ಮೊದಲು ಈ ಥರ ಕಾಯಿನ್ ಸಿಸ್ಟಮ್ ಎಲ್ಲ ಗೊತ್ತಿರಲಿಲ್ಲ. ಸೊ ಬಹುಶಃ ಇಂಡಿಯಾದಲ್ಲಿ ಸಿಲ್ವರ್ ಕಾಯಿನ್ಸ್ ನಾವು ಮಾಡೋಕ್ಕೆ ಶುರು ಮಾಡಿದ್ದು ವಿ ಸ್ಟಾರ್ಟೆಡ್ ಇಮಿಟೇಟಿಂಗ್ ದ ಪರ್ಷಿಯನ್ ಕಲ್ಚರ್. ಸೊ ದಿಸ್ ಇಂಡಿಕೇಟ್ಸ್ ದ ವಾಟ್ ಇನ್ಫ್ಲೂಯೆನ್ಸ್ ಆಫ್ ಪರ್ಷಿಯನ್ ಆನ್ ಇಂಡಿಯಾ. ಸೊ ಫಸ್ಟ್ ಏನು ನೋಡಿದ್ವಿ? ಸ್ಕ್ರಿಪ್ಟ್ ಮೇಲೆ ನೋಡಿದ್ವಿ. ಸೆಕೆಂಡ್ ವಿ ಆರ್ ಲುಕಿಂಗ್ ಇನ್ ಟು ದ ಇನ್ಫ್ಲೂಯೆನ್ಸ್ ಆನ್ ಕಾಯಿನ್ಸ್. ಓಕೆ, ಕಾಯಿನ್ಸ್. ನೆಕ್ಸ್ಟ್ ಇಂಡಿಯನ್ ಟರ್ಮ್ ಕರ್ಸಾ ಆರ್ ಕಾಯಿನ್ ಆಫ್ ಪರ್ಷಿಯನ್ ಒರಿಜಿನ್. ಸೊ ಕೆಲವೊಂದು ಕಡೆ ಈ ಕಾಯಿನ್ನ ಕೆಲವೊಂದು ಕಡೆ ಕರ್ಸಾ ಅಂತ ಕರೀತಾರೆ. ಓಕೆ, ಕರ್ಸಾ ಅನ್ನುವಂಥ ಶಬ್ದ ಇದು ಬೇಸಿಕಲಿ ಇಟ್ಸ್ ಅ ಪರ್ಷಿಯನ್, ಇಟ್ಸ್ ಅ ಟರ್ಮ್ ಬಿಲಾಂಗಿಂಗ್ ಟು ಪರ್ಷಿಯನ್ ಲ್ಯಾಂಗ್ವೇಜ್. ಸೊ ಇಟ್ಸ್ ಅ ಪರ್ಷಿಯನ್ ಒರಿಜಿನ್. ಸೊ ಇದ್ರ ಮುಖಾಂತರ ಏನು ಗೊತ್ತಾಯಿತು? ಭಾರತದ ಲ್ಯಾಂಗ್ವೇಜ್ ಮೇಲೆ, ಎಕನಾಮಿ ಮೇಲೆ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಬೀರಕ್ಕೆ ಶುರು ಮಾಡಿದ್ರು ಅಂತ. ಓಕೆ, ಸೊ ಎಕನಾಮಿಕ್ ಇನ್ಫ್ಲೂಯೆನ್ಸ್. ಕಾಯಿನೇಜ್ ಇನ್ ಮಹಾಜನಪದ ಪೀರಿಯಡ್ ಸಜೆಸ್ಟ್ ಇಂಡೋ ಪರ್ಷಿಯನ್ ಟ್ರೇಡ್ ಲಿಂಕ್ಸ್. ಸೊ ಮಹಾಜನಪದದಲ್ಲಿ ಕೆಲವೊಂದಿಷ್ಟು ಹಿಸ್ಟ್ರಿನ ನೋಡಿದಾಗ ಪರ್ಷಿಯಾ ಆಮೇಲೆ ಮಹಾಜನಪದಾಸ್ ಮಧ್ಯದಲ್ಲಿ ಏನಾಗ್ತಾಯಿತ್ತು? ಟ್ರೇಡ್ ಆಗ್ತಾಯಿತ್ತು ಅಂತ ಅನ್ನೋದು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೂಡ ಸಿಗುತ್ತೆ. ನಾಟ್ ಎನ್ ಇಂಪಾರ್ಟೆಂಟ್ ಪಾಯಿಂಟ್, ಯು ಕ್ಯಾನ್ ಇಗ್ನೋರ್ ಇಟ್. ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎಡಿಕ್ಟ್ಸ್. ಓಕೆ, ಸೊ ನಾವು ನೆಕ್ಸ್ಟ್ ಎಡಿಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ಬುಕ್ಕಲ್ಲಿ ಎಡಿಕ್ಟ್ಸ್ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಆರ್ಟ್ ಆ್ಯಂಡ್ ಕಲ್ಚರ್ ಇಂಟ್ರಡಕ್ಷನ್ ಟು ಇಂಡಿಯನ್ ಆರ್ಟ್ ಅಂತ ಮತ್ತೊಂದು ನಾವು ಬುಕ್ ಡಿಸ್ಕಸ್ ಮಾಡ್ತೀವಿ. ಸೊ ಅಲ್ಲಿ ಎಡಿಕ್ಟ್ಸ್ ಬಗ್ಗೆ ಅಲ್ಲೂ ಕೊಟ್ಟಿಲ್ಲ, ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ತುಂಬ ಜನ ಆಸ್ಪಿರೆಂಟ್ಸ್ಗೆ ಒಂದು ಬೇಸಿಕ್ ಕನ್ಫ್ಯೂಷನ್ ಅಂದರೆ ಎಡಿಕ್ಟ್ಸ್ ಅಂದರೆ ಏನು? ವಾಟ್ ಇಸ್ ಅನ್ ಎಡಿಕ್ಟ್? ಓಕೆ, ಎಡಿಕ್ಟ್ ಅಂದರೆ ಅಶೋಕ ಕೊಟ್ಟಿರುವಂಥ ಮೆಸೇಜ್. ಅಶೋಕ ಕೊಟ್ಟಿರುವಂಥ ಮೆಸೇಜ್. ಸೊ ಅಲ್ಲಿ ಮೇಜರ್ ಎಡಿಕ್ಟ್ಸು, ಮೈನರ್ ಎಡಿಕ್ಟ್ಸ್ ಅಂತ ಬರುತ್ತೆ. ಓಕೆ, ಮೈನರ್ ಎಡಿಕ್ಟ್ಸ್ ಅಂತ ಬರುತ್ತೆ. ಸೊ ಅಶೋಕ ಒಂದು 14 ಇಂಪಾರ್ಟೆಂಟ್ ಮೆಸೇಜ್ನ ಕೊಟ್ಟಿದ್ದಾನೆ. ಅದನ್ನು 14 ಮೇಜರ್ ಎಡಿಕ್ಟ್ಸ್ ಅಂತ ಕರಿತೀವಿ. 14 ಮೇಜರ್ ಎಡಿಕ್ಟ್ಸ್. ಸೊ ಈ ಎಡಿಕ್ಟ್ಸ್ನ ಏನು ಮಾಡ್ತಾರೆ? ಅಶೋಕ ಆ ಮೆಸೇಜ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಅದನ್ನ ಕೆಲವೊಂದು ಕಡೆ ಕಲ್ಲಲ್ಲಿ ಏನು ಕೆತ್ತನೆ ಮಾಡಿದಾರೋ ಅದನ್ನ ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಸೊ ದೀಸ್ ಎಡಿಕ್ಟ್ಸ್ ಮೆಸೇಜಸ್ ಹ್ಯಾವ್ ಬೀನ್ ಇನ್ಸ್ಕ್ರೈಬ್ಡ್, ಅಂದರೆ ಕಲ್ಲು ಮೇಲೆ ಇರ್ಬೋದು ಅಥವಾ ಯಾವುದೋ ಪರ್ಮನೆಂಟ್ ಸ್ಟ್ರಕ್ಚರ್ ಮೇಲೆ ಇನ್ಸ್ಕ್ರೈಬ್ ಮಾಡಿರ್ತಾರೆ. ಈ ಬೇಸಿಕ್ ಡಿಫ್ರೆನ್ಸ್ ಗೊತ್ತಿರಲಿ. ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಫೇಮಸ್ ಪ್ಲೇಸ್ ಮುಂದೆ ನೋಡ್ತೀವಿ, ಕಳಸಿ ಅನ್ನುವಂಥ ಪ್ಲೇಸು ಎಲ್ಲಿದೆ? ಕಳಸಿ ಎಲ್ಲಿದೆ? ಕರ್ನಾಟಕ. ಓಕೆ, ಕರ್ನಾಟಕ ಅಲ್ಲ. ಜನರಲಿ ಕಳಸಿ ಅಂದ ತಕ್ಷಣ ನಮ್ಮ ಕರ್ನಾಟಕ ಶಬ್ದ ಅಂತ ಅನಿಸುತ್ತೆ. ಬಟ್ ಕಳಸಿ ಈಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ಉತ್ತರಾಖಂಡ್. ಒಂದ್ಸತಿ ಕ್ವಶನ್ ಕೂಡ ಕೇಳಿ ಕನ್ಫ್ಯೂಸ್ ಮಾಡಿದ್ದಾರೆ. ಸೊ ಕಳಸಿ ಈಸ್ ಲೊಕೇಟೆಡ್ ಇನ್ ಉತ್ತರಾಖಂಡ್. ಓಕೆ, ಉತ್ತರಾಖಂಡ್. ಸೊ ಇಲ್ಲಿ ಅಶೋಕನ್ ಎಡಿಕ್ಟ್ ಸಿಗುತ್ತೆ, ಮೇಜರ್ ಎಡಿಕ್ಟ್ ಸಿಗುತ್ತೆ. ಓಕೆ, ಮೇಜರ್ ಎಡಿಕ್ಟ್ಸ್. ಅದೇ ಥರ ಡೌಲಿ ಅನ್ನುವಂಥ ಪ್ಲೇಸು ಎಲ್ಲಿ ಬರುತ್ತೆ? ಡೌಲಿ ಒಡಿಸ್ಸಾದಲ್ಲಿ. ಓಕೆ, ಒಡಿಸ್ಸಾದಲ್ಲಿ. ಸೊ ಕಳಸಿದಲ್ಲಿ ಕೂಡ ಎಲ್ಲ 14 ಮೆಸೇಜಸ್ಸು ಇದೆ. ಎಡಿಕ್ಟ್ 1, ಎಡಿಕ್ಟ್ 2, ಎಡಿಕ್ಟ್ 3, ಎಡಿಕ್ಟ್ 14. ನೆಕ್ಸ್ಟ್ ದೌಲಿಯಲ್ಲಿ ಕೂಡ ಎಡಿಕ್ಟ್ 1, ಎಡಿಕ್ಟ್ 2, ಎಡಿಕ್ಟ್ 3, ಎಡಿಕ್ಟ್ 4 ಆ್ಯಂಡ್ ಸೊ ಆನ್ ಎಡಿಕ್ಟ್ 14ವರೆಗೂ ಎಲ್ಲ ಮೆಸೇಜಸ್ಸು ಎಲ್ಲ ಕಡೆ ಇದೆ. ಒಂದೇ ಕಡೆ ಸೋಪಾರದಲ್ಲಿ, ಸೋಪಾರ ಅನ್ನೋಂಥ ಪ್ಲೇಸ್ ಮಹಾರಾಷ್ಟ್ರದಲ್ಲಿ ಕೆಲವೊಂದಿಷ್ಟು ಮೆಸೇಜಸ್ ಮಿಸ್ಸಿಂಗ್ ಇದೆ. ಓಕೆ, ಮಿಸ್ಸಿಂಗ್ ಇದೆ. ಅದ್ರ ಬಗ್ಗೆ ಕೂಡ ಮುಂದೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ಏನು ಗೊತ್ತಿರಲಿ ಅಂದರೆ ಅಶೋಕನ್ ಎಡಿಕ್ಟ್ಸ್ ಅಂದರೆ ಏನು? ಓಕೆ, ವಿ ಗಾಟ್ ಇಟ್. ಸೊ ದ ಮೆಸೇಜ್ ವಿಚ್ ದ ಅಶೋಕ ವಾಂಟೆಡ್ ಟು ಕನ್ವೆ. ಓಕೆ, ಕನ್ವೆ. ಸೊ ದೇ ಆರ್ ಕಾಲ್ಡ್ ಇಸ್ ಎಡಿಕ್ಟ್ಸ್. Ashokan edicts possibly inspired by Achaemenid king Darius edicts. ಸೊ ಅಶೋಕಾಗೆ ಇದರ ಕಲ್ಲಿನ ಮೇಲೆ ನಾನು ನನ್ನ ಮೆಸೇಜ್ನ ಬರೆದು ಅಂದರೆ ಜನರಿಗೆಲ್ಲ ತಿಳಿಸ್ಬೇಕು ಅಂತ ಐಡಿಯಾ ಬಂದಿದ್ದು ಎಲ್ಲಿಂದ? ಬಹುಶಃ, ವಿ ಆರ್ ನಾಟ್ ಶ್ಯೂರ್. ಅರೆ ಅಶೋಕನಿಗಿಂತ ಮುಂಚೆ ಆ ಥರ ಕಲ್ಲಿನ ಮೇಲೆ ಇನ್ಫಾರ್ಮೇಷನ್ ಬರಿತಾ ಇದ್ದಿದ್ದು ಯಾರು? ಡೇರಿಯಸ್ ಅನ್ನುವಂಥ ರಾಜ. ಓಕೆ, ಬಿಲಾಂಗಿಂಗ್ ಟು ವಿಚ್ ಡೈನೆಸ್ಟಿ? ಪರ್ಷನ್, ಅಕೆಮೆನಿಡ್ ಡೈನೆಸ್ಟಿ. ಅವನು ಕಲ್ಲಿನ ಮೇಲೆ ಆ ಥರ ಎಡಿಕ್ಟ್ಸ್ ಬರಿತಾ ಇರ್ತಾನೆ. ಸೊ ಮುಂದೆ ಅಶೋಕನು ಈ ಥರ ಬರೆಯೋಕ್ಕೆ ಶುರು ಮಾಡ್ತಾನೆ. ಅಂದರೆ ಬಹುಶಃ ಅಶೋಕ ವಾಸ್ ಇನ್ಸ್ಪೈರ್ಡ್ ಬೈ ದ ಡೇರಿಯಸ್ ಎಡಿಕ್ಟ್ಸ್. ಓಕೆ, ಎಡಿಕ್ಟ್ಸ್. ಸೊ ದಿಸ್ ಇಂಡಿಕೇಟ್ಸ್ ಪರ್ಷಿಯನ್ ಇನ್ಫ್ಲೂಯೆನ್ಸು ಭಾರತದ ಮೇಲೆ ಇತ್ತು. ಸೊ ಒಂದೊಂದಾಗೆ ನೋಡ್ತೀವ. ಒಂದು ಫಸ್ಟ್ ಎಕ್ಸಾಂಪಲ್ ಏನು ನೋಡ್ತೀವಿ ನಾವು? ಇನ್ಫ್ಲೂಯೆನ್ಸ್ ಆನ್ ಫಸ್ಟ್ ಇನ್ಫ್ಲೂಯೆನ್ಸ್. ಸೊ ನಾಳೆ ಮೇನ್ಸಲ್ಲಿ ಏನು ಗೊತ್ತಾ? ವೆನ್ ಇಟ್ ಕಮ್ಸ್ ಟು ಫಿಲ್ಮ್ಸ್ ಯು ಶುಡ್ ಐಡೆಂಟಿಫೈ. ಮೇನ್ಸಲ್ಲಿ ಯು ಶುಡ್ ಬಿ ಏಬಲ್ ಟು ರೀಕಾಲ್ ಒನ್ ಬೈ ಒನ್ ವಿಚ್ ವಾಸ್ ದ ಫಸ್ಟ್ ಇನ್ಫ್ಲೂಯೆನ್ಸ್.
ಫಸ್ಟ್ ಇನ್ಫ್ಲುಯೆನ್ಸ್ ಡೈರೆಕ್ಟ್ ಆಗಿ ಐ ವಾಂಟ್ ಅ ಸಾಲಿಡ್ ಪಾಯಿಂಟ್ ಸ್ಕ್ರಿಪ್ಟ್. ಓಕೆ, ವಿಚ್ ವಾಸ್ ಅ ಸ್ಕ್ರಿಪ್ಟ್? ಖರೋಷ್ಠಿ ಸ್ಕ್ರಿಪ್ಟ್. ಇದು ರಿಟನ್ ಫ್ರಮ್ ರೈಟ್ ಟು ಲೆಫ್ಟ್. ಇನ್ಸ್ಪೈರ್ಡ್ ಬೈ ವಿಚ್ ಸ್ಕ್ರಿಪ್ಟ್? ಅರಾಮಿಕ್ ಸ್ಕ್ರಿಪ್ಟ್ ಆಫ್ ಪರ್ಷಿಯಾ. ಓಕೆ, ಪರ್ಷಿಯಾ ಒಂದು. ಎರಡನೇದು ಏನು ನೋಡಿದ್ವಿ? ಕಾಯಿನ್ಸ್ ಇಮಿಟೇಟೆಡ್ ಇನ್ ಇಂಡಿಯಾ. ನೆಕ್ಸ್ಟ್ ಆ ಕಾಯಿನ್ಸಲ್ಲಿ ಮತ್ತೊಂದು ನೋಡಿದ್ವಿ, ಖರ್ಸಾ ಅನ್ನುವಂಥ ಟರ್ಮು, ಬೇಸಿಕಲಿ ಇಟ್ಸ್ ಅ ಪರ್ಷಿಯನ್ ಟರ್ಮ್. ಮೂರನೇ ಇನ್ಫ್ಲುಯೆನ್ಸ್ ಏನು ನೋಡಿದ್ವಿ? ಎಡಿಕ್ಟ್ಸ್. ಅಲ್ಲೂ ಅವ್ರು ಎಡಿಕ್ಟ್ಸಲ್ಲಿ ಬರಿತಾ ಇದ್ರು, ಅದನ್ನು ನೋಡಿ ಬಹುಶಃ ಅಶೋಕ ಇನ್ಸ್ಪೈರ್ ಆಗಿರ್ಬೋದು. ಸೊ ದಿಸ್ ಇಂಡಿಕೇಟ್ಸ್ ದ ಇನ್ಫ್ಲುಯೆನ್ಸ್ ಆಫ್ ಪರ್ಷಿಯಾ ಆನ್ ಇಂಡಿಯಾ. ಓಕೆ, ಇಂಡಿಯಾ. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಮೌರ್ಯನ್ ಪಿಲ್ಲರ್ಸ್. ಓಕೆ, ಸೊ ಮೌರ್ಯನ್ ಪಿಲ್ಲರ್ಸ್ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಪಿಲ್ಲರ್ಸ್ ಅಂದರೆ ನೆಕ್ಸ್ಟ್ ನೋಡ್ತೀವಿ ಬೇರೆ ಕಡೆ ಒಂದು ಈ ಥರ ಕಂಬ ಇರುತ್ತೆ. ಓಕೆ, ಒಂದು ಕಂಬ ಇರುತ್ತೆ, ಈ ಕಂಬದ ಮೇಲೆ ಒಂದು ಫಿಗರ್ ಇರುತ್ತೆ. ಇದನ್ನು ನಾವು ಕ್ಯಾಪಿಟಲ್ ಫಿಗರ್ ಅಂತ ಕರಿತೀವಿ. ಕ್ಯಾಪಿಟಲ್ ಫಿಗರ್. ಒಂದು ಕಂಬದ ಮೇಲೆ ಏನು ಮೂರ್ತಿ ಇರುತ್ತೋ ಇದನ್ನ ಕ್ಯಾಪಿಟಲ್ ಫಿಗರ್ ಅಂತ ಕರಿತೀವಿ. ಈ ಥರ ಬೇರೆ ಬೇರೆ ಥರ ಕ್ಯಾಪಿಟಲ್ ಫಿಗರ್ಸ್ ಇದ್ದಾವೆ. ಒಂದು ಬುಲ್ ಕ್ಯಾಪಿಟಲ್ ಫಿಗರ್ ಇದೆ, ಮತ್ತೊಂದು ಅಶೋಕ ಸ್ತಂಭ. ಅಶೋಕ ಸ್ತಂಭ ಅಂದ್ರೇನು? ಇಟ್ಸ್ ಅ ಲಯನ್ ಕ್ಯಾಪಿಟಲ್ ಫಿಗರ್. ಇಲ್ಲಿರೋದು ಏನು ಕಾಣಿಸುತ್ತೆ? 4 ಸಿಂಹಗಳು. ಇಟ್ ಇಸ್ ಕಾಲ್ಡ್ ಎಸ್ ಲಯನ್ ಕ್ಯಾಪಿಟಲ್ ಫಿಗರ್. ಸೊ ತುಂಬ ಸತಿ ಸ್ಟಾರ್ಟಿಂಗ್ ಓದುವಾಗ ಏನು ಕ್ಯಾಪಿಟಲ್ ಫಿಗರ್ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಯಾಕೆ ಕನ್ಫ್ಯೂಷನ್ ಅಂದರೆ ಕ್ಯಾಪಿಟಲ್ ಸಿಟೀಸ್ ಎಲ್ಲ ನೋಡಿರ್ತೀವಿ ನಾವು, ಇಲ್ಲಿ ಕ್ಯಾಪಿಟಲ್ ಫಿಗರ್ ಅನ್ನೋ ಅಂತ ಶಬ್ದ ಯೂಸ್ ಮಾಡ್ತೀವಿ. ಸೊ ಇದನ್ನು ಉದ್ದ ಕಂಬ ಇದೆಯೋ, ಈ ಕಂಬ ಇಂಪಾರ್ಟೆಂಟ್ ಅಲ್ಲ, ಈ ಕಂಬದ ಮೇಲೆ ಯಾವುದ್ರ ಚಿತ್ರ ಇದೆ that indicates capital figure. If the capital figure is of lion, we call it as lion capital figure. If it is of a bull, we'll call it as a bull capital figure. Okay, so ಇಲ್ಲಿ lion capital figure ಇರುವಂತ ಫೇಮಸ್ ಪ್ಲೇಸ್ ಯಾವುದು? ಸಾರನಾಥ್. ಓಕೆ, ಸಾರನಾಥ್ ಅಲ್ಲಿ ಒಂದು ಕಂಬ ಇದೆ, ಕಂಬದ ಮೇಲೆ ಲಯನ್ ಕ್ಯಾಪಿಟಲ್ ಫಿಗರ್ ಇದೆ. ಸೊ ಅಲ್ಲಿಂದ ನಮ್ಮ ಭಾರತಕ್ಕೆ ಏನು ತೊಗೊಂಡಿದ್ದೀವಿ? ವಾಟ್ ಈಸ್ ಇನ್ಸ್ಪೈರ್ಡ್ ಫ್ರಮ್ ದೇರ್? ಎಂಬ್ಲಮ್. ಓಕೆ, ಸೊ ಎಂಬ್ಲಮ್ ಏನಿದೆಯೋ ಸಾರನಾಥಿಂದ ತೊಗೊಂಡಿದ್ದೀವಿ. ನೆಕ್ಸ್ಟ್ ಕ್ವಶನ್, ಈ ಥರ ಲಯನ್ ಕ್ಯಾಪಿಟಲ್ ಫಿಗರು ಬರೀ ಸಾರನಾಥಲ್ಲಿ ಅಷ್ಟೇ ಇದೆಯೋ, ಬೇರೆ ಕಡೆನೂ ಇದೆಯೋ? ಬೇರೆ ಕಡೆನೂ ಇದೆ. ಆದರೆ ನಾವು ತೊಗೊಂಡಿರೋದು ಸಾರನಾಥಲ್ಲಿ ಏನಿದೆಯೋ ಅದನ್ನು ಐಡಿಯಲ್ ಆಗಿ ತೊಗೊಂಡು ಅದನ್ನು ನಾವು ಎಂಬ್ಲಮ್ ಆಗಿ ಅಡಾಪ್ಟ್ ಮಾಡಿದ್ದೀವಿ. ಓಕೆ, ಸೊ ಅವುಗಳಿಗೆ ನಾವು ಕ್ಯಾಪಿಟಲ್ ಫಿಗರ್ಸ್ ಅಂತ ಕರಿತೀವಿ. ಈ ಟೋಟಲಿ ಜನರಿಕ್ ಆಗಿ ಪಿಲ್ಲರ್ಸ್ ಅಂತ ಕರಿತೀವಿ. ಪಿಲ್ಲರ್ಸ್ ಮೇಲಿರೋದು ಕ್ಯಾಪಿಟಲ್ ಫಿಗರ್. ಸಿಮಿಲರ್ ಟು ಅಕೆಮೆನಿಡ್ ಕಾಲಮ್ಸ್. ಅರೆ ಮೌರ್ಯನ್ ಪಿಲ್ಲರ್ಸ್, ಅಶೋಕ ಏನು ಈ ಥರ ಪಿಲ್ಲರ್ಸ್ನ ನಿರ್ಮಾಣ ಮಾಡೋಕ್ಕೆ ಶುರು ಮಾಡ್ತಾನೋ, ಸೊ ಒಂದು ಸಾರನಾಥ್ ಪಿಲ್ಲರು ಏನು ಇಂಡಿಕೇಟ್ ಮಾಡುತ್ತೆ? ಸಾರನಾಥ್ ಪಿಲ್ಲರ್ ಇಸ್ ಫೇಮಸ್ ಫಾರ್ ಓಕೆ ಸತ್ಯಮೇವ ಜಯತೆ. ಓಕೆ, ಸತ್ಯಮೇವ ಜಯತೆ ಅನ್ನೋಂಥ ಶಬ್ದ ಅಲ್ಲಿ ಬರೆದಿದೆ. ಈ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದನ್ನು ಕೇಳಿದ್ದಾರೆ. ಸತ್ಯಮೇವ ಜಯತೆ ಅನ್ನೋಂಥ ಶಬ್ದನ ನಾವು ಎಲ್ಲಿಂದ ಬಾರೋ ಮಾಡಿದ್ವಿ? ಯಾವ ಉಪನಿಷತ್? ಮಂಡುಕ ಉಪನಿಷತ್. ಇವಾಗ ಅಲ್ಲಿ ಸಾರನಾಥಲ್ಲಿ ಆ ಥರ ಕ್ಯಾಪಿಟಲ್ ಫಿಗರ್ನ ಅಶೋಕ ಯಾಕೆ ನಿರ್ಮಿಸ್ತಾನೆ? ವಾಟ್ ವಾಸ್ ದ ರೀಸನ್ ಫಾರ್ ಅಶೋಕ ಎಸ್ಟಾಬ್ಲಿಷಿಂಗ್ ದ ಕ್ಯಾಪಿಟಲ್ ಫಿಗರ್ ಅಟ್ ಸಾರನಾಥ್? What does it indicate? It is associated with Buddha. Okay, so Buddha life ಜೊತೆ 4 important places are associated with life of Buddha. ಯಾವುದದು? ಲುಂಬಿನಿ ಹುಟ್ಟಿದ್ದು. ನೆಕ್ಸ್ಟ್ ಎನ್ಲೈಟ್ಮೆಂಟ್ ಆಗಿದ್ದಲ್ಲಿ ಬೋಧ್ಗಯಾ ಬಿಹಾರ್. ಫಸ್ಟ್ ಸರ್ಮನ್ ಕೊಟ್ಟಿದ್ದು ಸಾರನಾಥ್. ಆ ಪ್ರೊಸೆಸ್ಗೆ ಏನಂತ ಕರಿತೀವಿ? ಫಸ್ಟ್ ಸರ್ಮನ್ ಕೊಟ್ಟದಕ್ಕೆ ಧರ್ಮಚಕ್ರ ಪ್ರವರ್ತನ. ಸೊ ಆ ಧರ್ಮಚಕ್ರ ಪ್ರವರ್ತನನ ಇಂಡಿಕೇಟ್ ಮಾಡೋದಕ್ಕೋಸ್ಕರ, ಅದ್ರ ನೆನಪಿಗೋಸ್ಕರ ಅಶೋಕ ಏನು ಮಾಡ್ತಾನೆ? ಸಾರನಾಥ್ ಲಯನ್ ಕ್ಯಾಪಿಟಲ್ನ ಬಿಲ್ ಮಾಡ್ತಾನೆ. ಅಲ್ಲೇನು ಆ ಕಂಬ ಇದೆಯೋ ಮೇಲೆ ಲಯನ್ ಕ್ಯಾಪಿಟಲ್ ಫಿಗರ್ ಇರುತ್ತಲ್ಲ, ಇಟ್ ಇಸ್ ಟು ಕೋಮೆಮೊರೇಟ್ ವಾಟ್? ದ ಫಸ್ಟ್ ಸರ್ಮನ್ ಗಿವನ್ ಬೈ ಬುದ್ಧ ಅಟ್ ಸಾರನಾಥ್. ಓಕೆ, ಸಾರನಾಥ್. ಹೀಗೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಈ ಥರ ಪಿಲ್ಲರ್ಸ್ ಮಾಡಬೇಕು ಅಂತ ಅಶೋಕ ಐಡಿಯಾ ಎಲ್ಲಿಂದ ಬಂತು? ಓಕೆ, ಬಹುಶಃ ಅಕೆಮೆನಿಡ್ ಎಂಪೈರ್. ಸೊ ಅಕೆಮೆನಿಡ್ಸ್ ಆ ಥರ ಒಂದು ಕಾಲಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಅಲ್ಲಿಂದ ಪ್ರೇರಣೆ ಪಡೋದು, ಅಲ್ಲಿಂದ ಇನ್ಸ್ಪೈರ್ ಆಗಿ ಬಹುಶಃ ಅಶೋಕ ಮಾಡೋಕ್ಕೆ ಶುರು ಮಾಡ್ದ. ಸೊ ದಿಸ್ ಮೈಟ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಪರ್ಷಿಯಾ. ಓಕೆ, ಪರ್ಷಿಯಾ. ಸೊ ಬೆಲ್ ಶೇಪ್ಡ್ ಕ್ಯಾಪಿಟಲ್ಸ್, ಲಯನ್ ಕ್ಯಾಪಿಟಲ್ ಆಫ್ ಸಾರನಾಥ್, ಬೆಲ್ ಕ್ಯಾಪಿಟಲ್ ಆಫ್ ರಾಮ್ಪೂರ್ವ. ಸೊ ಮುಂದೆ ಬೇರೆ ಕಡೆ ಡಿಸ್ಕಸ್ ಮಾಡ್ತೀವಿ ಎಲ್ಲೆಲ್ಲಿ ಆ ಥರ ಕ್ಯಾಪಿಟಲ್ ಫಿಗರ್ಸ್ ಇದಾವೆ ಅಂತ. ಕೆಲವೊಂದಿಷ್ಟು ಎಕ್ಸಾಂಪಲ್ ಬರೆದ್ರೆ ಸಾಕು, ಸಾರನಾಥ್ ಅಂತ ಬರೆದ್ರೆ ಸಾಕು. ಸೊ ದೇ ಹ್ಯಾವ್ ಬಿನ್ ಇನ್ಸ್ಪೈರ್ಡ್ ಬೈ ವಾಟ್? ಅಕೆಮೆನಿಡ್ ಕಾಲಮ್ಸ್. ಕಾಲಮ್ಸ್. ನೆಕ್ಸ್ಟ್ ಪಾಟಲಿಪುತ್ರದಲ್ಲಿ ಒಂದು ಪ್ಯಾಲೇಸ್ ಪಿಲ್ಲರ್ ಹಾಲ್ ಅಂತ ಇದೆ, ಒಂದು ಹಾಲ್ ಇದೆ. ಸೊ ಅಕೆಮೆನಿಡ್ ಕ್ಯಾಪಿಟಲ್ ಹಾಲ್ಸ್. ಸೊ ಅವ್ರ ದೇಶದಲ್ಲಿ ಯಾವ ಥರ ಇದೆಯೋ ಅದೇ ಥರ ನಮ್ಮಲ್ಲೂ ಇದೆ, ಬಹುಶಃ ಇನ್ಸ್ಪೈರ್ ಆಗಿರ್ಬೋದು ಅಂತ. ಓಕೆ, ಬಟ್ ದಿ ಪಾಟಲಿಪುತ್ರ ಪ್ಯಾಲೇಸ್ ಅಲ್ಲಿ ಅಂತ ಇಂಪಾರ್ಟೆಂಟ್ ಅಲ್ಲ. ಸೊ ಕ್ರಾಫ್ಟ್ಸ್ಮನ್ ಅಡಾಪ್ಟೆಡ್ ಪರ್ಷಿಯನ್ ಸ್ಟೈಲ್ ಬಟ್ ಗೇವ್ ಇಂಡಿಯನ್ ಕ್ಯಾರೆಕ್ಟರ್. ಸೊ ನಮ್ಮ ಭಾರತದಲ್ಲಿದ್ದ ಕ್ರಾಫ್ಟ್ಸ್ಮನ್, ಸೊ ಒಂದು ಟೆಂಪಲ್ ಕಟ್ಟಡ ಮಾಡೋ ಇರ್ಬೋದು, ಬೇರೆ ಥರ ಕ್ರಾಫ್ಟ್ಸ್ಮನ್ ಇರ್ಬೋದು, ಪರ್ಷಿಯನ್ ಸ್ಟೈಲ್ನ ಫಾಲೋ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೇ ಇಂಡಿಯನ್ದು ಒಂದು ಹೊಸ ಕ್ಯಾರೆಕ್ಟ್ರು ಆ್ಯಡ್ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಸೊ ದೇರ್ ವಾಸ್ ಇನ್ಫ್ಲುಯೆನ್ಸ್ ಆಫ್ ಪರ್ಷಿಯಾ ಆನ್ ಇಂಡಿಯನ್ ಕಲ್ಚರ್. ಓಕೆ, ಇಂಡಿಯನ್ ಕಲ್ಚರ್. ಸೊ ಕೆನ್ ಯು ರಿಕಾಲ್ ದ ಕ್ವಿಕ್ ಪಾಯಿಂಟ್ಸ್? ಇನ್ಫ್ಲುಯೆನ್ಸ್ ಆನ್ ಸ್ಕ್ರಿಪ್ಟ್, ಇನ್ಫ್ಲುಯೆನ್ಸ್ ಆನ್ ಕಾಯಿನ್, ಇನ್ಫ್ಲುಯೆನ್ಸ್ ಆನ್ ಎಡಿಕ್ಟ್ಸ್, ಇನ್ಫ್ಲುಯೆನ್ಸ್ ಆನ್ ಲ್ಯಾಂಗ್ವೇಜ್ ಮತ್ತೇನು ನೋಡ್ತೀವಿ? ಕಾಲಮ್ಸ್. ಓಕೆ, ಕ್ಯಾಪಿಟಲ್ ಫಿಗರ್ಸ್. ಒಂದು 5 ನೋಡಿದ್ವಿ. ಇಷ್ಟು 5 ಪಾಯಿಂಟ್ನು ಎಲ್ಲಾದರೂ ಎಕ್ಸಾಮಲ್ಲಿ ಬರೆದ್ರೆ, ಸೊ ಜನರಲಿ 10 ಮಾರ್ಕ್ಸ್ಗೆ. ಸೊ ಇಟ್ಸ್ 10 ಮಾರ್ಕ್ಸ್ ಕ್ವಶನ್ ಇನ್ ಮೇನ್ಸ್. ಓಕೆ, ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ದಟ್ ದೇ ಆರ್ ಗೋಯಿಂಗ್ ಟು ಅವಾರ್ಡ್ ಯು ಈಸ್ 5. 5ಗಿಂತ ಜಾಸ್ತಿ ಕೊಡಲ್ಲ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ.
250 ಮಾರ್ಕ್ಸ್ಗೆ ಯಾರಾದರೂ 120 ತೊಗೊಂಡಿದ್ದಾರೆ ಅಂದರೆ ಅವ್ರು ಟಾಪರ್, ಈಸ್ ಗೋಯಿಂಗ್ ಟು ಬಿ ಎ ಟಾಪರ್. ಸೊ ಫಾರ್ 10 ಮಾರ್ಕ್ಸ್ ಕ್ವಶನ್ ಮ್ಯಾಕ್ಸಿಮಮ್ ದಟ್ ದೇ ಆರ್ ಗೋಯಿಂಗ್ ಟು ಅವಾರ್ಡ್ ಯು ಇಸ್ 5 ಮಾರ್ಕ್ಸ್. ಸೊ ನೀವು ಬರೀ 5 ಪಾಯಿಂಟ್ ಏನಾದರೂ ಈ ಥರ ಬರೆದ್ರೆ ಮೇನ್ಸಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ 5 ಔಟ್ ಆಫ್ 5, ಆದ್ರೆ 10ಕ್ಕೆ 5 ಅಂತೂ 100% ಬರುತ್ತೆ. ಸೊ ಜನರಲಿ ಏನಂತ ವಾಸ್ಟ್ ಸಿಲೆಬಸ್ ಇರುವಂಥ ಕಾರಣಕ್ಕೋಸ್ಕರ ತುಂಬ ಸತಿ ನಾವೆಲ್ಲ ಇಗ್ನೋರ್ ಮಾಡ್ತೀವಿ. ಸೊ ಲೈನ್ ಬೈ ಲೈನ್ ಪ್ರತಿಯೊಂದು ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಬಟ್ UPSC ವಾಟ್ ಇಟ್ ಎಕ್ಸ್ಪೆಕ್ಟ್ಸ್ ಇಸ್ ಇಟ್ ಎಕ್ಸ್ಪೆಕ್ಟ್ಸ್ ಯು ಟು ರಿಟೇನ್ ದ ಇನ್ಫಾರ್ಮೇಷನ್, ದ ಕ್ರಕ್ಸ್ ಇನ್ಫಾರ್ಮೇಷನ್. ಆ ಥರ ಪಿನ್ ಪಾಯಿಂಟೆಡ್ ಇನ್ಫಾರ್ಮೇಷನ್ ಗೊತ್ತಿದ್ದು ನೀವು ಅದನ್ನು ಪ್ರೆಸೆಂಟ್ ಮಾಡಿದಾಗ ಇಟ್ ವಿಲ್ ಲೈಕ್ ಹಿಟ್ಟಿಂಗ್ ದ ಬುಲ್ಸ್ ಐ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೋ ಡೈರೆಕ್ಟಾಗಿ ಕೊಟ್ಟಂಗಾಗುತ್ತೆ. ಸೊ ಇಟ್ ವಿಲ್ ಫೆಚ್ ಯು ಮೋರ್ ಮಾರ್ಕ್ಸ್. ಸೊ ಆ ಥರ ಸೂಪರ್ಷಿಯಲ್ ಪಾಯಿಂಟ್ಸ್ ಆಗಿ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ನೋಡಿದ್ವಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ಥರ ಸಿಮಿಲಾರಿಟಿ ಇದೆ ನೋಡೋಣ. ಅಂದರೆ ಲ್ಯಾಂಗ್ವೇಜ್ ನೋಡಿದಾಗ ಬಹುಶಃ ಅದು ಕೂಡ ಅಲ್ಲಿಂದ ನಾವು ಏನು ಇನ್ಸ್ಪೈರ್ ಆಗಿರ್ಬೋದು ಅಥವಾ ಅದನ್ನು ನಾವು ಇಮಿಟೇಟ್ ಮಾಡೋಕ್ಕೆ ಶುರು ಆಗಿರ್ಬೋದು ಅನ್ನೋದು ಕೆಲವೊಂದಿಷ್ಟು ಪ್ರೂಫ್ ಸಿಗುತ್ತೆ. ಲಿಂಗ್ವಿಸ್ಟಿಕ್ ಸಿಮಿಲಾರಿಟೀಸ್. ಸೊ ಋಗ್ವೇದ ಇಟ್ ಇಸ್ ಪ್ರೆಸೆಂಟ್ ಇನ್ ಸಂಸ್ಕೃತ್. ಅವೆಸ್ತಾ ಯಾವುದು? ಜಂಡ್ ಅವೆಸ್ತಾ. ಪರ್ಷಿಯನ್ ಝೋರೋಆಸ್ಟ್ರಿಯನ್ ಟೆಕ್ಸ್ಟ್. ಓಕೆ, ಸೊ ಝೋರೋಆಸ್ಟ್ರಿಯನ್ ಅಂದರೆ ಪಾರ್ಸೀಸ್, ಅವರ ಟೆಕ್ಸ್ಟ್ ಪವಿತ್ರ ಗ್ರಂಥ ಯಾವುದು? ಜಂಡ್ ಅವೆಸ್ತಾ. ಶೇರ್ ಕ್ಲೋಸ್ ಲಿಂಗ್ವಿಸ್ಟಿಕ್ ರೂಟ್ಸ್. ಆದರೆ ಕೆಲವೊಂದಿಷ್ಟು ವರ್ಡ್ಸು ಋಗ್ವೇದದಲ್ಲಿರೋದು ಆಮೇಲೆ ಜಂಡ್ ಅವೆಸ್ತಾದಲ್ಲಿರೋದು ಎರಡು ಸೇಮ್ ಅನಿಸುತ್ತೆ. ಓಕೆ, ಸೇಮ್ ಅನಿಸುತ್ತೆ. ಬೋತ್ ಪಾರ್ಟ್ ಆಫ್ ಇಂಡೋ ಇರಾನಿಯನ್ ಬ್ರಾಂಚ್ ಆಫ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ. ಇದು ನೀವು ಫಿಲಿಮ್ಸಲ್ಲಂತೂ ಕೇಳಲ್ಲ, ಮೇನ್ಸಲ್ಲಿ ಬರೀಬೋದು. ಅಂದರೆ ಹೌ ಬೋತ್ ಆಫ್ ದೆಮ್ ಆರ್ ರಿಲೇಟೆಡ್ ಅಂತ. ಸೊ ಈ ಋಗ್ವೇದ ಆಮೇಲೆ ಜಂಡ್ ಅವೆಸ್ತಾ ಎರಡು ನೋಡಿದಾಗ ಅದರಲ್ಲಿರುವಂಥ ಟೆಕ್ಸ್ಟ್ ಎಲ್ಲ ನೋಡಿದಾಗ ಬೋತ್ ಆರ್ ಪಾರ್ಟ್ ಆಫ್ ಇಂಡೋ ಇರಾನಿಯನ್ ಬ್ರಾಂಚ್ ಆಫ್ ದ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ. ಜಸ್ಟ್ ಬೈ ಹಾರ್ಟ್ ಹೊಡೆದ್ಬಿಡಿ, ಡೋಂಟ್ ಗೋ ಇಂಟು ಡೀಪರ್ ಆಸ್ಪೆಕ್ಟ್ಸ್. ಓಕೆ, ಟರ್ಮ್ ಆರ್ಯ ಯೂಸ್ ಬೈ ಬೋತ್ ಏನ್ಷಿಯಂಟ್ ಇಂಡಿಯನ್ಸ್ ಆ್ಯಂಡ್ ಪರ್ಷಿಯನ್ಸ್. ದಿಸ್ ಇಸ್ ಇಂಪಾರ್ಟೆಂಟ್. ಆರ್ಯನ್ಸ್ ಅನ್ನುವಂಥ ಟರ್ಮು ಬರೀ ಇಂಡಿಯನ್ಸ್ಗೆ ಅಷ್ಟೇ ಅಲ್ಲ, ಪರ್ಷಿಯನ್ಸ್ಗೂ ಗೊತ್ತಿತ್ತು. ಅಂದರೆ ದೇರ್ ಇಸ್ ಅ ಸಿಮಿಲಾರಿಟಿ ವೆನ್ ಇಟ್ ಕಮ್ಸ್ ಟು ವಾಟ್? ಪರ್ಷಿಯಾ ಆ್ಯಂಡ್ ಇಂಡಿಯಾ. ಓಕೆ, ಪರ್ಷಿಯಾ ಆ್ಯಂಡ್ ಇಂಡಿಯಾ. ಸೊ ಸಿಮಿಲಾರಿಟಿ ಬಗ್ಗೆ ಬರಿಬೋದು. ಸೊ ಥಾಮಸ್ ಬರೋ ಅನ್ನೋಂಥ ಒಬ್ಬನು ಏನಾದ್ರು ಲ್ಯಾಂಗ್ವೇಜಸ್ ಬಗ್ಗೆ ಸ್ಟಡಿ ಮಾಡೋನು ಏನು ಹೇಳ್ತಾನೆ ಅಂದರೆ ಡಿಫ್ರೆನ್ಸಸ್ ಆರ್ ಮೋಸ್ಟ್ಲಿ ಫೋನೆಟಿಕ್ ಓವರ್ ಟೈಮ್, ಕೋರ್ ವೊಕ್ಯಾಬ್ಯುಲರಿ ಆ್ಯಂಡ್ ಕಾನ್ಸೆಪ್ಟ್ಸ್ ರಿಮೇನ್ ಸೇಮ್. ಓಕೆ, ಸಂಸ್ಕೃತ ಆಮೇಲೆ ಅಲ್ಲಿರುವಂಥ ಪರ್ಷಿಯನ್ ಭಾಷೆ ಎರಡು ನೋಡಿದಾಗ ಪ್ರೊನೌನ್ಸ್ ಮಾಡುವಂಥ ವೇ ಬೇರೆ ಆಗಿರ್ಬೋದು, ಆದರೆ ಬೇಸಿಕ್ಕು ಎರಡು ಕಡೆ ಸೇಮ್ ಇದೆ ಅಂತ ಹೇಳ್ತಾನೆ. ಸೊ ಈ ಥರ ಪಾಯಿಂಟ್ಸ್ನ ಬೇಕು ಅಂದರೆ ಮೇನ್ಸಲ್ಲಿ ಕೋಟ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಫ್ರಮ್ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಫಿಲಿಮ್ಸಲ್ಲಿ ಏನು ಕೇಳ್ಬೋದು? ಸೊ ಥೋಮಸ್ ಬಾರೋ ವಾಸ್ ಅ ಆರ್ಕಿಯಾಲಜಿಸ್ಟ್, ವಾಸ್ ಅ ಇಂಡಾಲಜಿಸ್ಟ್, ವಾಸ್ ಅ ಆರ್ಕಿಟೆಕ್ಟ್. ಈ ಥರ ಏನೋ ಕೇಳಿದಾಗ ನಮ್ಗೆ ಐಡೆಂಟಿಫೈ ಮಾಡೋಕೆ ಬರಬೇಕು. ಥೋಮಸ್ ಬಾರೋ ವಾಸ್ ಅ ಇಂಡಾಲಜಿಸ್ಟ್. ಓಕೆ, ಇಂಡಾಲಜಿಸ್ಟ್ ಅದು ಇಂಡಿಯನ್ ಲ್ಯಾಂಗ್ವೇಜಸ್ ಬಗ್ಗೆ ಸ್ಟಡಿ ಮಾಡುವಂಥವ್ರು ಅಂತ. ಓಕೆ, ಆರ್ಕಿಯಾಲಜಿಕಲ್ ಎವಿಡೆನ್ಸ್. ಆದರೆ ಪರ್ಷಿಯಾಗೆ ಆಮೇಲೆ ಇಂಡಿಯಾಗೆ ಲಿಂಕ್ ಇದೆ ಅಂತ ನೋಡೋದಕ್ಕೆ ಕೆಲವೊಂದಿಷ್ಟು ಎವಿಡೆನ್ಸ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನದು? ಬೋಗಾಸ್ಕೋಯಿ ಇನ್ಸ್ಕ್ರಿಪ್ಷನ್. ಎಲ್ಲಿದೆ ಇದು? ನಾರ್ತ್ ಈಸ್ಟ್ ಸೈರಿಯಾ. ಸೊ ಕೆಲವೊಂದಿಷ್ಟು ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ನಾನು. ಓಕೆ, ಸೊ ಬೈ ಚಾನ್ಸ್ ನಾವು ಡಿಸ್ಕಸ್ ಮಾಡೋವಾಗ ಎಲ್ಲಾದರೂ ಮಿಸ್ ಮಾಡಿದ್ರು ಆಮೇಲೆ ನೀವು ಓದೋವಾಗ ಏನು ಮಾಡ್ತೀರಾ? ಯು ವಿಲ್ ಆ್ಯಡ್ ದ ಇನ್ಫಾರ್ಮೇಷನ್. ಅಂದರೆ ಯಾವುದೊಂದು ರೀಜನ್ ಅಂತ ತೊಗೊಂಡಾಗ, ಯಾವುದೋ ಇನ್ಸ್ಕ್ರಿಪ್ಷನ್ ಅಂತ ತೊಗೊಂಡಾಗ ಯಾವ ದೇಶದಲ್ಲಿದೆ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೋಗಾಸ್ಕೋಯಿ ಒಂದು ಇನ್ಸ್ಕ್ರಿಪ್ಷನು. ಸೊ ಇದು ಎಲ್ಲಿದೆ ಅಂದರೆ ಸೈರಿಯಾದಲ್ಲಿದೆ. ಓಕೆ, ಸೈರಿಯಾದಲ್ಲಿ. ಸೊ ಅದು ಟ್ರೀಟಿ ಬಿಟ್ವೀನ್ ಹಿಟಿಟಿ ಆ್ಯಂಡ್ ಮಿಟಾನಿ ಕಿಂಗ್ಸ್, ಅವರಿಬ್ಬರ ಟ್ರೀಟಿ ಬಗ್ಗೆ ಮಾತಾಡುತ್ತೆ. ಆ ಬೋಗಾಸ್ಕೋಯಿ ಇನ್ಸ್ಕ್ರಿಪ್ಷನ್ ನೋಡಿದಾಗ ಮೆನ್ಷನ್ಸ್ ನೇಮ್ಸ್ ಆಫ್ ಋಗ್ವೇದಿಕ್ ಗಾಡ್ಸ್. ಸೊ ಬೋಗಾಸ್ಕೋಯಿ ಇನ್ಸ್ಕ್ರಿಪ್ಷನಲ್ಲಿ ಸೊ ಇಂದ್ರ, ವರುಣ, ಮಿತ್ರ, ಅಶ್ವಿನಿ ಇವ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಏನಂತ ಮೆನ್ಷನ್ ಮಾಡ್ತಾರೆ? ಇಂದರ, ಓಕೆ, ಉರುಣ, ಮಿಥಿರ, ನಾಸತಿಯ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಇದ್ರ ಮುಖಾಂತರ ಏನು ಗೊತ್ತಾಯಿತು ಅಂದರೆ ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್? ಪರ್ಷಿಯನ್ಸ್ ವರ್ ಅವೇರ್ ಆಫ್ ದ ಋಗ್ವೇದಿಕ್ ಗಾಡ್ಸ್. ಅರೆ ಲಿಂಕ್ಸು ತುಂಬ ಹಳೆ ಲಿಂಕ್ಸ್ ಇದೆ ಅಂತ ಕೆಲವೊಂದಿಷ್ಟು ಗೊತ್ತಾಗುತ್ತೆ. ಅರೆ ಎಕ್ಸಾಮಲ್ಲಿ ನಿಮ್ಗೆ ಈ ಥರ ಕ್ವಶನ್ ಕೇಳ್ಬೋದಾ? ಸೊ ಇನ್ ಬೋಗಾಸ್ಕೋಯಿ ಇನ್ಸ್ಕ್ರಿಪ್ಷನ್ ವರುಣ ಇಸ್ ಕಾಲ್ಡ್ ಆಸ್ ಆಪ್ಷನ್ ನಂಬರ್ 1 ಮಿಥಿರ, ಉರುಣ, ನಾಸತಿಯ. ಓಕೆ, ಈ ಥರ ಕ್ವಶನ್ ಕೇಳಲ್ಲ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ಸ್ ಡಿಮ್ಯಾಂಡ್. ಓಕೆ, ಇಲ್ಲೇನಾಗುತ್ತೆ, ನಾವು ಎಕ್ಸಾಮ್ಸ್ ಡಿಮ್ಯಾಂಡ್ ಅರ್ಥ ಮಾಡ್ಕೋದೇ ಇದ್ರೆ ಅಗೇನ್ ವಿಲ್ ಸ್ಪೆಂಡ್ ಅವರ್ ಟೈಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಥಿಂಗ್ಸ್. ಈ ಥರ ಕ್ವಶನ್ನು ನಿಮಗೆ ಫಿಲಿಮ್ಸಲ್ಲಿ ಕೇಳಲ್ಲ. ನೀವು ಮೇನ್ಸಲ್ಲಿ ಬರೆಯುವಾಗ ಏನು ಮಾಡ್ಬೋದು ಅಂದರೆ, ಸೊ ದೇರ್ ಇಸ್ ಅ ಸಿಮಿಲಾರಿಟಿ, ಅಂದರೆ ಏನೋ ಒಂದು ರಿಲೇಷನ್ ಇತ್ತು ಅಂತ ಹೇಳೋದಕ್ಕೆ ನೀವು ಬೋಗಾಸ್ಕೋಯಿ ಇನ್ಸ್ಕ್ರಿಪ್ಷನಲ್ಲಿ ಇಟ್ ಮೆನ್ಷನ್ಸ್ ಅಬೌಟ್ ಸಮ್ ಋಗ್ವೇದಿಕ್ ಗಾಡ್ಸ್ ಲೈಕ್ ಇಂದ್ರ ಎಕ್ಸೆಟ್ರಾ. ಬೋಗಾಸ್ಕೋಯಿ ಇನ್ಸ್ಕ್ರಿಪ್ಷನ್ ಪ್ರೆಸೆಂಟ್ ಇನ್ ಸೈರಿಯಾ, ಇಟ್ ಮೆನ್ಷನ್ಸ್ ಅಬೌಟ್ ಸಮ್ ಋಗ್ವೇದಿಕ್ ಗಾಡ್ಸ್ ಲೈಕ್ ಇಂದ್ರ ಎಕ್ಸೆಟ್ರಾ. ಇದೆಲ್ಲ ಬರೆಯುವಂಥ ಹೆಸರಿಲ್ಲ. ಅಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ವಿ ಹ್ಯಾವ್ ಟು ಸ್ಟಾಪ್. ನಾವು ಸ್ಟಾಪ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ? ವಿಲ್ ಸ್ಟಾರ್ಟ್ ಡೂಯಿಂಗ್ ರಿಸರ್ಚ್ ಹಿಯರ್. ಓಕೆ, ವಿಲ್ ನಾಟ್ ಬಿ ಏಬಲ್ ಟು ಕಂಪ್ಲೀಟ್ ದಿಸ್ ಟಾಪಿಕ್. ಸೊ ಆ ಥರ ಆಗಬಾರ್ದು, ವಿಲ್ ಸ್ಟಾಪ್. ಆದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಗೊತ್ತಿರಬೇಕು, ಏನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಸೊ ಈಗ ಗೊತ್ತಾಯಿತು ಸೈರಿಯಾದಲ್ಲಿ ಅಂತ ಬಿಟ್ವೀನ್ ಹಿಟಿಟಿ ಆ್ಯಂಡ್ ಮಿಟಾನಿ ಕಿಂಗ್ಸ್. ಓಕೆ, ಇಲ್ಲಿ ಹಿಟಿಟೀಸ್ ಅಂದರೆ ಎಲ್ಲಿತ್ತು,
ಮಿಟಾನಿಯಲ್ಲಿತ್ತು. ಸೊ ಇದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಸೊ ದಿಸ್ ಇನ್ಫಾರ್ಮೇಷನ್ ಆ್ಯಡ್ ಎಕ್ಸ್ಟ್ರಾ. ಸೊ ನಾವು ಮನೆ ನೋಡಿದ್ವಿ, ಲೆವೆಂಟ್ ಅಂತ ನೋಡಿದ್ವಿ, ಎಲ್ಲಿ ಮೆಡಿಟೇರಿಯನ್. ಮತ್ತೊಂದು ಅದೇ ಥರ ನೋಡಿದ್ವಿ, ಸ್ವಾಟ್ ವ್ಯಾಲಿ ಅಂತ ನೋಡಿದ್ವಿ. ಓಕೆ, ಎಲ್ಲಿದೆ ಸ್ವಾಟ್ ವ್ಯಾಲಿ? ಪಾಕಿಸ್ತಾನ್. ಓಕೆ, ಪಾಕಿಸ್ತಾನ್. ನೆಕ್ಸ್ಟ್ ಮತ್ತೊಂದು ಯಾವುದೋ ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡೋದು ಇಲ್ಲ, ಯಾವುದು? ಅನಟೋಲಿಯಾ, ಟರ್ಕಿ. ಸೊ ಆ ಎಕ್ಸಾಮ್ ಡಿಮ್ಯಾಂಡ್ ನಿಮ್ಮ ತಲೆಯಲ್ಲಿದ್ದಾಗ ಗೊತ್ತಾಗುತ್ತೆ ಯಾವ ಥರ ಇನ್ಫಾರ್ಮೇಷನ್ ಆ್ಯಡ್ ಮಾಡಬೇಕು ಅಂತ. ಈಗ ಗೊತ್ತಾಯಿತು, ಹಿಟ್ಟಿಟೀಸ್ ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದೀನಿ. ಈಗ ಎಲ್ಲಿ ಬರುತ್ತೆ? ಅನಟೋಲಿಯಾ ಅನ್ನುವಂಥ ರೀಜನಲ್ಲಿ ಇದ್ದಂಥ ಒಂದು ಡೈನೆಸ್ಟಿ. ಅನಟೋಲಿಯಾ ಎಲ್ಲಿ ಬರುತ್ತೆ? ಟರ್ಕಿ. ಓಕೆ, ಟರ್ಕಿ. ನೆಕ್ಸ್ಟ್ ಮಿಟಾನಿ ಎಲ್ಲಿ ಬರುತ್ತೆ? ನಾರ್ದರ್ನ್ ಮೆಸೊಪೊಟೋಮಿಯಾ. ಓಕೆ, ಮೆಸೊಪೊಟೋಮಿಯಾ ಆರ್ ಸೈರಿಯಾ ರೀಜನ್, ಎರಡು ಮಿಕ್ಸ್. ಸೊ ಮೆಸೊಪೊಟೋಮಿಯಾ ಬಗ್ಗೆ ಆಲ್ರೆಡಿ ನೋಡಿದ್ವಿ. ವೇರ್ ಇಸ್ ಮೆಸೊಪೊಟೋಮಿಯಾ ರೀಜನ್ ಲೊಕೇಟೆಡ್? 3 ಕಂಟ್ರಿ, ಟರ್ಕಿ, ಸಿರಿಯಾ, ಎಸ್, ಇರಾನ್. ಓಕೆ, 2 ನದಿಗಳ ಮಧ್ಯದಲ್ಲಿ ಯಾವುದಾದ್ರು ನದಿಗಳು? ಟೈಗ್ರಿಸ್ ಆ್ಯಂಡ್ ಯೂಫ್ರೇಟ್ಸ್. ಓಕೆ, ಯೂಫ್ರೇಟ್ಸ್. ಸೊ ಕರೆಕ್ಟ್ ಆಗಲಿ. ಸೊ ಮಿಟಾನಿ ಅಂದರೆ ನಾರ್ದರ್ನ್ ಮೆಸೊಪೊಟೋಮಿಯಾ, ಆಮೇಲೆ ಸೈರಿಯಾ ರೀಜನ್, ಅಲ್ಲಿರುವಂಥ ರೀಜನು ಮಿಟಾನಿ. ಓಕೆ, ಮಿಟಾನಿ ಇದು ಗೊತ್ತಿರಲಿ. ಓಕೆ, ಸೊ ಬೋಗಾಸ್ ಕೊಯ್ ಇನ್ಸ್ಕ್ರಿಪ್ಷನ್ ನೋಡಿದಾಗ ಕೂಡ ಗೊತ್ತಾಗುತ್ತೆ ಋಗ್ವೇದಿಕ್ ಆಮೇಲೆ ಪರ್ಷಿಯನ್ಸ್ಗೆ ಏನೋ ಲಿಂಕ್ ಇತ್ತು ಅಂತ. ಓಕೆ, ಲಿಂಕ್ ಇತ್ತು ಅಂತ ಅದು ಗೊತ್ತಿತ್ತು ಅವ್ರಿಗೆ, ಋಗ್ವೇದಿಕ್ ಪೀರಿಯಡ್ ಬಗ್ಗೆ. ಶೋ ಇಂಡೋ ಆರ್ಯನ್ ಪ್ರೆಸೆನ್ಸ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ಅರ್ಲಿ ಇಂಡೋ ಇರಾನಿಯನ್ ಕಲ್ಚರಲ್ ಕನೆಕ್ಷನ್ಸ್. ಸೊ ಈ ಮೇಲೆ ಇನ್ಸ್ಕ್ರಿಪ್ಷನ್ ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ ಇಂಡೋ ಆರ್ಯನ್ ಪ್ರೆಸೆನ್ಸ್ ಔಟ್ಸೈಡ್ ಇಂಡಿಯಾ ಅಂದರೆ ಭಾರತ ಬಿಟ್ಟು ಪರ್ಷಿಯಾದಲ್ಲಿ ಕೂಡ ಆರ್ಯನ್ಸ್ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿತ್ತು. ಅಂದರೆ ಈ ಲಿಂಕು ಹೊಸದಾದ 6th century ಬಿಲ್ಡ್ ಆದಂಥ ಲಿಂಕ್ಸ್ ಅಲ್ಲ, ಇದಕ್ಕಿಂತಲೂ ಮುಂಚೆ ಹಳೆ ಲಿಂಕ್ಸ್ ಇತ್ತು ಅಂತ ಗೊತ್ತಾಗುತ್ತೆ. ಅಗೇನ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಪ್ಲಿಮ್ಸ್, ಮೇನ್ಸ್ ಬೇಕಂದರೆ ಕೋಟ್ ಮಾಡ್ಬೋದು. ಓಕೆ, ಕೋಟ್ ಮಾಡ್ಬೋದು. ಪ್ಲಿಮ್ಸಲ್ಲಿ ಯಾವ ಥರ ಕೇಳ್ತಾರೆ ಆಲ್ರೆಡಿ ನೋಡಿದ್ವಿ ನಾವು. ಓಕೆ, ನೆಕ್ಸ್ಟ್ ಅಲೆಕ್ಸಾಂಡರ್ಸ್ ಇನ್ವೇಷನ್. ಸೊ ಇಲ್ಲಿ ಯಾರ್ದು ಕಂಪ್ಲೀಟ್ ಮಾಡಿದ್ವಿ ನಾವು? ಪರ್ಷಿಯನ್ಸ್ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಪರ್ಷಿಯನ್ಸ್. ಕ್ಯಾನ್ ಯು ರಿಕಾಲ್ ದ ಇಂಪಾರ್ಟೆಂಟ್ ಪಾಯಿಂಟ್ ಅಸೋಸಿಯೇಟೆಡ್ ವಿತ್ ಪರ್ಷಿಯನ್ಸ್? ಹೂ ಆರ್ ದ ಕಿಂಗ್ಸ್? ಸೈರಸ್, ಡೇರಿಯಸ್ I. ನೆಕ್ಸ್ಟ್, ವಿಚ್ ವಾಸ್ ದ ಫಸ್ಟ್ ಪ್ಲೇಸ್ ದೇ ಕ್ಯಾಪ್ಚರ್ಡ್? ಎಸ್, ಗಾಂಧಾರ? ನೋ, ಬಿಫೋರ್ ಗಾಂಧಾರ. ಎಸ್. ಸೊ ನೋಡಿ, ಎಲ್ಲಿ ಇನ್ಫಾರ್ಮೇಷನ್ ಮಿಸ್ ಆಗ್ತಾ ಇರುತ್ತೋ ಆ ಇನ್ಫಾರ್ಮೇಷನ್ ಹುಡ್ಕಾಡ್ಬೇಕಾಗುತ್ತೆ. ಫಸ್ಟು ಯಾವ ರೀಜನ್ನ, ಆಮೇಲೆ ಗಾಂಧಾರ. ಸೊ ನೆಕ್ಸ್ಟ್ ಅವ್ರದ್ದು ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ಯಾವ ಥರ ಇನ್ಫ್ಲೂಯೆನ್ಸ್ ಆಯಿತು, ಕಾಯಿನೇಜ್ ಮೇಲೆ ಯಾವ ಥರ ಇನ್ಫ್ಲೂಯೆನ್ಸ್ ಆಯಿತು, ಸ್ಕ್ರಿಪ್ಟ್ ಮೇಲೆ ಯಾವ ಥರ ಇನ್ಫ್ಲೂಯೆನ್ಸ್ ಆಯಿತು, ನಮ್ಮಲ್ಲಿ ಪಿಲ್ಲರ್ಸ್ ಮೇಲೆ ಯಾವ ಥರ ಇನ್ಫ್ಲೂಯೆನ್ಸ್ ಆಯಿತು. ಓಕೆ, ಅವ್ರಿಗೆ ನಮಗೆ ಕನೆಕ್ಷನ್ ಹೊಸದು, ಅದು ಹಳೆ ಕನೆಕ್ಷನ್ ಇದೆಯಾ, ಹಳೆ ಕನೆಕ್ಷನ್ ಇದೆ ಅನ್ನೋದಕ್ಕೆ ಯಾವ್ದು ಎಕ್ಸಾಂಪಲು? ಬೋಗಾಸ್ ಕೊಯ್. ಸೊ ಈ ಥರ ಒಂದು ಹೋಲಿಸ್ಟಿಕ್ ಐಡಿಯಾ ನಿಮ್ಮ ಹತ್ರ ಬಿಲ್ಡ್ ಆದಾಗ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್. ಓಕೆ, ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್. ಸೊ ಅದನ್ನ ರಿಪೀಟ್ಲಿ ಆ ಥರ ಪರ್ಸ್ಪೆಕ್ಟಿವ್ ತಲೆ ಇಟ್ಕೊಂಡು ರಿವೈಸ್ ಮಾಡೋಕ್ಕೆ ಶುರು ಮಾಡಿ. ಓಕೆ, ರಿವೈಸ್ ಮಾಡೋದಕ್ಕೆ ಶುರು ಮಾಡಿ. ನೆಕ್ಸ್ಟ್, ಅಲೆಕ್ಸಾಂಡರ್ಸ್ ಇನ್ವೇಷನ್. ಓಕೆ, ಅಲೆಕ್ಸಾಂಡರ್ಸ್ ಇನ್ವೇಷನ್. ಸೊ ಹಿಸ್ ಇನ್ವೇಷನ್ ಈಸ್ ಕನ್ಸಿಡರ್ಡ್ ಆಸ್ ಗ್ರೀಕ್ ಇನ್ವೇಷನ್. ಸೊ ಬುಕ್ಕಲ್ಲಿ ಇದು ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇದೆ, ಒಂದು ಬೇಸಿಕ್ ಬಿಲ್ಡ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಪಾಯಿಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಅಲೆಕ್ಸಾಂಡರ್ಸ್ ಇನ್ವೇಷನ್ ಈಸ್ ಕನ್ಸಿಡರ್ಡ್ ಆಸ್ ಗ್ರೀಕ್ ಇನ್ವೇಷನ್. ಓಕೆ, ಗ್ರೀಕ್ ಇನ್ವೇಷನ್. Here Greek refers to Macedonian Greek. His empire is originated in Macedonia, a region in northern Greece. So Greece ಅಲ್ಲಿರುವಂಥ, ಇದು ಗ್ರೀಸ್ ಅಂತ ಅನ್ಕೊಳ್ಳಿ, ನಾರ್ದರ್ನ್ ಪಾರ್ಟ್ ಆಫ್ ಗ್ರೀಸ್ ಅಲ್ಲಿರುವಂಥ ರೀಜನು ಮೆಸೆಡೋನಿಯಾ. ಅಲ್ಲಿ ಅಲೆಕ್ಸಾಂಡರ್ ಸಾಮ್ರಾಜ್ಯ ಶುರುವಾಯಿತು. ಸೊ ಅಲ್ಲಿಂದ ಅವನು ಎಕ್ಸ್ಪಾನ್ಷನ್ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಆ ಎಕ್ಸ್ಪಾನ್ಷನ್ ಮಾಡುವಂಥ ನಿಟ್ಟಿನಲ್ಲಿ ಹಿಲ್ ಸ್ಟಾರ್ಟ್ ಅಟ್ಯಾಕಿಂಗ್, ಇನ್ವೇಡಿಂಗ್ ಪ್ಲೇಸಸ್ ಆಫ್ಟರ್ ಪ್ಲೇಸಸ್ ಆ್ಯಂಡ್ ವಿಲ್ ಆಲ್ಸೋ ಕಮ್ ಟು ಇಂಡಿಯಾ. ಓಕೆ, ಇಂಡಿಯಾ. ಸೊ ಕಂಟೆಕ್ಸ್ಟ್, ಅವನು ಭಾರತಕ್ಕೆ ಬಂದದ್ದು ಯಾವಾಗ? ಓಕೆ, ಸೊ ಆಕರ್ಡ್ ಡ್ಯೂರಿಂಗ್ ದ ರೀನ್ ಆಫ್ ಧನನಂದ, ಲಾಸ್ಟ್ ನಂದ ರೂಲರ್. ಸೊ ಒಂದಕ್ಕೊಂದು ಕನೆಕ್ಷನ್ ಆಗ್ಬೇಕು ಇವಾಗ. ಓಕೆ, ಏನಾಗಬೇಕು? ಅಲ್ಲಿ ಫಸ್ಟ್ ನಾವು ಏನು ಡಿಸ್ಕಸ್ ಮಾಡಿದ್ವಿ? ಬಿಫೋರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೌರ್ಯನ್ ಡೈನೆಸ್ಟಿ. ಸೊ ಫಸ್ಟು ಮಗಧ ಪವರ್ಫುಲ್ ಆಯಿತು. ಮಗಧ ಪವರ್ಫುಲ್ ಆಗಿದ್ದು ಯಾರಂದ್ರಲ್ಲಿ? ಹರ್ಯಂಕ. ಹೂ ವಾಸ್ ದ ಎಂಪ್ರರ್? ಬಿಂಬಿಸರ. ಬಿಂಬಿಸರ ಆದಮೇಲೆ ಅಜಾತಶತ್ರು. ಓಕೆ, ಈ ಹರ್ಯಂಕ ಡೈನೆಸ್ಟಿ ಆದಮೇಲೆ ಬಂದಿದ್ದು ಯಾವುದು? ಶಿಶುನಾಗ. ಶಿಶುನಾಗ ಡೈನೆಸ್ಟಿ ಆದಮೇಲೆ ಬಂದಿದ್ದು ಯಾರು? ನಂದ. ಸೊ ನಂದಾಸ್ ಆಳ್ವಿಕೆ ಮಾಡೋ ಟೈಮಲ್ಲಿ ಅಲೆಕ್ಸಾಂಡರ್ ಬರ್ತಾನ, ಅಥವಾ ಮೌರ್ಯನ್ ಡೈನೆಸ್ಟಿ ಸ್ಟಾರ್ಟ್ ಆದ್ಮೇಲೆ ಅಲೆಕ್ಸಾಂಡರ್ ಬರ್ತಾನ? ನಂದಾಸ್. ಸೊ ಹೂ ವಾಸ್ ದ ಲಾಸ್ಟ್ ನಂದ ಕಿಂಗ್? ಧನ್ನಂದ. ಸೊ ಧನ್ನಂದ ರೂಲ್ ಮಾಡೋ ಟೈಮಲ್ಲಿ ಯಾರು ಬರ್ತಾನೆ? ಅಲೆಕ್ಸಾಂಡರ್ ಬರ್ತಾನೆ. ಸೊ ಧನ್ನಂದ ರೂಲ್ ಮಾಡ್ತಿದ್ದು ಯಾವ ಪ್ರದೇಶದಿಂದ? ಮಗಧ. ದೇ ರೂಲಿಂಗ್ ಫ್ರಮ್ ಮಗಧ. ಅಂದರೆ ಇಲ್ಲಿ ಮಗಧದಲ್ಲಿ ರೂಲ್ ಮಾಡುವಾಗ ಮಗಧದಲ್ಲಿ ರೂಲ್ ಮಾಡುವಾಗ ಇಲ್ಲಿ ಅಲೆಕ್ಸಾಂಡರ್ ಬರ್ತಾನೆ. ಓಕೆ, ಇಲ್ಲಿ ಧನ ನಂದ. Occurred in the reign of Dhananda, marked a watershed in the Indian history, start of long-lasting India-West interactions.
ಓಕೆ. ಭಾರತ ಆಮೇಲೆ ವೆಸ್ಟ್ ಅಂದರೆ ಗ್ರೀಸ್, ಇದೇನು ವೆಸ್ಟರ್ನ್ ವರ್ಲ್ಡ್ ಅಂತ ಕರಿತೀವಿ ನಾವು, ಈಗಲೂ ಕರಿತೀವಿ, ಯುರೋಪ್ನೆಲ್ಲ ವೆಸ್ಟರ್ನ್ ವರ್ಲ್ಡ್ ಅಂತ ಕರಿತೀವಿ. ಸೊ ಅವ್ರ ಮಧ್ಯದಲ್ಲಿ ಇಂಟ್ರಾಕ್ಷನ್ಸು ಸಣ್ಣ ಕಡಿಮೆ ಸಮಯಕ್ಕೋಸ್ಕರ ಅಲ್ಲ, ಇಟ್ ವಾಸ್ ಅ ಎವರ್ ಲಾಸ್ಟಿಂಗ್ ರಿಲೇಷನ್ಶಿಪ್. ಓಕೆ, ಎವರ್ ಲಾಸ್ಟಿಂಗ್ ರಿಲೇಷನ್ಶಿಪ್, ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಕೇಳ್ಬೋದು, ಸೊ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಅ ವಾಟರ್ ಶೆಡ್ ಮೂಮೆಂಟ್ ಇನ್ ಸ್ಟಾರ್ಟಿಂಗ್ ಆಫ್ ದ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ದ ವೆಸ್ಟ್? ಇನ್ವೇಷನ್ ಆಫ್ ಅಲೆಕ್ಸಾಂಡರ್. ಇನ್ವೇಷನ್ ಆಫ್ ಅಲೆಕ್ಸಾಂಡರ್. ಓಕೆ. ಕೋರ್ಸ್ ಆಫ್ ಇನ್ವೇಷನ್. ಸೊ ಕೋರ್ಸ್ ಆಫ್ ಇನ್ವೇಷನ್ ಇಲ್ಲಿ 326 327 ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಡೋಂಟ್ ವರಿ ಅಬೌಟ್ ದ ಎಕ್ಸಾಕ್ಟ್ ಇಯರ್. ಸೊ ಎಂಟೈರ್ಡ್ ಇಂಡಿಯಾ ಆಫ್ಟರ್ ಡಿಫೀಟಿಂಗ್ ಪರ್ಷಿಯನ್ಸ್. ಸೊ ಪರ್ಷಿಯನ್ಸ್ನ ಡಿಫೀಟ್ ಮಾಡಿ ಅವ್ನು ಭಾರತಕ್ಕೆ ಬರ್ತಾನೆ. ಓಕೆ, ಅಲ್ಲಿ ಆಳ್ವಿಕೆ ಮಾಡ್ತಿದ್ದು ಯಾರು? ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಪರ್ಷಿಯನ್ಸ್. ಸೊ ಪರ್ಷಿಯನ್ ರಾಜನ ಸೋಲಿಸಿ ಬರ್ತಾನೆ ಭಾರತಕ್ಕೆ. ಸೊ ಅಂಬಿ ತಕ್ಸೀಲಾ ರೂಲರ್. ಓಕೆ, ತಕ್ಸೀಲಾ ರೂಲರ್ ಸರೆಂಡರ್ಡ್ ಎಕ್ಸೆಪ್ಟ್ ಸುಝೈನಿಟಿ. ಸೊ ಅಂಬಿ ಅನ್ನೋಂಥವನು ತಕ್ಸೀಲಾದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಸೊ ತಕ್ಸೀಲಾ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಹೋಮ್? ಪರ್ಷಿಯನ್ಸ್. ಓಕೆ, ಅವನು ಏನಂತಾರೆ ಸರೆಂಡರ್ ಆಗ್ತಾನೆ, ನನ್ನಿಂದ ಆಗಲ್ಲ, ಹೀಲ್ ಸರೆಂಡರ್, ಸೊ ನೀನೇ ಕಿಂಗ್ ಅಂತ ಒಪ್ಕೊಂಡ್ಬಿಡ್ತಾನೆ. ಓಕೆ, ಹೀಲ್ ಅವನು ಒಪ್ಕೋತಾನೆ. ನೆಕ್ಸ್ಟ್ ಬ್ಯಾಟಲ್ ಆಫ್ ಹೈಡಾಸ್ಪ್ಸ್. ಓಕೆ, ಹೈಡಾಸ್ಪ್ಸ್. ಸೊ ಹೌ ಯು ಪ್ರೊನೌನ್ಸ್ ಅಗೇನ್, ಇಟ್ ಇಸ್ ಲೆಫ್ಟ್ ಟು ಯು. ಹೈಡಾಸ್ಪ್ಸ್. ಓಕೆ, ಸೊ ಯು ಕ್ಯಾನ್ ಪ್ರೊನೌನ್ಸ್ ಇಟ್ ಇನ್ ದಿಸ್ ಫ್ಯಾಷನ್. ಸೊ ಇಲ್ಲೇನಾಗುತ್ತೆ, ಮೊದಲು ಪ್ರಿಪ್ರೇಷನ್ ಮಾಡೋದಕ್ಕೆ ಈಗ ಪ್ರಿಪ್ರೇಷನ್ ಮಾಡೋದಕ್ಕೆ ಡಿಫ್ರೆನ್ಸ್ ಏನಂದರೆ, ಒನ್ಸ್ ಈಗ ಒಂದು 10-15 ವರ್ಷದ ಹಿಂದೆ ಯಾರೋ ಒಬ್ರು ಪ್ರಿಪೇರ್ ಮಾಡಬೇಕು ಅಂದರೆ, ಸೊ ವಾಟ್ ಈಸ್ ಹೈಡಾಸ್ಪ್ಸ್ ಹೇಳೋದಕ್ಕೆ ಒಬ್ಬರು ಹಿಸ್ಟ್ರಿ ಟೀಚರೇ ಬೇಕು, ಹೂ ಹ್ಯಾಸ್ ಅ ವಾಸ್ಟ್ ಅಮೌಂಟ್ ಆಫ್ ನಾಲೆಜ್. ಓಕೆ, ಬಟ್ ಬಿಕಾಸ್ ಆಫ್ ದ ಇಂಟರ್ನೆಟ್ ಎರಾ ವಾಟ್ ಹ್ಯಾಪನ್ಸ್, ವೆನ್ ಎವರ್ ಯು ಆರ್ ಗೆಟಿಂಗ್ ಕನ್ಫ್ಯೂಸ್ಡ್, ನೀವು ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟೇ ಸೂಪರ್ಫಿಷಿಯಲ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ದ ಇಂಟರ್ನೆಟ್ ಏಡ್ಸ್ ದ ಪ್ರಿಪ್ರೇಷನ್. ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಂಟರ್ನೆಟ್ ಯಾವ ಥರ ಕ್ರಿಯೇಟ್ ಮಾಡಿದೆ ಅಂದರೆ ಎಲ್ರಿಗೂ ಇನ್ಫಾರ್ಮೇಷನ್ ಎಕ್ಸೆಸಿಬಲ್ ಇದೆ. ಬಟ್ ದ ಪ್ರಾಬ್ಲಮ್ ಈಸ್ ಓವರ್ ಬರ್ಡನ್ ಆಫ್ ಇನ್ಫಾರ್ಮೇಷನ್. You have to understand when you are exploring more information, where we have to stop. That is the challenge. Or 15 years back, a decade or 2 decades back, the challenge was information. ಈ ಥರ ಇನ್ನು ಹೈಡಾಸ್ಪಸ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಏನಿದು ಪ್ಲೇಸು? ಓಕೆ, ಅಂದರೆ ಸಿಕ್ಕಾಪಟ್ಟೆ ಓದಂಥ ಟ್ರೆಮೆಂಡಸ್ ಅಮೌಂಟ್ ಆಫ್ ಇನ್ಫಾರ್ಮೇಷನು ನಾಲೆಜ್ ಇದ್ದಂಥ ಮಾತ್ರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ. ಬಟ್ ನಾವು ದಟ್ ಇಸ್ ನಾಟ್ ದ ಕೇಸ್. ಸೂಪರ್ಫಿಷಿಯಲಿ ಇಫ್ ಯು ಆರ್ ಏಬಲ್ ಟು ಕನೆಕ್ಟ್, ಇಟ್ ಇಸ್ ಸಫಿಷಿಯಂಟ್. ಇಟ್ ಇಸ್ ಸಫಿಷಿಯಂಟ್. ಸೊ ಬ್ಯಾಟಲ್ ಆಫ್ ಹೈಡಾಸ್ಪಸ್. ಈ ಹೈಡಾಸ್ಪಸ್ ಅಂದರೆ ಏನು? ರಿವರ್ ಜೇಲಂ, ಸೈಟ್ ಆಫ್ ಅಲೆಕ್ಸಾಂಡರ್ ಪೋರಸ್ ಬ್ಯಾಟಲ್. ಸೊ ಇಬ್ಬರ ಮಧ್ಯದಲ್ಲಿ ಏನು ಜಗಳ ನಡೀತೋ ಆ ಜೇಲಂ ನದಿಯ ಪಕ್ಕದಲ್ಲೇ ನಡೆಯುತ್ತೆ. ಹೀಗಾಗಿ ಆ ಜಾಗಕ್ಕೆ ಹೈಡಾಸ್ಪಸ್ ಅಂತ ಕರೀತಾರೆ. ಹೈಡಾಸ್ಪಸ್ ಅಂತ ಕರೀತಾರೆ. ಓಕೆ, ಸೊ ಫಸ್ಟ್ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಈಗ ಜಾಗ್ರಫಿ ಓದುವಾಗ ಗೊತ್ತಾಗುತ್ತೆ ವಾಟ್ ಇಸ್ ಜೇಲಂ. ಜೇಲಂ ಇಸ್ ಎ ಟ್ರಿಬ್ಯೂಟರಿ ಆಫ್ ಇಂಡಸ್. ಅಲ್ಲಿ ಜಾಗ್ರಫಿ ಓದುವಾಗ ನೋಡ್ತೀವಿ ನಾವು ಜೇಲಂ ಎಲ್ಲಿ ಹುಡ್ಕೊಳ್ಳುತ್ತೆ, ಯಾವ ಸ್ಟೇಟಿಂದ ಹರಿಯುತ್ತೆ, ನೆಕ್ಸ್ಟ್ ಹೋಗಿ ಇಂಡಸ್ನ ಎಲ್ಲಿ ಸೇರುತ್ತೆ, ಈ ಡೀಟೇಲ್ ಎಲ್ಲ ನೋಡ್ತೀವಿ. ಇಲ್ಲೇನು ಗೊತ್ತಾಯ್ತಾರೆ, ಜೇಲಂ ನದಿಗೆ ಆ ಸುತ್ತಮುತ್ತ ಇರುವಂಥ ಜಾಗಕ್ಕೆ ನಾವೆಂತ ಕರಿತೀವಿ? ಹೈಡಾಸ್ಪಸ್ ಅಂತ ಕರಿತೀವಿ. ಎಸ್ಪೆಷಲಿ ಯಾರು ಗ್ರೀಕ್ಸ್ ಬಹುಶಃ ಆ ಥರ ಕರೀತಾರೆ. ಓಕೆ, ಸೊ ಅಪೋನೆಂಟ್ ಪೋರಸ್ ಬಿಟ್ವೀನ್ ಜೇಲಂ ಆ್ಯಂಡ್ ವಾಟ್ ಬೀಸ್. ಸೊ ಈ ಹೈಡಾಸ್ಪಸ್ ರೀಜನ್ ಏನಂದರೆ ಜೇಲಮು ಆಮೇಲೆ ಬೀಸ್ ನದಿ ಎರಡೂದ್ರ ಮಧ್ಯದಲ್ಲಿರುವಂಥ ಒಂದು ಪ್ಲೇಸು. ಓಕೆ, ಪ್ಲೇಸು. ಸೊ ಇಲ್ಲಿ ಪೋರಸ್ ಬಗ್ಗೆ ಜಸ್ಟ್ ಮೆನ್ಷನ್ ಮಾಡ್ತಾರೆ, ನಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಅವ್ರು ಕ್ಲಾರಿಟಿ ಕೊಟ್ಟಿಲ್ಲ. ಯಾಕೆಂದರೆ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಆತಿದ್ದಿದ್ದು ಯಾರು? ಅಲೆಕ್ಸಾಂಡರ್ ಬಂದಾಗ ಪರ್ಷಿಯನ್ಸ್. ಸೊ ಪೋರಸ್ ಏನಾದರೂ ಪರ್ಷಿಯನ್ ಕಿಂಗ್ ಆಗಿದ್ನಾ? ಓಕೆ, ಅದು ಕನ್ಫ್ಯೂಷನ್. ದಿರ್ ಇಸ್ ನೋ ಕ್ಲಾರಿಟಿ. ನಾವು ಬಿಕಾಸ್ ಆಫ್ ದಿಸ್ ಇಂಟರ್ನೆಟ್ era we can extract information. ಸೊ ಪೋರಸ್ ಕಿಂಗ್ ಆಫ್ ಪೌರವ ಡೈನೆಸ್ಟಿ ಟ್ರೈಬ್ ರೂಲಿಂಗ್ ಇನ್ ಪಂಜಾಬ್ ಡ್ಯೂರಿಂಗ್ ಅಲೆಕ್ಸಾಂಡರ್ಸ್ ಇನ್ವೇಷನ್. ಅಂದರೆ ಪೋರಸ್ ಅನ್ನೋವಂಥವ್ರು ಪರ್ಷಿಯನ್ ರೂಲರ್ ಅಲ್ಲ. ಓಕೆ, ಪರ್ಷಿಯನ್ ರೂಲರ್ ಅಲ್ಲ. ಅವ್ನ ಹೆಸರು ಪರ್ಫೆಕ್ಟಾಗಿ ಗೊತ್ತಿಲ್ಲ, ಅದಕ್ಕೆ ಒಂದು ಪರ್ಷಿಯನ್ ಹೆಸರನ್ನ ಅಥವಾ ಗ್ರೀಕ್ ಹೆಸರನ್ನ ಯೂಸ್ ಮಾಡಿದ್ದಾರೆ ಅಷ್ಟೇ. ಸೊ ಪೋರಸ್ ಅನ್ನೋನ್ ಜೊತೆ ಬ್ಯಾಟಲ್ ಮಾಡಿ ಪೋರಸ್ನ ಸೋಲಿಸ್ತಾನೆ. ಯಾರು ಸೋಲಿಸ್ತಾರೆ? ಅಲೆಕ್ಸಾಂಡರ್. ಓಕೆ, ಅಲೆಕ್ಸಾಂಡರ್. So Porus defeated, imprisoned, later reinstated as a vassal due to his dignity. ಸೊ ಪೋರಸ್ನ ಸೋಲ್ಸಿದ ಮೇಲೆ ಆಮೇಲೆ ಗೊತ್ತಾಗುತ್ತೆ ಪೋರಸ್ ಒಬ್ಬ ಸ್ಟ್ರಾಂಗ್ ಪವರ್ಫುಲ್ ಪರ್ಸನ್ನು. ಸೊ ಅವನು ಇದ್ದರೆ ನಮ್ಮ ಆಡಳಿತಕ್ಕೆ ಒಳ್ಳೇದಾಗುತ್ತೆ ಅಂತ ಮತ್ತೆ ಪೋರಸ್ ವಾಪಸ್ ಪೊಸಿಷನ್ ಕೊಡ್ತಾನೆ ಅಲೆಕ್ಸಾಂಡರ್. ಸೊ ಇದೆಲ್ಲ ಬೇಸಿಕ್ ಏನು ನೋಡಿದ್ರು, UPSC ಇಸ್ ನಾಟ್ ಗೋಯಿಂಗ್ ಟು ಫೋಕಸ್ ಆನ್ ಸಚ್ ಕೈಂಡ್ ಆಫ್ ಆಸ್ಪೆಕ್ಟ್ಸ್. ಓಕೆ, ಜಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಅಲೆಕ್ಸಾಂಡರ್ ಬಂದು ಯಾರನ್ನ ಸೋಲ್ಸಾ ಫಸ್ಟು, ದೇ ಆರ್ ನಾಟ್ ಗೋಯಿಂಗ್ ಟು ಫೋಕಸ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ಬಟ್ ಔಟ್ ಆಫ್ ಕ್ಯೂರಿಯಾಸಿಟಿ ವಿ ಆರ್ ಗೋಯಿಂಗ್ ಟು ಜಸ್ಟ್ ಕನೆಕ್ಟ್ ದ ಡಾಟ್ಸ್. ಸೊ ಭಾರತಕ್ಕೆ ಬಂದಾದ್ಮೇಲೆ ಫಸ್ಟ್ ಕೆಲವೊಂದಿಷ್ಟು ಪರ್ಷಿಯನ್ ರೂಲರ್ಸ್ನ ಸೋಲಿಸ್ತಾನೆ. ಭಾರತದಲ್ಲಿ ಯಾರನ್ನ ಸೋಲಿಸ್ತಾನೆ ಅವನು? ಪೋರಸ್ನು. ಸೊ ಯಾವ ಬ್ಯಾಟ್ಲಲ್ಲಿ? ಹೈಡಾಸ್ಪಸ್. ಸೊ ವೇರ್ ಇಸ್ ಹೈಡಾಸ್ಪಸ್ ಲೊಕೇಟೆಡ್? ದ ರೀಜನ್ ಅರೌಂಡ್ ಜೇಲಂ ಆ್ಯಂಡ್ ಬಿಟ್ವೀನ್ ಜೇಲಂ ಆ್ಯಂಡ್ ಬಿಯಸ್. ಓಕೆ, ಬ್ಯಾಸ್ ರಿವರ್. ಸೊ ಸೋಲ್ಜರ್ಸ್ ರೆಫ್ಯೂಸ್ ಟು ಅಡ್ವಾನ್ಸ್ ಈಸ್ಟ್ವರ್ಡ್, ಹರ್ಡ್ ಆಫ್ ಮಗಧಾಸ್ ಸ್ಟ್ರೆಂತ್ ಆ್ಯಂಡ್ ನಂದಾಸ್ ಹ್ಯೂಜ್ ಆರ್ಮಿ. ಓಕೆ, ಸೊ ಇಲ್ಲಿ ನಂದಾ ಡೈನೆಸ್ಟಿ ಅಂತ ಮಗಧ. ಸೊ ಇಲ್ಲಿಂದ ಅವ್ರು ಈ ಕಡೆ ಮುಂದ್ಗಡೆ ಹೋಗೋದಕ್ಕೆ ಸೋಲ್ಜರ್ಸ್ ಬೇಡ ಅಂತಾರೆ. ಈಗ ಗೊತ್ತಿರುತ್ತೆ, ಸೊ ನಂದಾ ಇಸ್ ಅ ವೆರಿ ಪವರ್ಫುಲ್ ಡೈನೆಸ್ಟಿ. ಸೊ ಆ ಕಡೆ ಹೋದರೆ ಅವ್ರು ನಮಗೆ ಮೇಲೆ ಅಟ್ಯಾಕ್ ಮಾಡಿದ್ರೆ ವಿಲ್ ನಾಟ್ ಬಿ ಏಬಲ್ ಟು ಸಸ್ಟೈನ್. ಸೊ ಸೋಲ್ಜರ್ಸ್ ರೆಫ್ಯೂಸ್ ಮಾಡ್ತಾರೆ. ಸೊ ವಿ ಆರ್ ನಾಟ್ ರೆಡಿ ಟು ಗೋ ಫರ್ದರ್ ಅಂತ. ಓಕೆ, ಗೋ ಫರ್ದರ್. ಓಕೆ, ಸೊ ಅದಕ್ಕೆ ಅನೇಕ ಜನ ಎಸ್ಪೆಷಲಿ ಇಂಡಿಯನ್ ಹಿಸ್ಟೋರಿಯನ್ಸ್ ಈ ಕ್ವಶನ್ ರೈಸ್ ಮಾಡ್ತಾರೆ. ಸೊ ಜನರಲಿ ಅಲೆಕ್ಸಾಂಡರ್ ಅಂತ ತೊಗೊಂಡಾಗ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ
Okay, the European historians they glorify the Alexander, saying Alexander the Great. So Alexander Great ಹೇಗಾದ ಬಿಕಾಸ್ he was not able to cross the Indian border and enter to the region of Magadha. ಹಾಗಾಗಿ ಗ್ರೇಟ್ ಅಂತ ಯಾಕೆ ಕರೀತಾರೆ ಅಂತ ಕೆಲವು ಕ್ವಶನ್ ಮಾರ್ಕ್ ಮಾಡ್ತಾರೆ, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದೋಸ್ ಆಸ್ಪೆಕ್ಟ್ಸ್. ಸೊ ಕಾನ್ಸಿಕ್ವೆನ್ಸಸ್ ಪೊಲಿಟಿಕಲ್, ಗ್ರೀಕ್ ಗವರ್ನರ್ಸ್ ಆ್ಯಂಡ್ ರೂಲರ್ಸ್ ಎಸ್ಟಾಬ್ಲಿಷ್ಡ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ. ಓಕೆ, ಸೊ ಇಲ್ಲಿ ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಏನಾಯಿತು ಅಂದರೆ ಅಲೆಕ್ಸಾಂಡರು ಮುಂದೆ ಬರಲಿಲ್ಲ ನಂದ ಡೈನೆಸ್ಟಿ ಕಡೆ, ಆದರೆ ವಾಪಸ್ ಅವ್ನು ಹೋಗ್ತಾನೆ. ಹೋಗುವಾಗ ಏನು ಮಾಡ್ತಾನೆ ಅಂದರೆ ಅವ್ನ ರಿಪ್ರೆಸೆಂಟೇಟಿವ್ಸನ್ನ ನಾರ್ತ್ ಇಂಡಿಯಾದಲ್ಲಿ ಬಿಟ್ಟು ಹೋಗ್ತಾನೆ. ಇನ್ನು ಮುಂದೆ ನನ್ನ ಪರವಾಗಿ ನೀವು ಆಡಳಿತ ಮಾಡ್ತೀರಾ ಅಂತ. ಓಕೆ, ಸೊ ಗ್ರೀಕ್ ಗವರ್ನರ್ಸ್ ಆ್ಯಂಡ್ ರೂಲರ್ಸ್ ಎಸ್ಟಾಬ್ಲಿಷ್ಡ್ ಇನ್ ನಾರ್ತ್ ವೆಸ್ಟರ್ನ್ ಇಂಡಿಯಾ. ಓಕೆ, ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ ಅವರು ರೂಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಲ್ಚರಲ್ ಇನಿಷಿಯೇಟೆಡ್ ಇಂಡೋ ಗ್ರೀಕ್ ಕಾಂಟ್ಯಾಕ್ಟ್. ಭಾರತ ಆಮೇಲೆ ಗ್ರೀಕ್ ಮಧ್ಯೆ ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ ಅಂತ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ. ಇನ್ಫ್ಲೂಯೆನ್ಸ್ಡ್ ಇಂಡಿಯನ್ ಆರ್ಟ್, ಕಾಯಿನೇಜ್, ಗವರ್ನೆನ್ಸ್ ಎಲ್ಲ ಕಡೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಮೇಲೆ ಹೇಗೆ ಪರ್ಷಿಯನ್ ಇನ್ಫ್ಲೂಯೆನ್ಸ್ ನೋಡೋದು ಆ ಥರ ಗ್ರೀಕ್ ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಪರ್ಷಿಯನ್ ಇನ್ಫ್ಲೂಯೆನ್ಸ್ ರಿಕಾಲ್ ಮಾಡ್ಬೋದು ಒಂದು ಎರಡು ಮೂರು. ಸ್ಕ್ರಿಪ್ಟ್, ವಿಚ್ ವಾಸ್ ದ ಸ್ಕ್ರಿಪ್ಟ್? ಖರೋಷ್ಠಿ, ಇನ್ಸ್ಪೈರ್ಡ್ ಬೈ ಅರಾಮಿಕ್ ಸ್ಕ್ರಿಪ್ಟ್. ಮತ್ತೆ ಕಾಯಿನ್ಸ್, ಮತ್ತೆ ಎಡಿಕ್ಟ್ಸ್, ಮತ್ತೆ ಆರ್ಕಿಟೆಕ್ಚರ್, ಪಿಲ್ಲರ್ಸ್, ಕೆಲವಷ್ಟು ಇನ್ಫ್ಲೂಯೆನ್ಸು. ಅದೇ ಥರ ಗ್ರೀಕ್ ಇನ್ಫ್ಲೂಯೆನ್ಸ್ ಕೂಡ ಭಾರತದ ಮೇಲೆ ಆಗುತ್ತೆ. ಓಕೆ, ಆಗುತ್ತೆ. ಹಿಸ್ಟಾರಿಕಲ್ ಸೋರ್ಸಸ್, ಗ್ರೀಕ್ ಹಿಸ್ಟಾರಿಯನ್ಸ್ ಅಕೌಂಟ್ಸ್ ಗೇವ್ ಇಂಡಿಯಾ ಇಟ್ಸ್ ಫಸ್ಟ್ ಎಕ್ಸ್ಟರ್ನಲ್ ರಿಟರ್ನ್ ರೆಕಾರ್ಡ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಭಾರತದ ಬಗ್ಗೆ ರಿಟರ್ನ್ ರೆಕಾರ್ಡ್ಸು ಫಸ್ಟ್ ಟೈಮ್ ಯಾರಿಂದ ಸಿಗೋದಕ್ಕೆ ಶುರು ಆಯಿತು? ಎಕ್ಸ್ಟರ್ನಲ್ ವರ್ಲ್ಡ್ ಅಂತ ತೊಗೊಂಡಾಗ ಗ್ರೀಕ್ಸಿಂದ. ಓಕೆ, ಪರ್ಷಿಯನ್ಸಿಂದ ರಿಟರ್ನ್ ರೆಕಾರ್ಡ್ಸ್ ಎಲ್ಲಿಂದ ಸಿಕ್ತು? ಸ್ಕ್ರಿಪ್ಟ್ ಅಂದರೆ ಕರೆಕ್ಟ್ ಅಲ್ಲ, ಬೊಗಾಸ್ಕೋ ಎಲ್ಲ ಅಲ್ಲಿ ಸಿಕ್ತು. ಆಗ ಇಲ್ಲಿ ಫಸ್ಟ್ ಟೈಮ್ ರಿಟರ್ನ್ ರೆಕಾರ್ಡ್ಸ್ ಶುರು ಆಗಿದ್ದು ಎಲ್ಲಿಂದ? ಗ್ರೀಕ್ಸಿಂದ. ಓಕೆ, ಗ್ರೀಕ್ಸಿಂದ. ಸೊ ಒನ್ ಫೇಮಸ್ ಗ್ರೀಕ್ ರೆಕಾರ್ಡ್ ಯಾವುದು? ಮೆಗಾಸ್ಥಿನ್ಸ್. ಓಕೆ, ಮೆಗಾಸ್ಥಿನ್ಸ್ ಇಂಡಿಕಾ. ಓಕೆ, ಮೆಗಾಸ್ಥಿನ್ಸ್ ಇಂಡಿಕಾ. ಎಂಡ್ ಆಫ್ ಕ್ಯಾಂಪೇನ್ ಹೇಗೆ ಮುಗೀತು? ಅಲೆಕ್ಸಾಂಡರ್ ಟರ್ನ್ಡ್ ಬ್ಯಾಕ್ ಡ್ಯೂ ಟು ಟ್ರೂಪ್ಸ್ ಫೆಟಿಗ್ ಆ್ಯಂಡ್ ಫಿಯರ್ ಆಫ್ ಮಗಧ. ಸೊ ಅಲೆಕ್ಸಾಂಡರ್ ಏನು ಸೈನಿಕರು ಈ ಕಡೆ ಮುಂದ್ಗಡೆ ಹೋಗೋದಕ್ಕೆ ಇಷ್ಟಪಡಲ್ವೋ, ಸೊ ಫೆಟಿಗ್ ಅಂದರೆ ಸಾಕು ಸುಸ್ತಾಗಿರ್ತಾರೆ. ಸೊ ಮತ್ತು ಮಗಧ ಬಗ್ಗೆ ಫಿಯರ್ ಇರುತ್ತೆ, ನಂದಾಸ್ ತುಂಬ ಸ್ಟ್ರಾಂಗ್ ಅಂತ. ಓಕೆ, ಸ್ಟ್ರಾಂಗ್ ಅಂತ. ಸೊ ಡೈಡ್ ಆನ್ ರಿಟರ್ನ್ ಜರ್ನಿ ಇನ್ ಬ್ಯಾಬಿಲೋನ್. ಸೊ ವಾಪಸ್ ಹಿಂತಿರುಗಿ ಅವ್ನು ಗ್ರೀಸ್ ಹೋಗುವಾಗ ಅವ್ನು ಡೆತ್ ಆಗುತ್ತೆ. ಎಲ್ಲಿ? ಬ್ಯಾಬಿಲೋನಲ್ಲಿ. ಸೊ ಬಿಕಾಸ್ ಆಫ್ ಟೈಫಾಯ್ಡ್. ಓಕೆ, ಇನ್ 323 BC, ಎಕ್ಸಾಕ್ಟ್ಲಿ ನಾಟ್ ಇಂಪಾರ್ಟೆಂಟ್. ಓಕೆ, ಸೊ 326 ಅಟ್ಯಾಕ್ ಮಾಡ್ತಾನೆ, ವಾಪಸ್ ಒಂದು 2-3 ವರ್ಷದಲ್ಲಿ ವಾಪಸ್ ಹೋಗ್ತಾನೆ, ಹೋಗೋಕೆ ಸಾಯ್ತಾನೆ. ಇಟ್ ವಾಸ್ ವೇರ್ ಇಸ್ ಬ್ಯಾಬಿಲಾನ್ ಲೊಕೇಟೆಡ್? ಈ ಥರ ಕೇಳ್ಬೋದು. ಸೊ ಬ್ಯಾಬಿಲಾನ್ ಅನ್ನೋದು ಮಾಡರ್ನ್ ಡೇಯಲ್ಲಿ ಇಟ್ ಇಸ್ ಲೊಕೇಟೆಡ್ ಇನ್ ಇರಾಕ್. ಓಕೆ, ಸೊ ಅದು ಕೂಡ ಒಂದು ಟೈಮಲ್ಲಿ ಮೆಸೊಪೊಟೋಮಿಯಾ ಪಾರ್ಟ್ ಆಗಿತ್ತು. ಇದ್ರ ಮೇಲೆ ಫೋಕಸ್ ಮಾಡೋದು ಬೇಡ, ಯು ಶುಡ್ ಫೋಕಸ್ ಆನ್ ಇರಾಕ್. ಸೊ ಬ್ಯಾಬಿಲಾನ್ ವಾಸ್ ಅ ಏನ್ಷಿಯಂಟ್ ಸಿಟಿ ಲೊಕೇಟೆಡ್ ಇನ್ ದ ಮಾಡರ್ನ್ ಸ್ಟೇಟ್ ಆಫ್ ಇರಾಕ್. ಓಕೆ, ಇರಾಕ್. ದ ಇಂಪ್ಯಾಕ್ಟ್ ಆಫ್ ಅಲೆಕ್ಸಾಂಡರ್ಸ್ ಇನ್ವೇಷನ್. ಸೊ ಅಲೆಕ್ಸಾಂಡರ್ ಇನ್ವೇಷನ್ ಮಾಡಿದ್ಮೇಲೆ ಭಾರತದ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಯಿತು? ಪೊಲಿಟಿಕಲ್ ಇಂಪ್ಯಾಕ್ಟ್ ಲೆಡ್ ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ಗ್ರೀಕ್ ಸತ್ರಪೀಸ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ. ಫಸ್ಟ್ ಸತ್ರಪೀಸ್ ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಪರ್ಷಿಯನ್ಸ್. ಆಮೇಲೆ ಪರ್ಷಿಯನ್ ಎಂಪ್ರೆಸ್ನ ಸೋಲಿಸಿ ಅಲೆಕ್ಸಾಂಡರ್ ಏನು ಮಾಡ್ತಾನೆ? ತನ್ನ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ. ಸೊ ಅವಾಗ ಪರ್ಷಿಯನ್ ಸತ್ರಪೀಸ್ ಹೋಗಿ ಇದೇನಾಯಿತು? ಗ್ರೀಕ್ ಸತ್ರಪೀಸ್ ಕ್ರಿಯೇಟ್ ಆಯಿತು. ಓಕೆ, ಗ್ರೀಕ್ ಸತ್ರಪೀಸ್ ಕ್ರಿಯೇಟ್ ಆಯಿತು. ಆಫ್ಟರ್ ಅಲೆಕ್ಸಾಂಡರ್ಸ್ ಡೆತ್, ಪೊಲಿಟಿಕಲ್ ವ್ಯಾಕ್ಯೂಮ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ. ಓಕೆ, ಸೊ ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಏನಾಯಿತು? ಪೊಲಿಟಿಕಲ್ ವ್ಯಾಕ್ಯೂಮ್ ಅಂದರೆ ಯಾರು ಪವರ್ಫುಲ್ ಲೀಡರ್ ಅಂತ ಎಮರ್ಜ್ ಆಗಲಿಲ್ಲ. ಸೊ ಆ ಟೈಮಲ್ಲಿ ಇಟ್ ಫೆಸಿಲಿಟೇಟೆಡ್ ರೈಸ್ ಆಫ್ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. ಮತ್ತೇನು ಕ್ವಶನ್ಸ್ ಇದ್ರೆ ಅನ್ನೆಸರಿ ಕೇಳ್ಕೊಬೇಡಿ ಸರ್. ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ವೀಕ್ ಆದರೆ ಸೊ ಚಂದ್ರಗುಪ್ತ ಮೌರ್ಯ ಮಗಧದಲ್ಲಿ ಯಾವ ಥರ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಸೊ ದೀಸ್ ಥಿಂಗ್ಸ್ ವಿ ಶಾಲ್ ನಾಟ್ ವರಿ. ಓಕೆ, ವಿಲ್ ನಾಟ್ ಗೋ ಟು ಸಚ್ ಎ ಡೀಪರ್ ಲೆವೆಲ್. ಓಕೆ, ಸಚ್ ಎ ಡೀಪರ್ ಲೆವೆಲ್. ಸೊ ಸಮ್ಹಾವ್ ಚಂದ್ರಗುಪ್ತ ಮೌರ್ಯ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗೋದಕ್ಕೆ ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಯಾರು ಪೊಲಿಟಿಕಲ್ ವ್ಯಾಕ್ಯೂಮ್ ಯಾರು ಸ್ಟ್ರಾಂಗ್ ಲೀಡರ್ ಎಮರ್ಜ್ ಆಗಲಿಲ್ಲ. ಓಕೆ, ಅದು ಒಂದು ರೀಸನ್ನು. ಹೆಲ್ಪ್ ಚಂದ್ರಗುಪ್ತ ಇನ್ ಡಿಫೀಟಿಂಗ್ ಸ್ಮಾಲರ್ ಚೀಫ್ಡಮ್ಸ್ ಆ್ಯಂಡ್ ಕನ್ಸಾಲಿಡೇಟಿಂಗ್ ಮಗಧಾಸ್ ಎಂಪೈರ್. ಸೊ ಹೀಗಾಗಿ ಚಿಕ್ಕ ಚಿಕ್ಕ ರಾಜ್ಯನೆಲ್ಲ ಸೋಲಿಸಿ ಮಗಧ ಎಂಪೈರ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಚಂದ್ರಗುಪ್ತ ಮೌರ್ಯಗೆ ಹೆಲ್ಪ್ ಆಯಿತು. ನೆಕ್ಸ್ಟ್ ಎಕನಾಮಿ ಆ್ಯಂಡ್ ಟ್ರೇಡ್. opened trade routes with west. Four major routes facilitated movement of Greek merchants and craftsmen, boosted Indo-Greek commerce and cultural exchange. ಎಲ್ಲ ಜನರಿಗೆ ಇದೆ. ಸೊ ನಮ್ಮ ಆಮೇಲೆ ಗ್ರೀಕ್ಸ್ ಮಧ್ಯೆ ಏನಾಯಿತು? ಟ್ರೇಡ್ ಎಲ್ಲ ಜಾಸ್ತಿ ಆಯಿತು. ಅಷ್ಟೇ ಸೂಪರ್ಫಿಷಿಯಲ್ ತಿಳ್ಕೊಳ್ಳಿ, ದಟ್ ಅಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಿಲ್ಲ. ಸೆಟಲ್ಮೆಂಟ್ಸ್ ಆ್ಯಂಡ್ ಕಲ್ಚರಲ್ ಕಾಂಟ್ಯಾಕ್ಟ್. ಓಕೆ, ಇಲ್ಲಿ ಸ್ವಲ್ಪ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇದೆ, ಅದು ಇಂಪಾರ್ಟೆಂಟು. ಸೊ ನ್ಯೂ ಗ್ರೀಕ್ ಟೌನ್ಸ್ ಎಸ್ಟಾಬ್ಲಿಷ್ಡ್. ಸೊ ಕೆಲವೊಂದಿಷ್ಟು ಗ್ರೀಕರು ಕೆಲವೊಂದಿಷ್ಟು ಹೊಸ ಟೌನ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಹೊಸ ಸಿಟೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವುದು? ಅಲೆಕ್ಸಾಂಡ್ರಿಯಾ ಅನ್ನೋವಂಥ ಸಿಟಿ, ಎಲ್ಲಿ? ಕಾಬೂಲ್ ಹತ್ರ. ಓಕೆ, ಮತ್ತೊಂದು ಅಲೆಕ್ಸಾಂಡ್ರಿಯಾ ಅನ್ನೋವಂಥ ಸಿಟಿ ಸಿಂಧಲ್ಲಿ ಬರುತ್ತೆ, ಪಾಕಿಸ್ತಾನ ಬರುತ್ತೆ. ನೆಕ್ಸ್ಟ್ ಬೌಕೆಪಾಲ ಅನ್ನುವಂಥ ಸಿಟಿ ನಿಯರ್ ಪೇಶಾವರ್, ಪಾಕಿಸ್ತಾನ. ಓಕೆ, ಸೊ ಇಲ್ಲಿ ಫೋಕಸ್ ಮಾಡಿ. ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು. ಯಾವ ಥರ ಕೇಳ್ಬೋದು? ಅರೆ ಗ್ರೀಕ್ ಸೆಟಲ್ಮೆಂಟ್ಸ್ ಯಾವುದು ಅಂತ ಕೇಳಲ್ಲ. ಎಕ್ಸಾಮಲ್ಲಿ ಯಾವ ಥರ ಕೇಳ್ಬೋದು ಅಂದರೆ ವೇರ್ ಇಸ್ ಬೌಕೆಪಾಲ ಲೊಕೇಟೆಡ್? ಪ್ರೆಸೆಂಟ್ ಡೇ ಪಾಕಿಸ್ತಾನ. ಪೇಶಾವರು ಇಂಪಾರ್ಟೆಂಟ್ ಅಲ್ಲ, ಪಾಕಿಸ್ತಾನ ಇಂಪಾರ್ಟೆಂಟ್.
ಓಕೆ. ಅಲೆಕ್ಸಾಂಡ್ರಿಯಾ ಎಲ್ಲಿದೆ? ಕಾಬೂಲ್ ಹತ್ರನೂ ಇದೆ, ಸಿಂಧ್ ಹತ್ರನೂ ಇದೆ. ಇದನ್ನು ಫೋಕಸ್ ಮಾಡಿಬಿಡಿ, ಜಸ್ಟ್ ಬೋಕೆಪಾಲ ಮೇಲೆ ಫೋಕಸ್ ಮಾಡಿಬಿಡಿ. ಯು ನೀಡ್ ನಾಟ್ ಕನೆಕ್ಟ್ ವಿತ್ ಗ್ರೀಕ್ ಎಸ್ಟಾಬ್ಲಿಷ್ಮೆಂಟ್, ಆ ಥರ ಕನೆಕ್ಟ್ ಮಾಡುವಂಥ ನೆಸೆಸಿಟಿ ಏನಿಲ್ಲ. ಜಸ್ಟ್ ಪ್ರಿನ್ಸ್ ಪಾಯಿಂಟ್ ಆಫ್ ವ್ಯೂ. ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಮಾಡ್ತೀರಾ? ಸೊ ಯಾವ ಥರ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಯಿತು ಅಂದಾಗ ಎಲ್ಲ ಎಕ್ಸಾಂಪಲ್ ಬರೆಯೋ ಬದಲು ಒಂದು ಎಕ್ಸಾಂಪಲ್ ಬರೆದು ಸಾಕು. ಇಟ್ ಲೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಗ್ರೀಕ್ ಸೆಟಲ್ಮೆಂಟ್ಸ್ ಇನ್ ಇಂಡಿಯಾ. ಎಕ್ಸಾಂಪಲ್ ಬೋಕೆಪಾಲ ಇನ್ ಪಾಕಿಸ್ತಾನ್. ಸೊ ಆ ಟೈಮಲ್ಲಿ ಬೋಕೆಪಾಲ ವಾಸ್ ಕನ್ಸಿಡರ್ಡ್ ಎಸ್ ಪಾರ್ಟ್ ಆಫ್ ಇಂಡಿಯಾ. ಓಕೆ, ಅಖಂಡ ಭಾರತ. ಓಕೆ, ಅಖಂಡ ಭಾರತ. Next, sources and historiography. Greek historians wrote about India, though often exaggerated, they provide valuable external records. So ಭಾರತದ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನು ಅವರ ಅಕೌಂಟ್ಸ್, ಅವ್ರು ಬರೆದಿರೋ ಬುಕ್ಸ್ ಮುಖಾಂತರ ಸಿಗುತ್ತೆ, ಜನರಿಕ್ ಇನ್ಫಾರ್ಮೇಷನ್. ದೀಸ್ ಅಕೌಂಟ್ಸ್ ಈಸ್ ಈಕ್ವಲ್ ಟು ಅರ್ಲಿಯೆಸ್ಟ್ ಫಾರಿನ್ ಡಿಸ್ಕ್ರಿಪ್ಷನ್ ಆಫ್ ಇಂಡಿಯಾ. ಸೊ ಇವ್ರ ಬುಕ್ಸ್ಗಳನ್ನೆಲ್ಲ ಓದಿದಾಗ ನಮ್ಮ ಭಾರತ ಯಾವ ಥರ ಇತ್ತು ಅಂತ ಅವ್ರ ಬುಕ್ಸ್ ಮುಖಾಂತರ ನಾವು ಗೊತ್ತು ಮಾಡ್ಕೋಬೋದು. ಓಕೆ, ಗೊತ್ತು ಮಾಡ್ಕೋಬೋದು. ಅಗೇನ್ ಜನರಿಕ್ ಇನ್ಫಾರ್ಮೇಷನ್. ಓಕೆ, ಜನರಿಕ್ ಇನ್ಫಾರ್ಮೇಷನ್. ಸೊ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ಮೌರ್ಯನ್ ಎಂಪೈರ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಆದಂಥ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ನೋಡಿದ್ವಿ. ಓಕೆ, ಡೆವಲಪ್ಮೆಂಟ್ ಪ್ರೀವಿಯಸ್ ಟಾಪಿಕಲ್ಲಿ ನೋಡಿದ್ವಿ. ದ ಲಾಯಲ್ಟಿ ಶಿಫ್ಟೆಡ್ ಫ್ರಮ್ ಟ್ರೈಬ್ ಟು ಜನಪದ. ಸೊ ಜನಪದ ಫಾಟ್ ಅಮಾಂಗ್ ದೆಮ್ಸೆಲ್ಸ್, ಜನಪದ ಆಯಿತು. ಓಕೆ, ಸಾರಿ, ಮಹಾಜನಪದ ಆಯಿತು. ಓಕೆ, ಆ ಮಹಾಜನಪದದಲ್ಲಿ ಮತ್ತೆ ಒಂದು ಸ್ಟ್ರಗಲ್ ಸ್ಟಾರ್ಟ್ ಆಯಿತು. ಆ ದೊಡ್ಡ ಸ್ಟ್ರಗಲಲ್ಲಿ ಸ್ಟ್ರಾಂಗ್ ಆಗಿ ಎಮರ್ಜಿ ಆದಂಥ ಮಹಾಜನಪದ ಯಾವುದು? ಮಗಧ. ಓಕೆ, ಮಗಧ ಸುತ್ತಮುತ್ತ ಇರುವಂಥ ಕೆಲವೊಂದಿಷ್ಟು ಮಹಾಜನಪದನ ತನ್ನ ವಶಕ್ಕೆ ತಗೊಳುತ್ತೆ. ಸೊ ಅಲ್ಲಿ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಮಗಧ, ಹರ್ಯಂಕ ನೋಡಿದ್ವಿ. ಆಮೇಲೆ ಶಿಶುನಾಗ, ನಂದ. ಓಕೆ, ನಂದ. ಅದೇ ಟೈಮಲ್ಲಿ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಪರ್ಷಿಯನ್ ಇನ್ವೇಷನು ಫಾಲೋಡ್ ಬೈ ಗ್ರೀಕ್ ಇನ್ವೇಷನು. ಓಕೆ, ಗ್ರೀಕ್ ಇನ್ವೇಷನು. ಸೊ ಇದೆಲ್ಲ ನೋಡಿದ್ವಿ. ಈ ಕಂಟೆಕ್ಸ್ಟಲ್ಲಿ ನಾವು ವಿಲ್ ಸ್ಟಾರ್ಟ್ ವಿತ್ ದ ಇಂಪಾರ್ಟೆಂಟ್ ಪಾರ್ಟ್, ದಟ್ ಈಸ್ ಮೌರ್ಯನ್ ಎಂಪೈರ್. ಓಕೆ, ಸೊ ವಿ ಡಿಸ್ಕಸ್ ಅಬೌಟ್ ದ ಬ್ಯಾಕ್ಗ್ರೌಂಡ್. ಇದ್ರ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ವಿ. ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೌರ್ಯನ್ ಎಂಪೈರ್. ಓಕೆ, ಮೌರ್ಯನ್ ಎಂಪೈರ್. ಸೊ ಚಂದ್ರಗುಪ್ತ ಮೌರ್ಯ, ಸೊ 321 to 297, ಎಕ್ಸಾಕ್ಟ್ಲಿ ನಾಟ್ ಇಂಪಾರ್ಟೆಂಟ್. ಸೊ ಮೌರ್ಯನ್ ಡೈನೆಸ್ಟಿ ಎಸ್ಟಾಬ್ಲಿಷ್ ಆಗಿದ್ದು ಯಾವ ಸೆಂಚುರಿಯಲ್ಲಿ? 4th ಸೆಂಚುರಿಯಲ್ಲಿ. ಸೊ ಎಕ್ಸಾಕ್ಟ್ ಇಯರ್ ಇಸ್ 321 BC. ಓಕೆ, BC. ಸೊ ಅರ್ಲಿ ಲೈಫ್ ಆ್ಯಂಡ್ ರೈಸ್. ಓಕೆ, ಇದೇ ಅಂತ ಇಂಪಾರ್ಟೆಂಟ್ ಆಗಲ್ಲ, ಅವರು ಜಸ್ಟ್ ಬ್ಯಾಕ್ಗ್ರೌಂಡ್ನ ಪ್ರೆಸೆಂಟ್ ಮಾಡೋಣ. ಏನಂದರೆ ಅರ್ಲಿ ಲೈಫ್ ಆ್ಯಂಡ್ ರೈಸ್. ಸೊ ಲಿವ್ಡ್ ಇನ್ ತಕ್ಸೀಲಾ ಡ್ಯೂರಿಂಗ್ ಅಲೆಕ್ಸಾಂಡರ್ಸ್ ಇನ್ವೇಷನ್. ಸೊ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ, ಇವನು ಚಂದ್ರಗುಪ್ತ ಮೌರ್ಯ ಎಲ್ಲಿದ್ದ? ತಕ್ಷಿಲಾದಲ್ಲಿದ್ದ. ಓಕೆ, ತಕ್ಷಿಲಾದಲ್ಲಿದ್ದ. ಕಾಲ್ಡ್ ಸಂಡ್ರಾಕೋಟಸ್ ಆರ್ ಸಂಡ್ರಾಕಾಪ್ಟಸ್. ಸೊ ಈ ಹೆಸರಿಂದ ಅವನು ಕರಿತಾ ಇದ್ರು. ಓಕೆ, ಸೊ ಗ್ರೀಕ್ಸು ಈ ಹೆಸರಿಂದ ಕರಿತಾ ಇದ್ರು ಅವನು, ಸಂಡ್ರಾಕಾಟಸ್ ಆರ್ ಸಂಡ್ರಾಕಾಪ್ಟಸ್. ಸೊ ಈ ಥರ ಎಕ್ಸಾಂಪಲ್ ಕೇಳ್ಬೋದು. ಸೊ ದಿಸ್ ವರ್ಡ್ ಈಸ್ ಯೂಸ್ ಟು ರೆಫರ್ ಟು ವಿಚ್ ಇಂಡಿಯನ್ ಕಿಂಗ್? ಚಂದ್ರಗುಪ್ತ ಮೌರ್ಯ, ಅಶೋಕ, ಬಿಂದುಸರ. ಓಕೆ, ಚಂದ್ರಗುಪ್ತ ಮೌರ್ಯ. ಇನ್ಸ್ಪೈರ್ಡ್ ಬೈ ಅಲೆಕ್ಸಾಂಡರ್ ಲೆಡ್ ರಿವೋಲ್ಟ್ ಅಗೇನ್ಸ್ಟ್ ಅನ್ಪಾಪ್ಯುಲರ್ ನಂದಾಸ್. ಸೊ ಅಲೆಕ್ಸಾಂಡರ್ ಏನು ಭಾರತದ ಮೇಲೆ ಒಂದು ಅಟ್ಯಾಕ್ ಮಾಡ್ತಾನೋ, ಆ ಅಟ್ಯಾಕಿಂದ ಇನ್ಸ್ಪೈರ್ ಆಗಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ ಅಂದರೆ ನಂದಾಸ್ನ ಒಂದು ಸೋಲಿಸುವಂಥ ಒಂದು ಪ್ರಯತ್ನ, ಒಂದು ಏನು ಸ್ಟ್ರಾಟಜಿ ರೆಡಿ ಮಾಡ್ತಾನೆ. ಸೊ ಹಿ ರಿವೋಲ್ಟೆಡ್ ಅಗೇನ್ಸ್ಟ್ ಅನ್ಪಾಪ್ಯುಲರ್ ನಂದಾಸ್. ಅನ್ಪಾಪ್ಯುಲರ್ ಅಂದರೆ ಏನು? ಜನ ಅವ್ರನ್ನ ಇಷ್ಟಪಡ್ತಾ ಇರಲ್ಲ. ಸೊ ಅವರು ತುಂಬ ಫೋರ್ಸಿಬಲ್ ಆಗಿ ಒಂದು ರೂಲ್ ಮಾಡ್ತಾ ಇದ್ರು. ಸೊ ಹಿ ರಿವೋಲ್ಟೆಡ್ ಅಗೇನ್ಸ್ಟ್ ಅನ್ಪಾಪ್ಯುಲರ್ ನಂದಾಸ್. ಎಸ್ಟಾಬ್ಲಿಷ್ ದ ಮೌರ್ಯನ್ ಎಂಪೈರ್. ಸೊ ಇಲ್ಲಿ ನೋಡಿ, ನಂದಾ ಡೈನೆಸ್ಟಿ ಅನ್ಪಾಪ್ಯುಲರ್ ಆಗಿತ್ತು, ಅವ್ರ ವಿರುದ್ಧ ದಂಗೆ ಎದ್ದು ಒಂದು ಹೊಸ ಎಂಪೈರ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಮೌರ್ಯನ್ ಸಾಮ್ರಾಜ್ಯ, ಅದೇ ಮೌರ್ಯನ್ ಎಂಪೈರ್. ಓಕೆ, ಸೊ ಎಸ್ಟಾಬ್ಲಿಷ್ ದ ಮೌರ್ಯನ್ ಎಂಪೈರ್ ಇನ್ 321 BC, ಫಸ್ಟ್ ಪ್ಯಾನ್ ಇಂಡಿಯಾ ಎಂಪೈರ್. ಸೊ ಪ್ಯಾನ್ ಇಂಡಿಯಾ ಅಂದರೆ ಎಂಟೈರ್ ಇಂಡಿಯಾ ವಾಸ್ ಅಂಡರ್ ದೇರ್ ಕಂಟ್ರೋಲ್. ಓಕೆ, ಕೆಲವೊಂದಿಷ್ಟು ಪಾರ್ಟ್ ಇರ್ಬೋದು, ಉಳಿದಿರ್ಬೋದು, ಬಟ್ ಹೆಚ್ಚು ಕಡಿಮೆ ಪ್ರೆಸೆಂಟ್ ಡೇ ಮಾಡರ್ನ್ ಇಂಡಿಯಾ ಅಂತ ತೊಗೊಂಡಾಗ ಹೆಚ್ಚು ಕಡಿಮೆ ಎಂಟೈರ್ ಇಂಡಿಯಾ ವಾಸ್ ಅಂಡರ್ ದೇರ್ ಕಂಟ್ರೋಲ್. So first time centralized administration started in Mauryan dynasty. True or false? It started in Nanda dynasty. Okay, Nanda dynasty. Conquest and expansion. So Junagadh inscription, empire extended to west to Gujarat. So already ನೋಡಿದ್ದೀವಿ, ನಾವು ಮತ್ತೆ ಮುಂದೆ ನೋಡ್ತೀವಿ. ಸೊ ಜುನಾಗಢ್ ಎಲ್ಲಿದೆ? ಗುಜರಾತಲ್ಲಿ. ಸೊ ಗುಜರಾತಲ್ಲಿರುವಂಥ ಇನ್ಸ್ಕ್ರಿಪ್ಷನ್ನ ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಈ ಚಂದ್ರಗುಪ್ತ ಮೌರ್ಯನ್ ಸಾಮ್ರಾಜ್ಯ ಜುನಾಗಢ್ ಗುಜರಾತ್ವರೆಗೂ ಎಕ್ಸ್ಟೆಂಡ್ ಆಗಿತ್ತು ಅಂತ. ಓಕೆ, ಎಕ್ಸ್ಟೆಂಡ್ ಆಗಿತ್ತು ಅಂತ. ಡಿಫೀಟೆಡ್ ಗ್ರೀಕ್ ಪ್ರಿಫೆಕ್ಟ್ಸ್ ಲೆಫ್ಟ್ ಬೈ ಅಲೆಕ್ಸಾಂಡರ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ. ಅಲೆಕ್ಸಾಂಡರ್ ಫಸ್ಟ್ ಪರ್ಷಿಯನ್ಸ್ ಬಂದರು, ಆಮೇಲೆ ಗ್ರೀಕ್ಸ್ ಬಂದು ಪರ್ಷಿಯನ್ಸ್ನ ಡಿಫೀಟ್ ಮಾಡಿ ತಮ್ಮ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಮಾಡಿ ಅಲೆಕ್ಸಾಂಡರ್ನ ಗವರ್ನರ್ಸ್ ಎಲ್ಲ ಇದ್ದರು. ಅಲೆಕ್ಸಾಂಡರ್ ವಾಪಸ್ ಹೋದ್ಮೇಲೆ ಮಧ್ಯದಲ್ಲಿ ಬೆಬಿಲೋನ್ ಸತ್ತ. ಆದರೆ ಅಲ್ಲಿದ್ದಂಥ ಎಲ್ಲ ರಿಪ್ರೆಸೆಂಟೇಟಿವ್ಸ್ ಎಲ್ಲ ಯಾರು ರಿಪ್ರೆಸೆಂಟೇಟಿವ್ಸ್ ಆಗಿದ್ರು? ಗ್ರೀಕ್ ರಿಪ್ರೆಸೆಂಟೇಟಿವ್ಸ್, ಅಲೆಕ್ಸಾಂಡರ್ ರಿಪ್ರೆಸೆಂಟೇಟಿವ್ಸ್. ಸೊ ಅಂಥವ್ರನ್ನೆಲ್ಲ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ? ಸೋಲ್ಸಕ್ಕೆ ಶುರು ಮಾಡ್ತಾನೆ. ಹಿ ಸ್ಟಾರ್ಟೆಡ್ ಡಿಫೀಟಿಂಗ್ ದಮ್. ಓಕೆ, ಡಿಫೀಟಿಂಗ್ ದಮ್. ಅಗೇನ್ ಲೈನ್ ಬೈ ಲೈನ್ ಪ್ರತಿಯೊಂದು ಲೈನು ನಾಟ್ ಇಂಪಾರ್ಟೆಂಟ್. ಓಕೆ, ಅದರಲ್ಲಿ ಒಬ್ಬ ಫೇಮಸ್ ಯಾರು ಅಂದರೆ ಸೆಲೆಕಸ್ ನಿಕೇಟರ್.
ಸೊ ಹೂ ಇಸ್ ಸೆಲೆಕಸ್ ನಿಕೇಟರ್? ಗ್ರೀಕ್ ರಿಪ್ರೆಸೆಂಟೇಟಿವ್. ಅಲೆಕ್ಸಾಂಡರ್ ಹೋದ್ಮೇಲೆ ಸೊ ಭಾರತದಲ್ಲಿ ಒಂದು ಯಾವುದೋ ಒಂದು ಪಾರ್ಟಲ್ಲಿ ಅವನು ಆಳ್ವಿಕೆ ಮಾಡ್ತಾ ಇರ್ತಾನೆ, ಸೆಲೆಕಸ್ ನಿಕೇಟರ್. ಸೊ ಅಲೆಕ್ಸಾಂಡರ್ ಹೋದ್ಮೇಲೆ ಅವನೊಂದು ಡೈನೆಸ್ಟಿ ಎಸ್ಟಾಬ್ಲಿಷ್ ಮಾಡ್ತಾನೆ. ಆ ಡೈನೆಸ್ಟಿ ಯಾವುದಂದ್ರೆ ಸೆಲೆಕ್ಯೂಡ್ ಎಂಪೈರ್. ಸೆಲೆಕ್ಯೂಡ್ ಎಂಪೈರ್. ಕ್ವಶನ್ ಒಂದ್ಸತಿನೂ ಕೇಳಿಲ್ಲ, ಬಟ್ ಆದರೂ ಒಂದು ಜಸ್ಟ್ ಬೇಸಿಕ್ಸ್ ಬಿಲ್ಡ್ ಮಾಡೋದಕ್ಕೆ ಗೊತ್ತಿರಲಿ. ಅಲೆಕ್ಸಾಂಡರ್ ಬಿಟ್ಟು ಹೋದ್ಮೇಲೆ ಅವನು ರಿಪ್ರೆಸೆಂಟೇಟಿವ್ ಆದಂತಹ ಸೆಲೆಕಸ್ ನಿಕೇಟರ್ ಒಂದು ಸಾಮ್ರಾಜ್ಯನ ಕಟ್ತಾನೆ. ಆ ಸಾಮ್ರಾಜ್ಯದ ಹೆಸರು ಸೆಲೆಕ್ಟೆಡ್ ಎಂಪೈರ್. ಓಕೆ. ಆ ಜನರಲ್ ಆಫ್ ಅಲೆಕ್ಸಾಂಡರ್ ದ ಗ್ರೇಟ್. ಆಫ್ಟರ್ ಅಲೆಕ್ಸಾಂಡರ್ಸ್ ಡೆತ್ ಹೀಸ್ ಎಂಪೈರ್ ಸ್ಪ್ಲಿಟ್ ಅಮಾಂಗ್ ಜನರಲ್ಸ್ ಡಿಯಾಡೋಚಿ. ಓಕೆ. ಸೊ ಡಿಯಾಡೋಚಿ ಅಂದರೆ ಏನು ಗೊತ್ತೆ? ಭಾಳಷ್ಟು ಜನ ಜನರಲ್ಸ್ ಇರ್ತಾರೆ, ಆದರೆ ಒಂದೊಂದು ಭಾಗನ ರೂಲ್ ಮಾಡೋದಕ್ಕೆ ಒಬ್ಬ ಜನರಲ್ನ ಫಿಕ್ಸ್ ಮಾಡಿರ್ತಾನೆ. ಸೊ ದೇ ಆರ್ ಕಾಲ್ಡ್ ಎಸ್ ಡಿಯಾಡೋಚೀಸ್. ಓಕೆ, ಡಿಯಾಡೋಚೀಸ್. ಸೊ ಅಂಥ ಒಬ್ಬ ಡಿಯಾಡೋಚಿ ಯಾರು? ಸೆಲೆಕಸ್. ಹೀ ಸ್ಟಾರ್ಟೆಡ್ ಅನ್ ಎಂಪೈರ್ ಕಾಲ್ಡ್ ಎಸ್ ಸೆಲೆಕ್ಟೆಡ್ ಎಂಪೈರ್. ಮತ್ತು ಬೇರೆ ಜನರಲ್ಸ್ ಯಾರಿದ್ದಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಮೌರ್ಯನ್ ಡೈನೆಸ್ಟಿ. ವಿ ಆರ್ ಇಂಟ್ರೆಸ್ಟೆಡ್ ವಿತ್ ದ ಪೀಪಲ್ ವಿತ್ ಹೂಮ್ ಚಂದ್ರಗುಪ್ತ ಮೌರ್ಯ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್. ಸೊ ಬೇರೆ ಜನರಲ್ಸು ಅವ್ರು ಏನೋ ಮಾಡಿರ್ಬೋದು, ವಿ ಆರ್ ನಾಟ್ ವರಿಡ್ ಅಬೌಟ್ ಇಟ್. ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಇಂಡಿಯನ್ ಹಿಸ್ಟ್ರಿ. ವಿ ಆರ್ ಗೋಯಿಂಗ್ ಟು ಫೋಕಸ್ ಓನ್ಲಿ ಆನ್ ಸೆಲೆಕಸ್ ನಿಕೇಟರ್. ಸೊ ರಿಪ್ರೆಸೆಂಟೇಟಿವ್ ಆಫ್ ವಾಟ್? ಅಲೆಕ್ಸಾಂಡರ್ ಬಿಟ್ಟು ಹೋದ್ಮೇಲೆ ಅವನು ಹೊಸ ಸಾಮ್ರಾಜ್ಯನ ಎಸ್ಟಾಬ್ಲಿಷ್ ಮಾಡ್ತಾನೆ. ಆ ಸಾಮ್ರಾಜ್ಯ ಹೆಸರು ಸೆಲೆಕ್ಟೆಡ್ ಎಂಪೈರ್. ಓಕೆ. ಸೊ ರೂಲಿಂಗ್ ಓವರ್ ಮಚ್ ಆಫ್ ವೆಸ್ಟ್ ಏಷ್ಯಾ ಆ್ಯಂಡ್ ಇವನ್ ದ ಇಂಡಸ್ ರೀಜನ್. ಓಕೆ. ಎಕ್ಸಾಕ್ಟಾಗಿ ಗೆರೆ ಕೊಡೋದು ಎಲ್ಲೋ ರೂಲ್ ಮಾಡ್ತಾ ಇರ್ತಾರೆ, ನಾಟ್ ಇಂಪಾರ್ಟೆಂಟ್. ವೆಸ್ಟ್ ಏಷ್ಯಾ ಅಂದರೆ ಯಾವುದು? ಮಿಡಲ್ ಈಸ್ಟ್. ಕೆಲವೊಂದಿಷ್ಟು ಮಿಡಲ್ ಈಸ್ಟ್ ಪಾರ್ಟು, ಕೆಲವೊಂದಿಷ್ಟು ಇಂಡಸ್ ರೀಜನ್, ಎರಡು ಕಡೆ ರೂಲ್ ಮಾಡ್ತಿರ್ತಾನೆ. ಇಂಡಸ್ ರೀಜನ್ ಎಲ್ಲೆಲ್ಲಿದೆ? ಪಾಕಿಸ್ತಾನ್, ಇಂಡಿಯಾ ಆ್ಯಂಡ್ ಅಫ್ಘಾನಿಸ್ತಾನ್. ಸೊ ಅಪ್ರಾಕ್ಸಿಮೇಟ್ಲಿ ಅಲ್ಲಿ ರೂಲ್ ಮಾಡ್ತಾ ಇರ್ತಾನೆ. ಸೊ ನಾವು ಇಲ್ಲಿ ಯಾರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ? ಚಂದ್ರಗುಪ್ತ ಮೌರ್ಯನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಆಫ್ ಸೆಲೆಕಸ್ ನಿಕೇಟರ್ ನೋಡಿದ್ವಿ. ಸೊ ಇಲ್ಲೇನಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ನೋಡಿದ್ಮೇಲೆ ಸೊ ವಾರ್ ವಿತ್ ಸೆಲೆಕಸ್ ನಿಕೇಟರ್. ಚಂದ್ರಗುಪ್ತ ಮೌರ್ಯ ಬೇರೆ ಬೇರೆ ಗ್ರೀಕ್ ರಿಪ್ರೆಸೆಂಟೇಟಿವ್ಸ್ನ ಸೋಲಿಸ್ತಾನೆ. ಅದೇ ಥರ ಸೆಲೆಕಸ್ ನಿಕೇಟರ್ ಜೊತೆ ಕೂಡ ಯುದ್ಧ ಮಾಡಿ ಚಂದ್ರಗುಪ್ತ ಡಿಫೀಟೆಡ್ ಸೆಲೆಕಸ್ ನಿಕೇಟರ್ ಕೂಡ ಸೋಲಿಸ್ತಾನೆ. ಓಕೆ, ಸೋಲಿಸ್ತಾನೆ. ಡ್ರೈವಿಂಗ್ ಹಿಮ್ ಔಟ್ ಆಫ್ ಪಂಜಾಬ್. ಆ ಪಂಜಾಬ್ ಪ್ರದೇಶದಲ್ಲಿ ಇರ್ತಾನೋ, ಪಂಜಾಬಿಂದ ಅವನ್ನ ಹೊರಗಡೆ ಹಾಕ್ತಾನೆ. ಓಕೆ, ಹೊರಗಡೆ ಹಾಕ್ತಾನೆ. ಸೊ ಪಂಜಾಬು ಭಾರತದಲ್ಲೂ ಪಂಜಾಬ್ ಇದೆ, ಪ್ರೆಸೆಂಟ್ ಪಾಕಿಸ್ತಾನದಲ್ಲೂ ಪಂಜಾಬ್ ಇದೆ. ಹೀಗೆ ಕನ್ಫ್ಯೂಷನ್ ಆಗೋದು ಬೇಡ. ಭಾರತದ ಪಂಜಾಬಿಂದ ಹೊರಗಡೆ ಹಾಕ್ತಾನ, ಪಾಕಿಸ್ತಾನ ಪಂಜಾಬ್. ಯಾಕಂದರೆ ಆ ಟೈಮಲ್ಲಿ ಇದ್ದದ್ದು ಅಖಂಡ ಭಾರತ. ಸೊ ಇಟ್ ವಾಸ್ ವಾಟ್ ಒನ್ ಪಂಜಾಬ್, ಇಟ್ ವಾಸ್ ನಾಟ್ ಮಲ್ಟಿಪಲ್ ಪಂಜಾಬ್. ಪಂಜಾಬ್ ಆಫ್ ಇಂಡಿಯಾ ಆ್ಯಂಡ್ ಪಂಜಾಬ್ ಆಫ್ ಪಾಕಿಸ್ತಾನ್. ಸೊ ಪಂಜಾಬ್ನಿಂದ ಅವನ್ನ ಹೊರಗಡೆ ಹಾಕ್ತಾನೆ. ಓಕೆ. ಇಲ್ಲಿ ಒಂದು ಟ್ರೀಟಿ, ಒಂದು ಒಪ್ಪಂದ ಆಗುತ್ತೆ ಯಾರ ಮಧ್ಯದಲ್ಲಿ? ಸೆಲೆಕಸ್ ನಿಕೇಟರ್ ಆಮೇಲೆ ಚಂದ್ರಗುಪ್ತ ಮೌರ್ಯ. ಇಲ್ಲಿ ಕ್ವಶನ್ಸ್ ರೇಸ್ ಆಗೋದು ಶುರು ಆಗುತ್ತೆ. ಅಲ್ಲ, ಹೆಂಗಿದ್ರು ಸೋಲ್ಸಿರ್ತಾನೆ, ಮತ್ತೆ ಟ್ರೀಟಿ ಮಾಡ್ಕೋತಾನೆ. ಓಕೆ. ಸೊ ಟ್ರೀಟಿ 500 ಎಲಿಫೆಂಟ್ಸ್ ಗಿಫ್ಟೆಡ್ ಟು ಸೆಲೆಕಸ್. ಸೆಲೆಕಸ್ ಸೆಂಟ್ ಮೆಗಾಸ್ಥೀನ್ಸ್ ಆಸ್ ಅಂಬಾಸಿಡರ್. ಇಲ್ಲಿ ಅನ್ನೆಸರಿ ನೀವು ಕ್ವಶನ್ ಕೇಳ್ಕೊಳ್ಕೋಬೇಡಿ. ವಿ ವಿಲ್ ನಾಟ್ ಕಾಂಪ್ಲೆಕ್ಸ್ ಥಿಂಗ್ಸ್. ಬಹುಶಃ ಸೋಲ್ಸಿ ಅಂದರೆ ಕಂಪ್ಲೀಟ್ ಸೋಲ್ಸಿರಲ್ಲ. ಓಕೆ. ಸೊ ಅವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ, ಏನು ಅಂದರೆ ಈ ಪ್ರದೇಶನ ನೀನು ಬಿಟ್ಟು ಹೋಗಬೇಕು ಅಂತ. ಸೊ ಸೆಲೆಕಸ್ ನಿಕೇಟರ್ ಒಪ್ಕೋತಾನೆ, ನಾ ಈ ಪ್ರದೇಶನ ಬಿಟ್ಟು ಪಂಜಾಬ್ನ ಬಿಟ್ಟು ಹೋಗ್ತೀನಿ ಅಂತ. ಸೊ ನಾನು ಬಿಟ್ಟು ಹೋಗಬೇಕು ಅಂದರೆ ನೀನು ಗಿಫ್ಟ್ ಕೊಡಬೇಕು. ಅವಾಗ 500 ಆನೆಗಳನ್ನ 500 ಎಲಿಫೆಂಟ್ಸ್ ವರ್ ಗಿಫ್ಟೆಡ್ ಟು ಸೆಲೆಕಸ್ ನಿಕೇಟರ್ ಬೈ ಹೂಮ್? ಇವಾಗ ನಾವೇನು ಮಾಡ್ತೀವಿ ಅಂದರೆ ವಿ ವಾಂಟ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಹ್ಯೂಮನ್ ಬ್ರೈನ್ ಇಟ್ ಆಲ್ವೇಸ್ ವಾಂಟ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಚಂದ್ರಗುಪ್ತ ಸೆಲೆಕಸ್ ನಿಕೇಟರ್ನ ಸೋಲಿಸ್ದ, ಮತ್ತೆ ಯಾಕೆ 500 ಆನೆ ಕೊಟ್ಟ? ಓಕೆ. ಅಂದರೆ ಭಾಳಷ್ಟು ಜನ ಏನಾಗುತ್ತೆ, ವಿಲ್ ಸ್ಟಾರ್ಟ್ ಸರ್ಚಿಂಗ್ ಇನ್ ದ ಇಂಟರ್ನೆಟ್. ವಿ ವಾಂಟ್ ಟು ಎಕ್ಸ್ಪ್ಲೋರ್ ಫಾರ್ ಮೋರ್ ಇನ್ಫಾರ್ಮೇಷನ್. ವಿ ವಾಂಟ್ ಟು ಬಿಕಮ್ ಪರ್ಫೆಕ್ಟ್. ಸೊ ಯು ವಿಲ್ ನಾಟ್ ಗೆಟ್ ಅ ಪರ್ಫೆಕ್ಟ್ ಇನ್ಫಾರ್ಮೇಷನ್. ಅಲ್ಲಿ ಸೂಪರ್ಫಿಷಿಯಲ್ ಲೆವೆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಇವತ್ತು ದಿಸ್ ಇನ್ಫಾರ್ಮೇಷನ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಜಸ್ಟ್ ಬ್ಯಾಕ್ಗ್ರೌಂಡ್ ಬಿಲ್ಡ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಸೆಲೆಕಸ್ ನಿಕೇಟರ್ನ ಸೋಲಿಸಿ ಮತ್ತೆ 500 ಆನೆನೂ ಅವ್ನು ಕೊಡ್ತಾನೆ. ಕೊಟ್ಟಾಗ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಮೆಗಾಸ್ಥೀನ್ಸ್. ಸೊ ಮೆಗಾಸ್ಥೀನ್ಸ್ ವಾಸ್ ಸೆಂಟ್ ಆಸ್ ಅನ್ ಅಂಬಾಸಿಡರ್. ಹೂ ಇಸ್ ಅನ್ ಅಂಬಾಸಿಡರ್? ಓಕೆ, ಮೆಗಾಸ್ಥೀನ್ಸ್. ಅಂಬಾಸಿಡರ್ಸ್ ಅಂದರೆ ಜನರಲ್ ಏನು, ಮಾಡರ್ನ್ ಡೇಸಲ್ಲಿ ಕೂಡ ಅಂಬಾಸಿಡರ್ಸ್ ಇದ್ದಾರೆ. ಸೊ ಇಂಡಿಯನ್ ಅಂಬಾಸಿಡರ್ ವಿಲ್ ಬಿ ದೇರ್ ಇನ್ USA. ಇಂಡಿಯನ್ ಅಂಬಾಸಿಡರ್ ವಿಲ್ ಪ್ರೆಸೆಂಟ್ ಇನ್ ರಷ್ಯಾ, ಇನ್ ಜಪಾನ್. ಸೊ ನಮ್ಮ ಭಾರತವನ್ನು ಅಲ್ಲಿ ರೀಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಓಕೆ. ಸೊ ಭಾರತದ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರು USA ಅಂಬಾಸಿಡರ್ಗೆ ಹೇಳ್ತಾರೆ. ಅದೇ ಥರ USA ಅಂಬಾಸಿಡರ್ ಭಾರತದಲ್ಲಿದ್ದಾಗ USA ಏನೇ ಸಮಸ್ಯೆಗಳಿದ್ರು ಭಾರತದವರು ಈ ಅಂಬಾಸಿಡರ್ಗೆ ಹೇಳ್ತಾ ಇರ್ತಾರೆ. ಸೊ ಆ ಥರ ಹಿ ವಾಸ್ ಅ ಕಾಮನ್ ಲಿಂಕ್ ಬಿಟ್ವೀನ್ ವಿಚ್ ಎಂಪೈರ್? ಮೌರ್ಯನ್ ಡೈನೆಸ್ಟಿ ಆ್ಯಂಡ್ ಸೆಲೆಕ್ಟೆಡ್ ಎಂಪೈರ್. ಓಕೆ, ಸೆಲೆಕ್ಟೆಡ್ ಎಂಪೈರ್. ಸೊ ಬಂದವನು ಮೆಗಾಸ್ಥೀನ್ಸ್. ಸೊ ಮೆಗಾಸ್ಥೀನ್ಸ್ ಕಂಟೆಕ್ಸ್ಟಲ್ಲಿ ಇಂಪಾರ್ಟೆಂಟ್. ಸೊ ಮೆಗಾಸ್ಥೀನ್ಸ್ ಇಂಡಿಕಾ. Okay, so Megasthenes is a Persian or a Greek? He's a Greek. Okay. So main source of Mauryan court and administration, original lost fragments survive. Okay, ಇಷ್ಟೆಲ್ಲ ಡೀಟೇಲ್ ಬೇಡ. ಸೊ ನಮಗೆ ಮೌರ್ಯನ್ ಟೈಮ್ನ ಹಿಸ್ಟ್ರಿನ ರೀಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಂಥ ಒಂದು ತುಂಬ ಇಂಪಾರ್ಟೆಂಟ್ ಸೋರ್ಸ್ ಯಾವುದು ಅಂದರೆ ಇಂಡಿಕಾ, ರಿಟರ್ನ್ ಬೈ ಮೆಗಾಸ್ಥೀನ್ಸ್. ಓಕೆ, ಮೆಗಾಸ್ಥೀನ್ಸ್. ಸೊ ಇಂಪಾರ್ಟೆಂಟ್. ಸೊ ಹಿಸ್ಟ್ರಿನ ರೀಕ್ರಿಯೇಟ್ ಮಾಡೋದಕ್ಕೆ ಬೇರೆ ಬೇರೆ ಸೋರ್ಸ್ ಇದೆ. ಒಂದು ಮೆಗಾಸ್ಥೀನ್ಸ್ ಇಂಡಿಕಾ, ಮತ್ತೊಂದು ಚಾಣಕ್ಯ ಬರೆದಿರುವಂಥ ಅರ್ಥಶಾಸ್ತ್ರ. ಓಕೆ, ಬೇರೆ ಬೇರೆ ಇದೆ. ಬಟ್ ಎಲ್ಲ ಸೋರ್ಸಲ್ಲಿ ಒಂದು ಇಂಪಾರ್ಟೆಂಟ್ ಸೋರ್ಸ್ ಯಾವುದು ಅಂದರೆ ಮೆಗಾಸ್ಥೀನ್ಸ್ ಬರೆದಿರೋಂಥ ಬುಕ್ಕು ಇಂಡಿಕಾ. ಓಕೆ, ಇಂಡಿಕಾ.
ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗವರ್ನೆನ್ಸ್ ರೀಇನ್ವೆಂಟೆಡ್ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಟಿವ್ ಅಪಾರ್ಟಸ್ ಜನರಿಕ್ ವರ್ಡ್ ಇದೆ. ಓಕೆ, ನೀಡ್ ನಾಟ್ ಫೋಕಸ್ ಮಚ್ ಆನ್ ಇಟ್. ಅದೇ ಅಡ್ಮಿನಿಸ್ಟ್ರೇಷನ್ ತುಂಬ ಸ್ಟ್ರಾಂಗ್ ಇತ್ತು. ಇವಾಗ ಹೆಂಗೆ ಅಡ್ಮಿನಿಸ್ಟ್ರೇಷನ್ IAS IPS ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೋ ಅದೇ ಥರ ಅವರು ಕೆಲವೊಂದಿಷ್ಟು ರಿಪ್ರೆಸೆಂಟೇಟಿವ್ಸ್ ಇದ್ದರು. ಸೊ ಆ ಥರ ಅವಾಗ UPSC ಇತ್ತು ಏನೋ ಗೊತ್ತಿಲ್ಲ, ಬಟ್ ಯಾವ ಥರ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ರು ಅದು ಗೊತ್ತಿಲ್ಲ. ಬಟ್ ದೇರ್ ಎಕ್ಸಿಸ್ಟೆಡ್ ಅ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಸೊ ನೋನ್ ಫಾರ್ ಸೆಂಟ್ರಲೈಸೇಷನ್ ಆ್ಯಂಡ್ ಬ್ಯೂರೋಕ್ರಸಿ. ಓಕೆ, ಸೊ ಡೀಟೇಲ್ಸ್ ಇನ್ ಅರ್ಥಶಾಸ್ತ್ರ ಸೆಕ್ಷನ್. ಸೊ ಇವಾಗ ಹಿಂಗೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಅದು ಇದೆಯೋ ಆ ಟೈಮಲ್ಲಿ ಕೂಡ ಒಂದೇನೋ ವ್ಯವಸ್ಥೆ ಇತ್ತು, ಸೆಂಟ್ರಲೈಸ್ಡ್ ಸಿಸ್ಟಮ್ ಇತ್ತು. ಆಮೇಲೆ ಬ್ಯೂರೋಕ್ರಸಿ, ಸೊ ಪ್ರೆಸೆಂಟ್ಲಿ ಏನು ನಮ್ಮ ಬ್ಯೂರೋಕ್ರಾಟ್ಸ್ ಇದ್ದಾರೋ IAS IPS ಆ ಥರ ಒಂದು ಸಿಸ್ಟಮ್ ಇತ್ತು ಅಂತ ಅರ್ಥಶಾಸ್ತ್ರ ಓದಿದಾಗ ನಮ್ಗೆ ಗೊತ್ತಾಗುತ್ತೆ. ಓಕೆ, ಆದರೆ ಗವರ್ನೆನ್ಸ್ ಸ್ಟ್ರಕ್ಚರು ತುಂಬ ಸ್ಟ್ರಾಂಗ್ ಇತ್ತು. ಚಾಣಕ್ಯ. ಸೊ ಚಾಣಕ್ಯ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಚಾಣಕ್ಯ ಇಸ್ ಆಲ್ಸೋ ಕಾಲ್ಡ್ ಎಸ್ ಕೌಟಿಲ್ಯ. ಚಾಣಕ್ಯ ಇಸ್ ಆಲ್ಸೋ ಕಾಲ್ಡ್ ಎಸ್ ವಿಷ್ಣುಗುಪ್ತ. ಸೊ ಆಲ್ ಆಫ್ ದಮ್ ಆರ್ ಸೇಮ್. ಸೊ ರೋಲ್ ಇನ್ ಚಂದ್ರಗುಪ್ತಾಸ್ ರೈಸ್. ಸೊ ಚಂದ್ರಗುಪ್ತ ಕಿಂಗ್ ಆಗೋದಕ್ಕೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು ಯಾರು? ಚಾಣಕ್ಯ. ಓಕೆ, ಚಾಣಕ್ಯ. ಸೊ ಈ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು, ಅದ್ರ ಕಥೆನೆಲ್ಲ ಯಾವ ಬುಕ್ಕಲ್ಲಿ ಬರೆದಿದ್ದಾರೆ? ಅಲ್ಲ, ಒಂದು ಬುಕ್ ರಿಟರ್ನ್ ಇನ್ ಗುಪ್ತಾ ಪೀರಿಯಡ್, ಮುದ್ರ ರಾಕ್ಷಸ. ಓಕೆ, ಮುದ್ರ ರಾಕ್ಷಸ. ಸೊ ಈಗ ಕನೆಕ್ಟ್ ಆಗಬೇಕು. ಸೊ ಬ್ರಾಹ್ಮಿನ್. ಸೊ ಕೌಟಿಲ್ಯ ವಾಸ್ ಅ ಬ್ರಾಹ್ಮಿನ್. ಸೊ ಸೋರ್ನ್ ಅಡ್ವರ್ಸರಿ ಆಫ್ ನಂದಾಸ್. ಅಂದರೆ ನಂದಾಸ್ ಜೊತೆ ಮೊದಲೇನು ಕೆಲಸ ಮಾಡ್ತಾ ಇರ್ತಾನೆ ಯಾರು? ಕೌಟಿಲ್ಯ. ಸೊ ಏನೋ ಡಿಫ್ರೆನ್ಸಸ್ ಬಂದಿರುತ್ತೆ. ಸೊ ಅವಾಗ ಸೋರ್ನ ಅಡ್ವರ್ಸರಿ ಪ್ರಾಮಿಸ್ ಮಾಡ್ತಾನೆ, ನಿಮ್ಮ ಡೈನೆಸ್ಟಿನ ಸರ್ವನಾಶ ಮಾಡೋವರೆಗೂ ನನಗೆ ನಿದ್ದೆ ಆಗ್ತಲ್ಲ. ಸೊ ಈ ಥರ ಒಂದು ಸೋರ್ನ ಅಡ್ವರ್ಸರಿ. ಸೊ ಹೀಗಾಗಿ ವಿಲ್ ಕಮ್ ಟು ಹೆಲ್ಪ್ ಚಂದ್ರಗುಪ್ತ ಮೌರ್ಯ. ಓಕೆ, ಚಂದ್ರಗುಪ್ತ ಮೌರ್ಯ. ಸೊ ಡಿವೈಸ್ ದ ಸ್ಟ್ರಾಟಜಿ ಟು ಓವರ್ಥ್ರೋ ನಂದಾಸ್. ಹೀಗಾಗಿ ನಂದಾಸ್ನ ಓವರ್ಥ್ರೋ ಮಾಡೋದಕ್ಕೆ, ಅವರ ಸರ್ವನಾಶ ಮಾಡೋದಕ್ಕೆ ಯಾರಿಗೆ ಹೆಲ್ಪ್ ಮಾಡ್ತಾನೆ? ಚಂದ್ರಗುಪ್ತ ಮೌರ್ಯಗೆ ಹೆಲ್ಪ್ ಮಾಡ್ತಾನೆ. ಸೊ ಪೊಲಿಟಿಕಲ್ ಮೆಂಟರ್. ಓಕೆ, ಮೆಂಟರ್ಶಿಪ್ಪು, ಚೀಫ್ ಅಡ್ವೈಸರ್ ಆಫ್ ಚಂದ್ರಗುಪ್ತ. ಸೊ ಪ್ರತಿಯೊಂದು ಚಂದ್ರಗುಪ್ತನ ಗೈಡ್ ಮಾಡೋರು ಯಾರು? ಕೌಟಿಲ್ಯ ಆರ್ ಚಾಣಕ್ಯ ಆರ್ ವಿಷ್ಣುಗುಪ್ತ. ಓಕೆ, ವಿಷ್ಣುಗುಪ್ತ. ಸೊ ಲೀಗಸಿ. ಸೊ ಫೇಮಸ್ ಇವ್ರು ಯಾವುದಕ್ಕೆ? ಕೌಟಿಲ್ಯ ಆಥರ್ ಆಫ್ ಅರ್ಥಶಾಸ್ತ್ರ. ಸೊ ಅರ್ಥಶಾಸ್ತ್ರದಲ್ಲಿ ಎಲ್ಲ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಆದರೆ ಒಂದು ಅಡ್ಮಿನಿಸ್ಟ್ರೇಷನ್ ಹೆಂಗಿರಬೇಕು, ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್, ಫಾರ್ ಎಕ್ಸಾಂಪಲ್ ನಾವು ಪಾಲಿಟಿ ಅಂತ ಏನು ಡಿಸ್ಕಸ್ ಮಾಡ್ತೀವೋ, ಪೊಲಿಟಿಕಲ್ ಸಿಸ್ಟಮ್ ಯಾವ ಥರ ಇರಬೇಕು, ಎಕನಾಮಿಕ್ ಸಿಸ್ಟಮ್ ಯಾವ ಥರ ಇರಬೇಕು. ಸೊ ಅನೇಕ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. UPSCಯಲ್ಲಿ ಇಫ್ ಯು ಲುಕ್ ಅಟ್ ದ ಪಾಸ್ಟ್ 3 to 4 years 3-4 ವರ್ಷ ಕ್ವಶನ್ ಪೇಪರು ಅರ್ಥಶಾಸ್ತ್ರ ಮೇಲೆ ಫುಲ್ ಡೆಪ್ತ್ ಕ್ವಶನ್ ಕೇಳಿರ್ತಾರೆ. ಹಾಗಂತ ಅರ್ಥಶಾಸ್ತ್ರ ಓದೋಕ್ಕಾಗಲ್ಲ. ಇದ್ದಂಥ ಪಾಲಿಟಿ ಬುಕ್ಕೇ ಮುಗಿಸೋಕ್ಕಾಗ್ತಾಯಿಲ್ಲ, ಇದ್ದಂಥ ಹಿಸ್ಟ್ರಿ ಬುಕ್ಕಲ್ಲಿ ನೆನ್ಪಿಟ್ಕೋಕ್ಕಾಗ್ತಾಯಿಲ್ಲ. ವಿ ಕೆನಾಟ್ ಗೋ ಇನ್ ಟು ದ ಡೀಟೇಲ್ಡ್ ಆಸ್ಪೆಕ್ಟ್ಸ್ ಆಫ್ ಅರ್ಥಶಾಸ್ತ್ರ. ಆದರೆ ಕ್ವಶನ್ ಕೇಳುವಾಗ ಏನು ಮಾಡ್ತಾರೆ ಅಂದರೆ ಎಲ್ಲೋ ಕರೆಂಟ್ ಅಫೇರ್ಸ್ ಬೇಸ್ಡ್, ಯಾರೋ ಎಡಿಟೋರಿಯಲ್ ಆರ್ಟಿಕಲ್ಲಿ ಯಾರೋ ಇಂಪಾರ್ಟೆಂಟ್ ಪಾಯಿಂಟ್ ಕೋಟ್ ಮಾಡಿರ್ತಾರೆ, ಅಂಥ ಪಾಯಿಂಟ್ಸ್ಗಳನ್ನ ಮಾತ್ರ ನೆನ್ಪಿಟ್ಕೋಬೋದು. ಸೊ ನಾವಲ್ಲಿ ಕ್ವಶನ್ ತೋರಿಸ್ತೀನಿ ಅದು ಯಾವ ರೇಂಜಿಗೆ ಡಿಫಿಕಲ್ಟಿ ಇರುತ್ತೆ ಅಂತ. ಸೊ ಯಾವುದೋ ಒಂದು ಕ್ವಶನ್ ಬಂದಿದೆ ಅಂತ ವಿ ಆರ್ ನಾಟ್ ಗೋಯಿಂಗ್ ಟು ರೀಡ್ ಅರ್ಥಶಾಸ್ತ್ರ. ಯಾರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನ್ ಇದ್ದವರು ಅವರು ಅರ್ಥಶಾಸ್ತ್ರ ಅಷ್ಟು ಡೆಪ್ತ್ ಓದ್ಬೋದು. ಬಟ್ ಆಸ್ ಎ ಜನರಲಿಸ್ಟ್, ದೋಸ್ ಹು ಡು ನಾಟ್ ಹ್ಯಾವ್ ಅ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಅನ್ ಆಪ್ಷನಲ್ ಇನ್ ಮೇನ್ಸ್, ಅಂತ ಡೆಪ್ತ್ಗೆ ಹೋಗಲ್ಲ. ಓಕೆ, ಹೋಗಲ್ಲ. ಕೆಲವಷ್ಟು ಕ್ವಶನ್ಸ್ ಬಂದಿರುತ್ತೆ ಡಿಫಿಕಲ್ಟು. ಅಲ್ಟಿಮೇಟ್ಲಿ ನಮ್ಮ ಗೋಲ್ ಎಷ್ಟಿದೆ? 100. ಓಕೆ, ಸಮ್ ಕ್ವಶನ್ಸ್ ವಿ ಆರ್ ಗೋಯಿಂಗ್ ಟು ಸ್ಕಿಪ್. 2026 ಎಕ್ಸಾಮ್ ಇದೆ, ಈಗ ಸ್ಕಿಪ್ ಮಾಡೋಕ್ಕೆ ಶುರು ಮಾಡ್ತೀವಿ. ಬಿಕಾಸ್ ವಿ ಆರ್ ಬಿಲ್ಡಿಂಗ್ ಅ ಸ್ಟ್ರಾಟಜಿ. ವಿ ಆರ್ ಆಲ್ಸೋ ಬಿಲ್ಡಿಂಗ್ ಅ ಸ್ಟ್ರಾಟಜಿ. ವಿ ಆರ್ ನಾಟ್ ಜಸ್ಟ್ ಫೋಕಸಿಂಗ್ ಆನ್ ಕವರಿಂಗ್ ದ ಕಂಟೆಂಟ್. ಓಕೆ, ಸೊ ನೋನ್ ಫಾರ್ ಪೊಲಿಟಿಕಲ್ ಮ್ಯಾನೋವ್ಯೂರಿಂಗ್ ಆ್ಯಂಡ್ ಇಂಟ್ರಿಗ್ಯೂ. ಓಕೆ, ಆರ್ ಪೊಲಿಟಿಕಲ್ ಅಂತ ಇಂಥ ಗಿಮಿಕ್ಸ್ ಎಲ್ಲ ಪ್ಲೇ ಮಾಡೋದಕ್ಕೆ ಹಿ ವಾಸ್ ವೆರಿ ಇಂಟೆಲಿಜೆಂಟ್. ಓಕೆ, ವೆರಿ ಇಂಟೆಲಿಜೆಂಟ್. ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲಿ ಮುದ್ರ ರಾಕ್ಷಸ ಪರಂತರ ಯಾರು? ವಿಶಾಖದತ್ತ. ಯಾವ ಟೈಮಲ್ಲಿ? ಗುಪ್ತಾ ಪೀರಿಯಡ್ಲಿ. ಸೊ ಈ ಥರನೂ ಎಕ್ಸಾಂಪಲ್ ಕೇಳ್ತಾರೆ. ಸೊ ವಿಶಾಖದತ್ತ ವಾಸ್ ಪ್ರಿವಿಲೆಂಟ್ ಡ್ಯೂರಿಂಗ್ ಸಾತವಾಹನಾಸ್ ಪೀರಿಯಡ್, ಗುಪ್ತಾ ಪೀರಿಯಡ್, ಮೌರ್ಯ ಪೀರಿಯಡ್. ಗುಪ್ತಾ ಪೀರಿಯಡ್. ಸೊ ದಿಸ್ ಇನ್ಫಾರ್ಮೇಷನ್ ಆಲ್ಸೋ ಈಸ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಡ್ರಾಮಟೈಸಸ್ ಚಾಣಕ್ಯ ಸ್ಟ್ರಾಟಜೀಸ್ ಇನ್ ಇನ್ಸ್ಟಾಲಿಂಗ್ ಚಂದ್ರಗುಪ್ತ. ಓಕೆ, ಸೊ ಯಾವ ಥರ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಿದ್ರು ಚಂದ್ರಗುಪ್ತನ ಕಿಂಗ್ ಮಾಡೋದಕ್ಕೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಜೈನ್ ಆ್ಯಂಡ್ ಬುದ್ಧಿಸ್ಟ್ ಟೆಕ್ಸ್ಟ್ ಲಿಟಲ್ ಮೆನ್ಷನ್ ಬಟ್ ಓರಲ್ ಟ್ರೆಡಿಷನ್ ಗ್ಲೋರಿಫೈಸ್ ಹಿಮ್. ಸೊ ಜೈನಿಸಮ್ ರಿಲೇಟೆಡ್ ಬುಕ್ಸು ಆಮೇಲೆ ಬುದ್ಧಿಸಮ್ ರಿಲೇಟೆಡ್ ಬುಕ್ಸ್ ನೋಡಿದಾಗ ಅದರೊಳಗಡೆ ಈ ಕೌಟಿಲ್ಯನ ಬಗ್ಗೆ ತುಂಬ ಕಡಿಮೆ ಮೆನ್ಷನ್ ಮಾಡಿದ್ದಾರೆ. ದೇ ಆರ್ ನಾಟ್ ಮೆನ್ಷನ್ ಮಚ್ ಅಬೌಟ್ ಹಿಮ್. ಓಕೆ, ಲಿಟಲ್ ಮೆನ್ಷನ್ ಬಟ್ ಓರಲ್ ಟ್ರೆಡಿಷನ್ ಗ್ಲೋರಿಫೈಸ್ ಹಿಮ್. ಆದರೆ ಅಲ್ಲಿಂದ ಇಲ್ಲಿವರೆಗೂ ಇವತ್ತಿನವರೆಗೂ ಕೂಡ ಓರಲ್ ಟ್ರೆಡಿಷನ್ಸ್, ಸೊ ಬಾಯಿಂದ ಬಾಯಿಗೆ ಮಾತಿನ ಟ್ರೆಡಿಷನಲ್ಲಿ, ಸೊ ವಿ ಸ್ಟಿಲ್ ಗ್ಲೋರಿಫೈ ಚಾಣಕ್ಯ. ಯಾರೋ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆದರೆ ಆ ಪ್ರೈಮ್ ಮಿನಿಸ್ಟರ್ ಮಾಡೋದಕ್ಕೆ ಯಾರೊಬ್ಬರು ಚಾಣಕ್ಯ ನೀತಿ ಹೂಡಿದ್ದಾರೆ ಅಂತ. ಓಕೆ, ಇವನ್ ಟುಡೇ ಇನ್ ದ ಪಾಪ್ಯುಲರ್ ಫೋಕ್ ಲೋರ್ ವಿ ರಿಮೆಂಬರ್ ಚಾಣಕ್ಯ. ಓಕೆ, ವಿ ರಿಮೆಂಬರ್ ಚಾಣಕ್ಯ. ಸೊ ಅಂಥ ಒಬ್ಬ ಫೇಮಸ್ ಪರ್ಸನಾಲಿಟಿ ಅಂತ ಗೊತ್ತಾಗುತ್ತೆ. ಬಿಂದುಸರ. ಓಕೆ, ಬಿಂದುಸರ. ಸೊ ಆಫ್ಟರ್ ಚಂದ್ರಗುಪ್ತ ಮೌರ್ಯ ಹೀಸ್ ಸನ್ ಬಿಂದುಸರ. ಓಕೆ, ಬಿಂದುಸರ. ಎಕ್ಸಾಕ್ಟ್ ಸೆಂಚುರಿ ನಾಟ್ ಇಂಪಾರ್ಟೆಂಟ್, ಫೋಕಸ್ ಮಾಡಿ. ಸಕ್ಸೆಷನ್ ಆ್ಯಂಡ್ ಲೇಟರ್ ಲೈಫ್ ಆಫ್ ಚಂದ್ರಗುಪ್ತ. ಬಿಂದುಸರ ಸಕ್ಸೀಡೆಡ್ ಪೀಸ್ಫುಲಿ ಇನ್ 297 BC. ಓಕೆ, ಅದು ಹೆಚ್ಚು ಕಡಿಮೆ 3rd centuryಯಲ್ಲಿ. ಓಕೆ, ಅಷ್ಟು ಎಕ್ಸಾಕ್ಟ್ ಬೇಕಾಗಿಲ್ಲ. ಸೊ ಸಕ್ಸೀಡೆಡ್ ಪೀಸ್ಫುಲಿ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಗೊತ್ತಾ?
ಈಗ ಜನರಲಿ ರಾಜರ ಮಕ್ಕಳು ಇರ್ತಾರಲ್ಲ ಅವ್ರ ಮಧ್ಯದಲ್ಲಿ ಜಗಳ ನಡೀತಾ ಇರುತ್ತೆ. ಸೊ ಈಗಲೂ ನಡೆಯುತ್ತೆ ಪೊಲಿಟಿಕಲ್ ಇದರಲ್ಲಿ. ನೆಕ್ಸ್ಟ್ ಹೂ ಈಸ್ ಗೋಯಿಂಗ್ ಟು ಸ್ಟ್ಯಾಂಡ್ ಫಾರ್ ದ MLA ಎಲೆಕ್ಷನ್, ಹೂ ಈಸ್ ಗೋಯಿಂಗ್ ಟು ಕಂಟೆಸ್ಟ್ ಫಾರ್ MP ಎಲೆಕ್ಷನ್, ಒಂದು ಜಗಳ ಇರುತ್ತೆ. ಸೊ ಮತ್ತು ರಾಜರ ಕಾಲದಲ್ಲೂ ಇಟ್ ವಾಸ್ ನಾಟ್ ಅನ್ ಎಕ್ಸೆಪ್ಷನ್. ಅವರು ಜಗಾಡ್ತಾ ಇರ್ತಾರೆ, ನಾನು ರಾಜ ಆಗ್ತೀನಿ, ನೀನು ರಾಜ ಆಗ್ತೀನಿ, ಕೆಲಸತಿ ಅಣ್ಣ ತಮ್ಮಂದ್ರನ್ನೆಲ್ಲ ಸಾಯಿಸಿ ರಾಜರೆಲ್ಲ ಆಗ್ತಾ ಇರ್ತಾರೆ. ಸೊ ಇಲ್ಲೇನು ಗೊತ್ತಾಗುತ್ತೆ, ಬಿಂದುಸಾರ ರಾಜ ಆಗುವಾಗ ದೇರ್ ವಾಸ್ ನೋ ಸಚ್ ಕೈಂಡ್ ಆಫ್ ಸ್ಟ್ರಗಲ್. ಸೊ ಹಿ ಸಕ್ಸೀಡೆಡ್ ಪೀಸ್ಫುಲಿ. ನೆಕ್ಸ್ಟ್ ಅಶೋಕನ್ ಟೈಮಲ್ಲಿ ಏನು ನೋಡ್ತೀವಿ, ಹಿ ಡಿಡ್ ನಾಟ್ ಸಕ್ಸೀಡ್ ಪೀಸ್ಫುಲಿ, ಹಿ ಹ್ಯಾಡ್ ಟು ಫೈಟ್. He had to fight with his brothers. Who are his brothers? Beyond the scope of our discussion. Okay, we are not worried about it. So Chandragupta's end uncertain. So Chandragupta ಅವ್ರ ಎಂಡ್ ಕೊನೆಗಾಲ ಯಾವ ಥರ ಇತ್ತು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಕೆಲವೊಂದಿಷ್ಟು ಕಡೆ ನೋಡಿದಾಗ ಏನು ಗೊತ್ತಾಗುತ್ತಾರೆ, ಅವರು ಜೈನಿಸಮ್ ಫಾಲೋ ಮಾಡ್ತಾ ಇರ್ತಾರೆ ಅಂತ. ಸೊ ನಾವು ಇಟ್ಸ್ ಎಸ್ಟಾಬ್ಲಿಷ್ ದಟ್ ಚಂದ್ರಗುಪ್ತ ಮೌರ್ಯ ಪ್ರಾಕ್ಟಿಸ್ಡ್ ಬುದ್ಧಿಸಮ್ ಆರ್ ಜೈನಿಸಮ್. ಅಶೋಕ ಬುದ್ಧಿಸಮ್. ಓಕೆ, ಬುದ್ಧಿಸಮ್. ಬಿಕಾಸ್ ಹಿ ಬಿಕೇಮ್ ಅಸೆಟಿಕ್ ಅಟ್ ಚಂದ್ರಗಿರಿ, ಶ್ರವಣ ಬೆಳಗೊಳ, ಕರ್ನಾಟಕ. ಸೊ ಶ್ರವಣ ಬೆಳಗೊಳ ಬರ್ತಾರೆ ಅಂತ ಕೆಲವೊಬ್ಬರು ಬಿಲೀಫು. ಸೊ ಹೀಗಾಗಿ ಯಾವುದೇ ಕ್ವಶನ್ ಕೇಳಿದಾಗ ಚಂದ್ರಗುಪ್ತ ಮೌರ್ಯ ವಾಸ್ ಅ ಫಾಲೋವರ್ ಆಫ್ ಜೈನಿಸಮ್. ಓಕೆ, ಜೈನಿಸಮ್. ಸೊ ಲಾಸ್ಟ್ ಡೇಸ್ ಅವರು ಶ್ರವಣ ಬೆಳಗೊಳ ಕರ್ನಾಟಕದಲ್ಲಿ ತೆಗಿತಾರೆ. ಓಕೆ, ತೆಗಿತಾರೆ. ನೆಕ್ಸ್ಟ್ ರೂಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಯಾರು? ಬಿಂದುಸರ. ಸೊ ಕೆಪೇಬಲ್ ರೂಲರ್, ರೂಲ್ 25 years, ಒಂದು 25 ವರ್ಷ ರೂಲ್ ಮಾಡ್ತಾರೆ. ಆದರೆ ಬಿಂದುಸರ ಬಗ್ಗೆ ಯಾವತ್ತೂ ಕ್ವಶನ್ ಕೇಳಿಲ್ಲ. ಓಕೆ, ಯಾವತ್ತೂ ಕ್ವಶನ್ ಕೇಳಿಲ್ಲ. ಕೇಳಿದ್ರು ದೇ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಚಂದ್ರಗುಪ್ತ ಬಿಕಾಸ್ ಈಸ್ ದ ಫೌಂಡರ್. ದೇ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಅಶೋಕ. ಸೊ ಹಿಸ್ಟ್ರಿಲ್ ಅಶೋಕ ಒಬ್ಬ ತುಂಬ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಆಮೇಲೆ ಮುಂದೆ ಓದಾಗ ಒಂದ್ಸತಿ ಇಮ್ಯಾಜಿನೇಷನ್ ಮಾಡಿದಾಗ ವಿ ಫೀಲ್ ದಟ್ ಹಿ ವಾಸ್ ಅ ಗ್ರೇಟ್ ಪರ್ಸನಾಲಿಟಿ. ಓಕೆ, ಸೊ ಕೆಪೇಬಲ್ ರೂಲರ್ 25 years, ಅಡ್ವೈಸ್ ಬೈ ಚಾಣಕ್ಯ. ಸೊ ಚಾಣಕ್ಯ ಇದ್ನ ಬಿಂದುಸರ ಟೈಮಲ್ಲಿ ಚಾಣಕ್ಯ ಇದ್ದ, ಆ್ಯಂಡ್ ಅದರ್ ಮಿನಿಸ್ಟ್ರೀಸ್. ಸೊ ಅಶೋಕನ್ ಟೈಮಲ್ಲಿ ಚಾಣಕ್ಯ ಇದ್ನ ಗೊತ್ತಿಲ್ಲ. ಓಕೆ, ವಿ ಆರ್ ನಾಟ್ ಹರ್ಡ್ ಆಫ್ ಇಟ್. ಸೊ ಚಾಣಕ್ಯ ಅಂತ ಕೇಳಿದಾಗ ಜನರಲಿ ವಿ ವಿಲ್ ಅಸೋಸಿಯೇಟ್ ಚಾಣಕ್ಯ ವಿತ್ ಚಂದ್ರಗುಪ್ತ ಮೌರ್ಯ. ಓಕೆ, ಚಂದ್ರಗುಪ್ತ ಮೌರ್ಯ. ಕಂಟಿನ್ಯೂಡ್ ಡಿಪ್ಲೊಮೆಟಿಕ್ ಟೈಸ್ ವಿತ್ ಗ್ರೀಕ್ ಸ್ಟೇಟ್ಸ್ ಆಫ್ ವೆಸ್ಟ್ ಏಷ್ಯಾ. ಸೊ ಚಂದ್ರಗುಪ್ತ ಮೌರ್ಯ ಹೇಗೆ ಅವ್ರ ಜೊತೆ ನಂಟನ ಇಟ್ಕೊಂಡಿರ್ತಾನೋ ಗ್ರೀಕ್ ಸ್ಟೇಟ್ಸ್ ಜೊತೆ, ಅದೇ ಥರ ಇವನು ಕಂಟಿನ್ಯೂ ಮಾಡ್ತಾನೆ. ಅಗೇನ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅಪಾಯಿಂಟೆಡ್ ಸನ್ಸ್ ಆಸ್ ವೈಸ್ರಾಯ್ಸ್. ಸೊ ಇವನು ಒಬ್ಬ ಮೇಲ್ ರಾಜ. ಬೇರೆ ಬೇರೆ ಕಡೆ ಪ್ರಾವಿನ್ಸಸ್ ಇರ್ತಲ್ವ, ಇವಾಗ ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಸೊ ಬೇರೆ ಬೇರೆ ಕಡೆ ರಾಜಭಾರ ಮಾಡೋದಕ್ಕೆ ಚೀಫ್ ಮಿನಿಸ್ಟರ್ ಇರ್ತಾರೆ. ಅದೇ ಥರ ಬೇರೆ ಬೇರೆ ಕಡೆ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೋಸ್ಕರ ವೈಸ್ರಾಯ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ತಾನೆ. ಇವ್ರು ವೈಸ್ರಾಯ್ಸ್ ಯಾರಾಗಿರ್ತಾರೆ, ಅವ್ನ ಮಕ್ಕಳು. ಓಕೆ, ಸನ್ಸ್ ಆರ್ ಅಪಾಯಿಂಟೆಡ್ ಆಸ್ ವೈಸ್ರಾಯ್ಸ್. ಓಕೆ, ವೈಸ್ರಾಯ್ಸ್. ಮೇಂಟೈನ್ಡ್ ಎಂಪೈರ್ ಇಂಟ್ಯಾಕ್ಟ್ ಪಾಸ್ ಟು ಅಶೋಕ. ಆದರೆ ಎಂಪೈರ್ ಏನು ಹಾನಿ ಆಗಲ್ಲ, ಅದು ಯಾವ ಥರ ಇರುತ್ತೆ ಅದೇ ಥರ ನೆಕ್ಸ್ಟ್ ಅಶೋಕನ ಕೈಗೆ ಹೋಗುತ್ತೆ. ಓಕೆ, ಇಂಟ್ಯಾಕ್ಟ್ ಇಟ್ ಗೋ ಟು ಅಶೋಕ. ಡೆತ್ ಆ್ಯಂಡ್ ಸಕ್ಸೆಷನ್. ಡೈಡ್ 272 BC, ಒಂದು 25 ವರ್ಷ ಆಳ್ವಿಕೆ ಮಾಡಿ. ಸೊ ಹಿ ವಿಲ್ ಡೈ. ಸಕ್ಸೆಷನ್ ಸ್ಟ್ರಗಲ್. ಅಶೋಕ ಕೇಮ್ ಟು ಥ್ರೋನ್ ಓನ್ಲಿ ಇನ್ 268 BC. ಓಕೆ, ಡೆತ್ ಆಗಿದ್ದು 272 BCಯಲ್ಲಿ. ಅದು ಬಿಂದುಸರ. ಒಂದು 4 ವರ್ಷ ಒಂದು ಸ್ಟ್ರಗಲ್ ಆಯಿತು. ಓಕೆ, ಬಹುಶಃ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯಾರು ರಾಜ ಆಗಬೇಕು ಏನೋ ಸ್ಟ್ರಗಲ್ ಆಯಿತು. ಫೈನಲಿ ಅಶೋಕ ಬಿಕೇಮ್ ಅ ಕಿಂಗ್ ಇನ್ 268 BC. ಓಕೆ, ಎಕ್ಸಾಕ್ಟ್ ಇಯರ್ ಏನು ಬೇಕಾಗಿಲ್ಲ. ಇಲ್ಲೂ ಏನು ಅಂದ್ಕೊಂಡ್ರೆ 3rd century BCಯಲ್ಲಿ ಅಶೋಕ ಏನಾದ ಕಿಂಗ್ ಆದ. ಆದರೆ ಬಿಂದುಸರ ರಾಜ ಆಗುವಾಗ ದೇರ್ ವಾಸ್ ನೋ ಸಕ್ಸೆಷನ್ ಸ್ಟ್ರಗಲ್. ಅಶೋಕ ರಾಜ ಆಗುವಾಗ ದೇರ್ ವಾಸ್ ಅ ಸಕ್ಸೆಷನ್ ಸ್ಟ್ರಗಲ್. ಓಕೆ, ಸಕ್ಸೆಷನ್ ಸ್ಟ್ರಗಲ್. ಅಶೋಕ ಕಿಂಗ್ ಆಗೋಗಿಂತಲೂ ಮುಂಚೆ, ಬಿಫೋರ್ ಕರೋನೇಷನ್, ಬಿಫೋರ್ ಹಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್. ಓಕೆ, ಬಿಫೋರ್ ಹಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್. ಓಕೆ, ಹಿ ಹ್ಯಾಡ್ ಅ ಪ್ರೊವಿನ್ಷಿಯಲ್ ಎಕ್ಸ್ಪೀರಿಯನ್ಸ್. ಅರೆ ಹಿ ವಾಸ್ ಲೈಕ್ ಅ ಚೀಫ್ ಮಿನಿಸ್ಟರ್. ಸೊ ಪ್ರೈಮ್ ಮಿನಿಸ್ಟರ್ ಮಾಡೋಕ್ಕಿಂತ ಮುಂಚೆ ಬಹುಶಃ ಚೀಫ್ ಮಿನಿಸ್ಟರ್ ಅಂತ ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದ. ಹಿ ವಾಸ್ ಹ್ಯಾಡ್ ಅ ಪ್ರೊವಿನ್ಷಿಯಲ್ ಎಕ್ಸ್ಪೀರಿಯನ್ಸ್. ವೈಸ್ರಾಯ್ ಆಫ್ ತಕ್ಸೀಲಾ. ವೇರ್ ಇಸ್ ತಕ್ಸೀಲಾ ಲೊಕೇಟೆಡ್? ಪಾಕಿಸ್ತಾನ್. ಸೊ ತಕ್ಸೀಲಾ ಈಸ್ ಫೇಮಸ್ಲಿ ಅಸೋಸಿಯೇಟೆಡ್ ವಿತ್ ವಾಟ್? ಎಜುಕೇಷನ್. ಓಕೆ, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್. ಸೊ ವೈಸ್ರಾಯ್ ಆಫ್ ತಕ್ಸೀಲಾ ಸಪ್ರೆಸ್ಡ್ ಲೋಕಲ್ ರಿವೋಲ್ಟ್. ಅಲ್ಲಿ ಚಿಕ್ಕ ಚಿಕ್ಕ ಯಾರ್ಯಾರೋ ರಿಬೆಲ್, ಅರೆ ರಾಜರ ವಿರುದ್ಧ ಹೋರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ ಅಂತಾರಲ್ಲ, ಸಪ್ರೆಸ್ ಮಾಡೋದ್ರಲ್ಲಿ ಅಶೋಕ ಸಕ್ಸಸ್ ಆಗಿರ್ತಾನೆ. ವೈಸ್ರಾಯ್ ಆಫ್ ಉಜ್ಜೈನ್. ಕೆಲವೊಂದಿಷ್ಟು ಕ್ಷಣ ಹಿ ವಾಸ್ ಆಲ್ಸೋ ವೈಸ್ರಾಯ್ ಆಫ್ ಉಜ್ಜೈನ್ ಆಸ್ ವೆಲ್. ಉಜ್ಜೈನಲ್ಲಿ ಬರುತ್ತೆ, ಅವಂತೀಸ್ ಕ್ಯಾಪಿಟಲ್. ಓಕೆ, ಅವಂತೀಸ್ ಕ್ಯಾಪಿಟಲ್ ನೋಡಿದ್ದೀವಲ್ಲ, ಅವಂತಿಯಲ್ಲಿ ಬರುತ್ತೆ. ಯಾವ ಸ್ಟೇಟ್? ಇಟ್ ವಾಸ್ ಅ ಮಹಾಜನಪದ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಆಫ್ ಮಾಡರ್ನ್ ಇಂಡಿಯನ್ ಸ್ಟೇಟ್? ಮಧ್ಯಪ್ರದೇಶ್. ಓಕೆ, ಮಧ್ಯಪ್ರದೇಶ್. ಸೊ ಅಲ್ಲಿ ಉಜ್ಜೈನ್. ಸೊ ಅದ್ರದ್ದು ವೈಸ್ರಾಯ್ ಆಗಿರ್ತಾನೆ. ಗೇನ್ಡ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಮಿಲಿಟರಿ ಎಕ್ಸ್ಪೀರಿಯನ್ಸ್. ಅಂದರೆ ಡೈರೆಕ್ಟ್ಲಿ ರಾಜ ಆಗೋಗಿಂತಲೂ ಮುಂಚೆ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಗೇನ್ ಮಾಡ್ಕೊಂಡಿರ್ತಾನೆ. ಒಂದು ತಕ್ಸೀಲಾದಲ್ಲಿ, ಮತ್ತೊಂದು ವೈಸ್ರಾಯ್ ಆಫ್ ಉಜ್ಜೈನಲ್ಲಿ. ಓಕೆ, ಉಜ್ಜೈನಲ್ಲಿ. ಆಸ್ ಎಂಪರರ್ ಅಸೆಂಡೆಡ್ ಥ್ರೋನ್ ಇನ್ 268 BC. ಓಕೆ, 268 BCಯಲ್ಲಿ ಅವನೇನಾಗುತ್ತೆ, ರಾಜ ಪಟ್ಟಾಭಿಷೇಕ ಆಗುತ್ತೆ. ಬಿಲ್ಟ್ ಮಾನ್ಯುಮೆಂಟಲ್ ಸ್ಟ್ರಕ್ಚರ್ಸ್ ಆಟ್ ಪಾಟಲಿಪುತ್ರ. ಸೊ ದೊಡ್ಡ ದೊಡ್ಡ ಮಾನ್ಯುಮೆಂಟಲ್ ಸ್ಟ್ರಕ್ಚರ್ಸ್ ಎಲ್ಲ ಪಾಟಲಿಪುತ್ರದಲ್ಲಿ ಕಟ್ತಾನೆ. ನೆಕ್ಸ್ಟ್ ಕಂಟಿನ್ಯೂಡ್ ಡಿಪ್ಲೊಮೆಟಿಕ್ ಆ್ಯಂಡ್ ಎಮಿಸರಿ ಎಕ್ಸ್ಚೇಂಜಸ್ ವಿತ್ ಗ್ರೀಕ್ ಸ್ಟೇಟ್ಸ್. ಸೊ ಚಂದ್ರಗುಪ್ತ ಮೌರ್ಯ ಹೇಗೆ ಗ್ರೀಕ್ ಜೊತೆ ಒಂದು ನಂಟನ ಇಟ್ಕೊಂಡಿರ್ತಾನೋ, ಅದು ನೆಕ್ಸ್ಟ್ ಬಿಂದುಸಾರ ಕಂಟಿನ್ಯೂ ಮಾಡ್ತಾನೋ, ಅದೇ ಥರ ಅಶೋಕ ಕೂಡ ಗ್ರೀಕ್ ಸ್ಟೇಟ್ಸ್ ಜೊತೆ ಏನು ಮಾಡ್ತಾನೆ, ತನ್ನ ಬಾಂಧವ್ಯನ ಅದೇ ಥರ ಕಂಟಿನ್ಯೂ ಮಾಡ್ತಾನೆ. ಓಕೆ, ಅದೇ ಥರ ಕಂಟಿನ್ಯೂ ಮಾಡ್ತಾನೆ.
next we'll start discussing about Ashoka. Okay, Ashoka in detail. Okay, in detail. So probably it's time up. So what we'll do is we'll stop here itself. So next ನಾಳೆ ಕ್ಲಾಸಲ್ಲಿ, ಸೊ ನಾಳೆ ಸಂಡೇ ದಿವಸ ಅಲ್ವಾ, ಸೊ ವಿಲ್ ಬಿ ಹ್ಯಾವಿಂಗ್ ಕ್ಲಾಸ್ ಟುಮಾರೋ, ಓಕೆ, ಇನ್ ದ ಮಾರ್ನಿಂಗ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಒಂದು ಲೀವ್ ಏನೋ ಕೊಡುವಂಥ ಚಾನ್ಸ್ ಇರುತ್ತೆ. ಸೊ ಟುಮಾರೋ ವಿ ಶಲ್ ಹ್ಯಾವ್ ಅ ಡಿಸ್ಕಷನ್ ಆನ್ ಅಶೋಕ. ಓಕೆ, ಅಶೋಕ. ಸೊ ದ ನೆಕ್ಸ್ಟ್ ಕ್ಲಾಸ್ ವಿ ಶಲ್ ಸ್ಟಾರ್ಟ್ ವಿತ್ ದ ಪಾರ್ಟ್ಸ್ ಪರ್ಟೈನಿಂಗ್ ಟು ಅಶೋಕ. ಓಕೆ, ಅಶೋಕ.